ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವಾಗ ನಾವು ಈ ಸೆಷನಲ್ಲಿ ಏನು ನೋಡೋಣ ಅಂತ ಹೇಳಿದ್ರೆ 2017ರಲ್ಲಿ ನಡೆದಿರ್ತಕ್ಕಂತಹ PDO ಪ್ರಶ್ನೆ ಪತ್ರಿಕೆ 2ರ ಉತ್ತರಗಳು ಹಾಗೆ ಪೂರಕ ಮಾಹಿತಿಗಳನ್ನ ನೋಡ್ಕೊಳ್ಳೋಣ. ಸರಿನಾ? PDO ಪ್ರಶ್ನೆ ಪತ್ರಿಕೆ 2ರಲ್ಲಿ ಅವಾಗ ಏನು ಕೇಳ್ತಿದ್ದ, ಅವಾಗಿನ ಸಿಲೆಬಸ್ಸಲ್ಲಿ ಏನಿತ್ತು ಅಂದರೆ RDPR ಬಗ್ಗೆ ಕೇಳ್ತಿದ್ದ. ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಮತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಆ್ಯಕ್ಟ್ 1993 ಬಗ್ಗೆ ಸ್ಪೆಷಲಿ, ಓಕೆನಾ, ಅದರ ರೂಲ್ಸು ಮತ್ತು ಅದರ ಅಮೆಂಡ್ಮೆಂಟ್ಸ್ ಬಗ್ಗೆ ಕೇಳ್ತಿದ್ದ. ಸರಿನಾ? ಇವಾಗ ಇದ್ರ ಮೇಲೆ ಎಷ್ಟು ಪ್ರಶ್ನೆ ಕೇಳ್ತಿದ್ದಾನೆ ಅಂದರೆ ಮ್ಯಾಕ್ಸಿಮಮ್ 10 to 15 ಕ್ವಶನ್ ಕೇಳ್ತಾನೆ. ಸರಿನಾ? ಸೊ ಜಾಸ್ತಿ 15ಕ್ಕಿಂತ ಜಾಸ್ತಿ ಕೇಳೋದೇ ಇಲ್ಲ. ಸೊ ಅಂದರೆ 15 ಕೇಳಿದ್ರೆ ಅವನು ಡೀಪಾಗಿ ಒಳಗಡೆ ಹೋಗೋದಿಲ್ಲ. ಸರಿನಾ? ಸೊ ಜಾಸ್ತಿ ಇಂಪಾರ್ಟೆಂಟ್ ಆಗಿರೋದೇ ಕೇಳ್ತಾನೆ ಅಲ್ವಾ? ಸೊ ಇಂಪಾರ್ಟೆಂಟ್ ಕೇಳ್ತಾನೆ ಅಂದರೆ ಸೊ ಇಂಪಾರ್ಟೆಂಟ್ ಎಲ್ಲಿ ಸಿಗುತ್ತೆ ನಮಗೆ, ಇಂಪಾರ್ಟೆಂಟ್ ಕ್ವಶನ್ ಎಲ್ಲಿ ಸಿಗುತ್ತೆ ಅಂದರೆ ಆಲ್ರೆಡಿ ಯಾವುದು ಎಕ್ಸಾಮ್ ಅವ್ನು ನಡೆಸಿದಾನಲ್ವ ಆ ಪೇಪರಲ್ಲಿ ನಮಗೆ ಇಂಪಾರ್ಟೆಂಟ್ ಕ್ವಶನ್ ಸಿಗ್ತವೆ. ಸರಿನಾ? ಸೊ ಇಂಪಾರ್ಟೆಂಟ್ ನಾವು ಇವಾಗ ರಿವಿಷನ್ ಮಾಡಿಕೊಂಡ್ರೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಸರಿನಾ? ಸೊ ಇಲ್ಲಿದೆ ಡೈರೆಕ್ಟ್ ಕ್ವಶನ್ ತಂದು ಹಾಕ್ಬೋದಲ್ಲಿ, ಇಲ್ಲಾಂದರೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ಬೋದು ಅಷ್ಟೇ. ಓಕೆನಾ? ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರೋದು ನೆಕ್ಸ್ಟ್ ಕ್ವಶನಲ್ಲಿ ಕೊಟ್ಟು ಕೇಳ್ಬೋದು. ಸೊ ಅದೇ ರೀತಿ ಆಗುತ್ತೆ. ಅದನ್ನು ಬಿಟ್ಟು ಬೇರೆ ಏನು ಅವನು ಹೊರಗಡೆ ಕೇಳಲ್ಲ, ಯಾಕಂದರೆ ಇಂಪಾರ್ಟೆಂಟ್ ಕ್ವಶನ್ ಇರೋದೆಲ್ಲ ಅವನು ಕೇಳಿದ್ದಾನೆ ಇದರಲ್ಲಿ. ಸರಿನಾ? ಸೊ ಅದಕ್ಕೆ ಈ ವಿಡಿಯೋ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆಯವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಒಂದು ವಿಡಿಯೋ ಇಷ್ಟ ಆಗಲಿಲ್ಲ ಅಂತ ಕೇಳಿದ್ರೆ, ಇಲ್ಲ ನಿಮಗೆ ಯೂಸ್ ಆಗಲಿಲ್ಲ ಅಂತ ಹೇಳಿದ್ರೆ, ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಓಕೆನಾ? ಫಸ್ಟ್ ಕ್ವಶನ್ ಏನಿದೆ ಅಂದರೆ ದ ಪರ್ಸೆಂಟೇಜ್ ಆಫ್ ದ ಪೀಪಲ್. ಓಕೆ, 2011ರ ಜನಗಣತಿಯ ಅನುಸಾರ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರ ಪ್ರತಿಶತ ಪ್ರಮಾಣವು ಅಂತ ಕೇಳಿದ್ದಾರೆ. ಓಕೆ, 2021ರಲ್ಲಿ ಜನಗಣತಿ ಬಿಡುಗಡೆ ಆಗಬೇಕಾಗಿತ್ತು, ಕೊರೋನಾ ಸಲುವಾಗಿ ಬಿಡುಗಡೆ ಆಗಿಲ್ಲ. ಸೊ ನಮಗೆ ಇವಾಗ ಏನು ಇಂಪಾರ್ಟೆಂಟ್ ಇದೆ ಅಂದರೆ 2011ರ ಜನಗಣತಿನೇ ಇಂಪಾರ್ಟೆಂಟ್ ಇದೆ. ಸರಿನಾ? ಸೊ ಇದು ಗ್ರಾಮೀಣ ಪಂಚಾಯಿತಿ ಅಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇದೆ ಅನ್ನೋ ಸಲುವಾಗಿ ಗ್ರಾಮೀಣದ ಬಗ್ಗೆ ಕೇಳಿದ್ದಾನೆ. ಸ್ವಲ್ಪ ಏನು ಕೇಳಿದ್ದಾನೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ 2011ರ ಪ್ರಕಾರ, 2011ರ ಜನಗಣತಿಯ ಪ್ರಕಾರ ಎಷ್ಟು ಜನ ವಾಸಿಸ್ತಿದ್ರು, ಸಂಖ್ಯೆ ಕೇಳಿಲ್ಲ. ಓಕೆನಾ? ಪರ್ಸೆಂಟೇಜ್ ಕೇಳಿದ್ದಾನೆ. ಸಂಖ್ಯೆ ಕೇಳಿದ್ರು ನೀವೇನು ಮಾಡ್ಬೋದಲ್ವಾ, 121 ಕೋಟಿ ಅಂತ ನಿಮ್ಗೆ ಗೊತ್ತಿದೆ. ಸೊ ಅದ್ರದ್ದು 61% ತೆಗೆದ್ರೆ ಎಷ್ಟು ಬರುತ್ತೆ ಅಲ್ವಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಇದೆಯಲ್ಲ, 61%. 61% ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ಯಾವುದು ನಗರ ಪ್ರದೇಶಗಳಲ್ಲಿ ಎಷ್ಟು ಜನ ವಾಸಿಸ್ತಿದ್ರು ಅಂತ ಕೇಳಿದ್ರೆ ಹೇಳ್ಬೋದಲ್ವಾ? ಎಷ್ಟು ಜನ ಅಂತ ಹೇಳ್ತೀರಾ? ಸೊ 100ರಲ್ಲಿ 61 ತೆಗೆದ್ರೆ ಎಷ್ಟು ಉಳಿತದೆ? 38.6 ಉಳಿತದ. ಸೊ 38.6% ಏನಿದಾರಲ್ವ ಅರ್ಬನಲ್ಲಿ ವಾಸಿಸ್ತಿದ್ದಾರೆ. ಓಕೆನಾ? ರೂರಲಲ್ಲಿ ವಾಸ ಮಾಡ್ತಾ ಇರೋರು 61% ಆದರೆ 61.4 ಆದರೆ, ಹಾಗಾದರೆ ಅರ್ಬನಲ್ಲಿ ನಗರ ಪ್ರದೇಶಗಳಲ್ಲಿ ವಾಸಿಸುವವರ ಜನಸಂಖ್ಯೆ ಎಷ್ಟಿದೆ ಅಂದರೆ 38.6% ಇದೆ. ಸರಿನಾ? ಎರಡು ನೆನಪಿಟ್ಕೊಳ್ಳಿ ನೀವು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಗ್ರಾಮ ಸಭೆಯ ಸದಸ್ಯರಾಗಲು ಒಬ್ಬ ವ್ಯಕ್ತಿಯ ವಯಸ್ಸು ಎಷ್ಟು ಹೊಂದಬೇಕು ಅಂತ ಕೇಳಿದ್ದಾರೆ. ಗ್ರಾಮ ಸಭೆಯ ಸದಸ್ಯರಾಗಲು ಒಬ್ಬ ವ್ಯಕ್ತಿಯ ವಯಸ್ಸು ಎಷ್ಟು ಹೊಂದಬೇಕು? ಇಲ್ಲಿ ಆಪ್ಷನ್ ಇಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾನೆ ಅಂದರೆ 18 ವರ್ಷ ಅಂತ ಕೊಟ್ಟಿದ್ದಾನೆ. 18 ವರ್ಷ ಆಗುತ್ತಾ, ಏನು 21 ವರ್ಷ ಆಗುತ್ತಾ? ಕನ್ಫ್ಯೂಷನ್ ಆಗ್ತಿದೆ ತಾನೇ ಇವಾಗ? ಕನ್ಫ್ಯೂಷನ್ ನಿಮಗೆ ಎಕ್ಸಾಮ್ ಹಾಲಲ್ಲಿ ಬರಬಾರ್ದು ಅಂತ ಹೇಳ್ತಿದ್ದೀನಿ. ಓಕೆನಾ? ಕ್ವಶನ್ ಪೇಪರ್ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಹಳೆ ಕ್ವಶನ್ ಪೇಪರ್ ಅನ್ನೋದು. ಅವನು ಕೇಳಿರೋದು ಗ್ರಾಮ ಸಭೆಯ ಸದಸ್ಯರಾಗಲು. ಓಕೆನಾ? ಟು ಬಿ ಎ ಮೆಂಬರ್ ಆಫ್ ಗ್ರಾಮ ಸಭಾ. ಓಕೆ, ಟು ಬಿ ಎ ಮೆಂಬರ್ ಆಫ್ ನಾಟ್ ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯಿತಿಯ ಸದಸ್ಯನಾಗಲು 21 ವರ್ಷ ಬೇಕು. ಎಷ್ಟು ಬೇಕು? 21 ವರ್ಷ ಬೇಕು ಗ್ರಾಮ ಪಂಚಾಯಿತಿಯ ಸದಸ್ಯನಾಗಲು. ಗ್ರಾಮ ಸಭಾದ ಸದಸ್ಯನಾಗಲು 18 ವರ್ಷ ಬೇಕು. ಸರಿಯಾ? ಡಿಫ್ರೆನ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಹಾಗೆ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅಲ್ಲಿ ಸದಸ್ಯನಾಗಲಿಕ್ಕೆ ಎಷ್ಟು ವಯಸ್ಸು ಬೇಕು? ಅಲ್ಲಿ ಕೂಡ 21 ವರ್ಷನೇ ಬೇಕು. ಓಕೆನಾ? ಅಧ್ಯಕ್ಷ ಆಗಲಿಕ್ಕೆ ಎಷ್ಟು ಬೇಕು? ಅಲ್ಲಿ ಕೂಡ 21. ಏನು 3 ಟೈರ್ ಸಿಸ್ಟಮ್ ಇದೆಯಲ್ಲ, ಪಂಚಾಯತ್ ರಾಜ್ ಸಿಸ್ಟಮ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಆ 3 ಪಂಚಾಯತಿನಲ್ಲಿ ಸದಸ್ಯ ಆಗಲಿ ಅಧ್ಯಕ್ಷ ಆಗಲಿ ಅವನಿಗೆ 21 ವರ್ಷ ಬೇಕು. ಸರಿನಾ? ಹಾಗೆ MLA ಆಗೋಕ್ಕೆ, CM ಆಗೋಕ್ಕೆ ಎಷ್ಟು ವರ್ಷ ಬೇಕು ಅಂದರೆ 25 ವರ್ಷ ಬೇಕು. ಸರಿನಾ? MLA ಆಗೋಕ್ಕೆ ಮತ್ತು CM ಆಗೋಕ್ಕೆ. ಸೊ ನೆಕ್ಸ್ಟ್ ನಾನು PM ಆಗಬೇಕು, ಇಲ್ಲಾಂದರೆ MP ಆಗಬೇಕು. ಓಕೆನಾ? ಇಡೀ ಬಿಜಾಪುರ ಜಿಲ್ಲೆಗೆ, ಇಡೀ ಯಾವುದು ಧಾರವಾಡ ಜಿಲ್ಲೆಗೆ ನಾನು MP ಆಗಬೇಕು ಅಂದರೆ ನನಗೆ ಎಷ್ಟು ವಯಸ್ಸು ಬೇಕು ಅಂದರೆ ನನಗೆ 25 ಬೇಕು. ಸರಿನಾ? ಹಾಗೆ ಪ್ರಧಾನಮಂತ್ರಿ ಆಗೋಕ್ಕೆ ಎಷ್ಟು ಬೇಕು? ಅಲ್ಲಿ ಕೂಡ 25 ಬೇಕು. ಸರಿನಾ? ಪ್ರಧಾನಮಂತ್ರಿ ಆಗಲಿ, CM ಆಗಲಿ, ಅದಾದ ನಂತರ MLA ಆಗಲಿ, MP ಆಗಲಿ 25 ಬೇಕು. ಅಕಸ್ಮಾತಾಗಿ ನಾನು ರಾಜ್ಯಸಭಾದಲ್ಲಿ ನಾನು ಗೆಲ್ಲಬೇಕು, ನಾನು ಮೆಂಬರ್ ಆಗಬೇಕು ಅಂದರೆ, ಹಾಗೆ ವಿಧಾನ ಪರಿಷತ್ತಲ್ಲಿ ನಾನು ಮೆಂಬರ್ ಆಗಬೇಕಂದ್ರೆ ಅಲ್ಲಿ ಎಷ್ಟು ವಯಸ್ಸು ಬೇಕು ಅಂತ ಕೇಳ್ತಾನೆ. ಓಕೆನಾ? ಅಲ್ಲಿ ಎಷ್ಟು ಬೇಕು ಅಂದರೆ ಅಲ್ಲಿ 30 ವರ್ಷ ಬೇಕಾಗುತ್ತೆ. ಎಲ್ಲಿ? ರಾಜ್ಯಸಭಾದಲ್ಲಿ, ಹಾಗೆ ವಿಧಾನ ಪರಿಷತ್ನಲ್ಲಿ. ಓಕೆ, ವಿಧಾನಸಭಾ ಅಲ್ಲ, ವಿಧಾನ ಪರಿಷತ್. ವಿಧಾನಸಭೆ ಅಂದರೆ MLA ಆಗುತ್ತೆ. ಓಕೆನಾ?
ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಹೇಳ್ತಿಲ್ಲ ನಾನು, ಲೆಜಿಸ್ಲೇಟಿವ್ ಕೌನ್ಸಿಲ್ ಹೇಳ್ತಿದ್ದೀನಿ. ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ 30 ವರ್ಷ ಬೇಕಾಗುತ್ತೆ, ಸರಿನಾ? ಹಾಗೆ ನೆಕ್ಸ್ಟ್ ರಾಜ್ಯಪಾಲ ಆಗಬೇಕು ನಾನು. ಓಕೆ, ನಾನು ರಾಜ್ಯಪಾಲ ಆಗ್ತೀನಿ. ದ್ರೌಪದಿ ಮುರ್ಮುಗೆ ನಾನು ಭಾಳ ಹತ್ತಿರವಾಗಿದ್ದೀನಿ. ಸೊ ನನಗೂ ಒಂದು ರಾಜ್ಯಕ್ಕಿದ್ರೆ ರಾಜ್ಯಪಾಲ ಮಾಡ್ತಾರೆ ಅವರು, ಓಕೆನಾ, ರಾಜ್ಯಪಾಲೆ ಮಾಡ್ತಾರೆ. ಸೊ ನನಗೆ ಎಷ್ಟು ವಯಸ್ಸು ಬೇಕು ಅಂತ ಕೇಳಿದ್ರೆ ನನಗೆ 35 ವರ್ಷ ಬೇಕು, ಸರಿನಾ? ಇಲ್ಲಪ್ಪ ನಾನಿದ್ರೇನೋ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಲ್ತೀನಿ ನಾನು, ಇಲ್ಲಾಂದರೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಲ್ತೀನಿ. ಸೊ ನನಗೆ ಎಷ್ಟು ವಯಸ್ಸು ಬೇಕು ಅಂತ ಕೇಳಿದ್ರೆ ನೀವು ಇನ್ನೂ 35 ವರ್ಷ ಆಗೋವರೆಗೂ ವೇಟ್ ಮಾಡಬೇಕಾಗತ್ತೆ, ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ, ಎಲ್ಲ ಏಜಸ್ಸು, ಸರಿನಾ, ಕ್ರೈಟೇರಿಯಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಕರ್ನಾಟಕದ 3ನೇ ಹಣಕಾಸು ನಿಗಮ ಶಿಫಾರಸು ಮಾಡಿದಂತೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಕೊಡಮಾಡುವ ಶಾಸನಬದ್ಧ ಅನುದಾನ ಮೊತ್ತವು ಅಂತ ಕೇಳಿದ್ದಾರೆ, ಓಕೆನಾ? 3ನೇ ಹಣಕಾಸು ನಿಗಮ ಇದೆಯಲ್ಲ, ಅಂದರೆ 5 ಹಣಕಾಸು ನಿಗಮ ಬಂದಿದ್ದಾವೆ ಇಲ್ಲಿವರೆಗೂ. ಮೊದಲ ಹಣಕಾಸು ನಿಗಮದ ಅಧ್ಯಕ್ಷರು ಯಾರು? ಅದಾಂತರ ಪ್ರಸ್ತುತ ಯಾರಿದ್ದಾರೆ, ಸರಿನಾ? ಟೋಟಲ್ 5 ಜನ ಇದ್ದಾರೆ. 5 ಜನ ಇದ್ದಾರೆ ಅಂದರೆ ಫಸ್ಟ್ ಬರೋರು ತಿಮ್ಮಯ್ಯ ಅಂತ ಬರ್ತಾರೆ, ಓಕೆನಾ? ತಿಮ್ಮಯ್ಯ ಅಂತ ಬರ್ತಾರೆ. ಸೊ ಸೆಕೆಂಡ್ ಬರೋರು ಯಾರು ಅಂದರೆ ಸುರೇಂದ್ರನಾಥ್ ಅಂತ ಬರ್ತಾರೆ, ಓಕೆನಾ? ಸುರೇಂದ್ರನಾಥ್ ಅಂತ ಬರ್ತಾರೆ. ಇದು ಎಷ್ಟರಲ್ಲಿ ಬರ್ತಾರೆ ಅಂದರೆ 2002ರಲ್ಲಿ, ಇದು 2002ರಲ್ಲಿ, ಇದು 96ರಲ್ಲಿ, ಓಕೆ? ಸೊ ನೆಕ್ಸ್ಟ್ ಥರ್ಡ್ ಬರ್ತಾರೆ. ಥರ್ಡ್ ಯಾವುದು ಅಂದರೆ ಕೂಡ್ಗಿ ಅಂತ, ಓಕೆನಾ? ಥರ್ಡ್ ಯಾವುದು ನಿಗಮ ಅಧ್ಯಕ್ಷರು ಯಾರು ಅಂದರೆ ಥರ್ಡ್ ಕೂಡ್ಗಿ ಅಂತ ಬರ್ತಾರೆ, ಓಕೆನಾ? ಸೊ 4ನೇದು ಯಾರು ಅಂದರೆ ಚಿನ್ನಸ್ವಾಮಿ, ಓಕೆ, ಚಿನ್ನಸ್ವಾಮಿ. ಸೊ ಪ್ರೆಸೆಂಟ್ ಇದ್ದಾರಾ ಚಿನ್ನಸ್ವಾಮಿಯ ಅಂತ ಕೇಳಿದ್ರೆ ಪ್ರೆಸೆಂಟ್ ಚಿನ್ನಸ್ವಾಮಿ ಇಲ್ಲ, ಪ್ರೆಸೆಂಟ್ ನಾರಾಯಣ ಸ್ವಾಮಿ ಇದ್ದಾರೆ, ಸರಿನಾ? ಸೊ ಪ್ರೆಸೆಂಟ್ ಯಾರಿದ್ದಾರೆ ಅಂದರೆ ನಾರಾಯಣ ಸ್ವಾಮಿ ಇದ್ದಾರೆ. ಯಾರು? 5ನೇದವರು ನಾರಾಯಣ, ಓಕೆ, ನಾರಾಯಣ ಇದ್ದಾರೆ. ಸೊ ಈ 5 ಜನದ ಹೆಸರು ನಿಮಗೆ ಗೊತ್ತಿರಲಿ. ಹಾಗೆ ಸೆಂಟ್ರಲಲ್ಲಿ ಕೂಡ ನಮಗೆ ಗೊತ್ತಿರಬೇಕಲ್ವಾ? ಕರ್ನಾಟಕದ ನೋಡ್ಕೊಂಡ್ವಿ, ಕರ್ನಾಟಕದಾಯಿತು, ಓಕೆ? ಸೆಂಟ್ರಲಲ್ಲಿ ಗೊತ್ತಿರಬೇಕಲ್ವಾ? ಸೆಂಟ್ರಲಲ್ಲಿ ಹಣಕಾಸು ಆಯೋಗದ ಮೊದಲ ಅಧ್ಯಕ್ಷರು ಯಾರು? KC ನಿಯೋಗಿ ಅಂತ ಬರ್ತಾರೆ, ಓಕೆನಾ? KC ನಿಯೋಗಿ. ಸೊ ಪ್ರಸ್ತುತ ಯಾರಿದ್ದಾರೆ ಅಂತ ಕೇಳಿದ್ರೆ NK ಸಿಂಗ್ ಅಂತ ಬರ್ತಾರೆ. ಎಷ್ಟನೇ ಆಯೋಗ? 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು, ಓಕೆ? 15. ನಮ್ಮ ಕರ್ನಾಟಕದಲ್ಲಿ 5ನೇದು ನಡೀತಿದೆ, ದೇಶದಲ್ಲಿ 15ನೇದು ನಡೀತಿದೆ ಆಲ್ರೆಡಿ, ಸರಿನಾ? 5-15 ಮ್ಯಾಚ್ ಆಗುತ್ತೆ ತಾನೇ ನಂಬರ್ ನೆನ್ಪಿಟ್ಕೊಳ್ಳೋಕ್ಕೆ. ಸೊ ಇಲ್ಲಿ 5ನೇದು ನಡೀತಿದ್ರೆ ಹಣಕಾಸು ಆಯೋಗ, ಅಲ್ಲಿ 15ನೇ ಹಣಕಾಸು ಆಯೋಗ ನಡೀತಾ ಇದೆ, ಸರಿನಾ? ಅಲ್ಲಿ ಯಾರಿದ್ದಾರೆ ಪ್ರಸ್ತುತ ಅಂದರೆ NK ಸಿಂಗ್ ಇದ್ದಾರೆ. ಅವರ ಅವಧಿ ಎಲ್ಲಿವರೆಗೂ ಇದೆ ಅಂತ ಕೇಳಿದ್ರೆ 2026ರವರೆಗೂ ಇದೆ, ಸರಿನಾ? 2026ರವರೆಗೂ. 2026ರಿಂದ ಮುಂದೆ 5 ವರ್ಷ ಒಬ್ಬರು ಬರಬೇಕಲ್ವ? 16ನೇ ಹಣಕಾಸು ಆಯೋಗದ ಏನಾದರೂ ಇವಾಗಲೇ ನೇಮಕ ಮಾಡಿದಾರಾ ಅಂತ ಕೇಳಿದ್ರೆ ಹೌದು, ನೇಮಕ ಮಾಡಿದ್ದಾರೆ. ರೀಸೆಂಟಾಗಿ ನೇಮಕ ಮಾಡಿದ್ದಾರೆ, 1 ವರ್ಷ ಆಯಿತು, ಸರಿನಾ? ಒಂದು 6 ತಿಂಗಳಾಯಿತು, ಓಕೆನಾ? ನೇಮಕ ಮಾಡಿದ್ದಾರೆ. ಯಾರು ನೇಮಕ ಮಾಡಿದ್ದಾರೆ ಅಂದರೆ ದ್ರೌಪದಿ ಮುರ್ಮು, ಅಂದರೆ ರಾಷ್ಟ್ರಪತಿ ನೇಮಕ ಮಾಡಬೇಕಲ್ವಾ? ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಸರಿಯಾ? ಸೊ ಯಾರಿದ್ದಾರೆ ನೆಕ್ಸ್ಟ್ 16ನೇದು ಅಂದರೆ ಅರವಿಂದ್ ಪನಗಾರಿಯಾ ಅಂತ ಬರ್ತಾರೆ. ಯಾರು? ಅರವಿಂದ್ ಪನಗಾರಿಯಾ, ಓಕೆ? ಅವ್ರು ಇದ್ದಾರೆ. ಅವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ, ಸರಿನಾ? ಮುಂದೆ ಆಗ್ತಾರೆ. ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ, ಸರಿನಾ? ಆಪ್ಷನ್ ಬಿ ಇದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 4th ಕ್ವಶನ್, ತಾಲೂಕು ಪಂಚಾಯಿತಿಯನ್ನು ವಿಸರ್ಜಿಸಬಹುದಾದ ಅಧಿಕಾರವನ್ನು ಹೊಂದಿರುವವರು ಯಾರು ಅಂತ ಕೊಟ್ಟಿದ್ದಾರೆ, ಸರಿನಾ? ತಾಲೂಕು ಪಂಚಾಯಿತಿನ ವಿಸರ್ಜಿಸಲು ಯಾರಿಗೆ ಅಧಿಕಾರ ಇದೆ, ಸರಿನಾ? ಸೊ ಡೆಪ್ಯೂಟಿ ಕಮಿಷನರ್ ಅಂತ ಕೊಟ್ಟಿದ್ದಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯತ್ ಅಂತ ಕೊಟ್ಟಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಸರಿಯಾ? ಇಲ್ಲಿ ನೀವು ಟೋಟಲ್ 3 ನೆನಪಿಟ್ಕೊಳ್ಳಿ. ಒಂದು ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ 3 ಬಂದವಾ? ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನ ಇದನ್ನು ವಿಸರ್ಜಿಸುವ ಅಧಿಕಾರ ಯಾರಿಗಿದೆ ಅಂದರೆ ಸ್ಟೇಟ್ ಗೌರ್ಮೆಂಟ್ಗಿದೆ. ಹಾಗೆ ಮತ್ತು ಗ್ರಾಮ ಪಂಚಾಯತಿಗೆ ವಿಸರ್ಜಿಸುವ ಅಧಿಕಾರ ಯಾರಿಗಾದರೂ ಇದೆಯಾ? ಹೌದು, ಇದೆಯಲ್ಲ. ಅದು ಯಾರಿಗಿದೆ ಅಂದರೆ ಆಪ್ಷನ್ ಎ ಇದೆಯಲ್ವಾ, ಡೆಪ್ಯೂಟಿ ಕಮಿಷನರ್ ಅವರಿಗಿದೆ. ಯಾವುದನ್ನು? ಗ್ರಾಮ ಪಂಚಾಯತಿನ ವಿಸರ್ಜಿಸುವ, ಹಾಗೆ ಜನಸಂಖ್ಯೆ ಆಧಾರ ಮೇಲೆ ಇದ್ರೇನೋ ಒಂದು ಹೊಸ ಗ್ರಾಮ ಪಂಚಾಯತಿನ ಘೋಷಣೆ ಮಾಡುವ ಅಧಿಕಾರ ಯಾರಿಗಿದೆ ಅಂದರೆ ಡೆಪ್ಯೂಟಿ ಕಮಿಷನರ್ಗಿದೆ, DC-ಗಿದೆ, ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ 5th ಕ್ವಶನ್, ಒಬ್ಬ ಚುನಾಯಿತ ಪ್ರತಿನಿಧಿಯು ತನ್ನ ಭಾಷಣ ವೆಚ್ಚಗಳ ವಿವರವನ್ನು ಯಾರಿಗೆ ಸಲ್ಲಿಸುತ್ತಾನೆ, ಸರಿನಾ? ಒಬ್ಬ ಚುನಾಯಿತ ಪ್ರತಿನಿಧಿ ಇದನ್ನಲ್ಲ, ಅವನು ತನ್ನ ಚುನಾವಣಾ ವೆಚ್ಚಗಳ ವಿವರವನ್ನು ಯಾರಿಗೆ ಸಲ್ಲಿಸುತ್ತಾನೆ? ಅವ ಏನು ಚುನಾವಣೆ ಮಾಡಿರ್ತಾನಲ್ವ, ಚುನಾವಣೆ ಒಳಗಿದ್ರೆ ಎಷ್ಟೆಷ್ಟು ಖರ್ಚಾಗಿದೆ, ಎಲ್ಲೆಲ್ಲಿ ಪೆಂಡಲ್ ಹಾಕಿದ್ದಾನೆ, ಎಲ್ಲೆಲ್ಲಿ ಯಾವುದೋ ಮಂಟಪ ಹಾಕಿದ್ದಾನೆ, ಎಲ್ಲೆಲ್ಲಿ ಭಾಷಣ ಮಾಡಿದ್ದಾನೆ, DJಗೆ ಎಷ್ಟು ಕೊಟ್ಟಿದ್ದಾನೆ, ಕುಡಿಯೋಕೆ ಎಷ್ಟು ಕೊಟ್ಟಿದ್ದಾನೆ, ಓಕೆ? ಇದನ್ನೆಲ್ಲ ಯಾರಿಗೆ ಸಲ್ಲಿಸ್ತಾನೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅವರಿಗೆ, ಅದಾಂದರೆ ಡೆಪ್ಯೂಟಿ ಕಮಿಷನರ್ ಅವರಿಗೆ, ರಿಟರ್ನಿಂಗ್ ಆಫೀಸರ್ ಅವರಿಗೆ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ರಿಟರ್ನಿಂಗ್ ಆಫೀಸರ್ಗೆ, ಓಕೆನಾ?
ಒಬ್ಬ ಚುನಾಯಿತ ಪ್ರತಿನಿಧಿ ಇದ್ದಾನಲ್ವ, ಆ ಚುನಾಯಿತ ಪ್ರತಿನಿಧಿ ಅವನದೆಲ್ಲ ಖರ್ಚು ವೆಚ್ಚಗಳು ರೀಸೆಂಟಾಗಿ ಮೊನ್ನೆ ಉಪಚುನಾವಣೆ ನಡೀತು, ಓಕೆನಾ. ಎಲ್ಲೆಲ್ಲಿ ನಡೀತು ಅಂತ ನಿಮಗೆ ನೆನಪಿರಲಿ, ಯಾಕಂದರೆ ಕೇಳಿದ್ರೆ ಕೇಳ್ಬೋದು. ಸಂಡೂರಲ್ಲಿ ನಡೆದಿದೆ, ಸರಿನಾ. ಸಂಡೂರಲ್ಲಿ ಬರುತ್ತೆ, ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತದೆ. ಹಾಗೆ ಮತ್ತೆಲ್ಲಿ ನಡೆದಿದೆ, ಚನ್ನಪಟ್ಟಣದಲ್ಲಿ ನಡೆದಿದೆ, ಸರಿನಾ. ಚನ್ನಪಟ್ಟಣ ಎಲ್ಲಿ ಬರ್ತದೆ, ರಾಮನಗರದಲ್ಲಿ ಬರ್ತದೆ, ಓಕೆನಾ. ಬೊಂಬೆ ಗಡಿಗೆ ಫೇಮಸ್ ಇದೆ, ಸರಿನಾ. ಇನ್ನೊಂದರಲ್ಲಿ ನಡೆದಿದೆ, ಇನ್ನೊಂದು ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ. ಯಾವ ತಾಲೂಕು ಹೇಳಿ ಅದನ್ನು, ಯಾವ ತಾಲೂಕಿಗೆ ಎಲೆಕ್ಷನ್ ನಡೆದಿದೆ, ಯಾವ ಮತಕ್ಷೇತ್ರಕ್ಕೆ ಎಲೆಕ್ಷನ್ ನಡೆದಿದೆ, ಕಾಮೆಂಟ್ ಹಾಕಿ, ಸರಿನಾ. ಆ ಊರು ಇದ್ರೇನೋ ಹಿಸ್ಟ್ರಿಯಲ್ಲಿ ಕೂಡ ಇದು ಫೇಮಸ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಬಾಲ ಕಾರ್ಮಿಕರೆಂದರೆ ಡ್ಯಾಶ್ ವಯಸ್ಸಿನೊಳಗಿನ ಕೆಲಸ ಮಾಡುತ್ತಿರೋ ಮಕ್ಕಳಾಗಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಬಾಲ ಕಾರ್ಮಿಕರ ಕಾಯಿದೆ ಅದು ಇದು ಅಂತ ಹೇಳಿದ್ರೆ ಬರ್ತದೆ, ಓಕೆನಾ. ಬಾಲಕಾರ್ಮಿಕರು ಅಂದರೆ ಎಷ್ಟನೇ ವಯಸ್ಸು, ಓಕೆನಾ. ನನಗೆ 25 ವರ್ಷ ಇದೆ, ನನಗೆ 30 ವರ್ಷ ಇದೆ, ನನಗೆ 40 ವರ್ಷ, ನಾನು ಬಾಲಕಾರ್ಮಿಕನಾ, ನಾನು ಬಾಲ ಇದ್ದೀನ ಇನ್ನೂ, ಓಕೆನಾ. ನಾನು ಚಿಕ್ಕವನಾ, ಇಲ್ಲಾಂದರೆ ನನಗೆ 18 ವಯಸ್ಸಿದೆ, ನಾನು ಚಿಕ್ಕವನಾ. ಸೊ ನನಗೆ 6 ವಯಸ್ಸಿದೆ, ನಾನು ಚಿಕ್ಕವನಾ, ನಾನು 8ನೇತೆ ಇದ್ದೀನಿ, ನಾನು ಚಿಕ್ಕವನಾ ಅಂತ ಕೇಳಿದ್ರೆ, ಬಾಲಕಾರ್ಮಿಕರು ಅಂದರೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳು, ಓಕೆನಾ. 6ರಿಂದ 14 ವರ್ಷದ ಮಕ್ಕಳಿಗಿದ್ರೆ ಬಾಲಕಾರ್ಮಿಕ. 6ಕ್ಕಿಂತ ಕೆಳಗಡೆ ಇದ್ದವ್ರಿಗೆ ಏನಾದರೂ ಬಾಲಕಾರ್ಮಿಕ ಅಂತಾರ ಅನ್ನಲ್ವಾ, ಅಂತಾರೆ. ಬಟ್ ಇದ್ರೇನು ಆ್ಯಕ್ಯುರೇಟಾಗಿ ಏನಾದರೂ ಹೇಳಿದ್ರೆ ಅಂದ್ರೇನು ಕಾರ್ಮಿಕರು ಅಂತ ಹೇಳಿದ್ರೆ 6ರಿಂದ 14 ಬಾಲಕಾರ್ಮಿಕರು ಅಂತ ಹೇಳ್ತೀವಿ, ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 14 ವರ್ಷಗಳಕ್ಕಿಂತ ಕಡಿಮೆ ಏನಿರ್ತಾರಲ್ವ, ಮೀನ್ಸ್ 8th ಸ್ಟ್ಯಾಂಡರ್ಡ್ಗಿಂತ ಏನು ಕಡಿಮೆ ಇರ್ತಾರಲ್ಲವ ವಯಸ್ಸಿನ ಹುಡುಗರಾಗಲಿ ಹುಡುಗಿರಾಗಲಿ, ಅವರು ಬಾಲಕಾರ್ಮಿಕರಾಗ್ತಾರೆ. ಅವ್ರೇನಾದರೂ ಕೆಲಸ ಮಾಡ್ತಿದ್ರೆ, ಅವ್ರು ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಮೀನ್ಸ್ ಇಟ್ಟಂಗಿ ಬಟ್ಟೆ ಅಂತ ಬರ್ತಾವಲ್ವ, ಅಲ್ಲಿದ್ರೇನೋ ಕೆಲಸ ಮಾಡಲಿ, ಇಲ್ಲಾಂದರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲಿ, ವಾಟೆವರ್ ಅವ್ರು ಎಲ್ಲಾದರೂ ಕೆಲಸ ಮಾಡಿದ್ರು ಕೂಡ ಅವ್ರು ಬಾಲಕಾರ್ಮಿಕರು ಅಂತ ಬರ್ತಾರೆ. ಸೊ ಓಕೆನಾ. ಸೊ ಅವ್ರಿಗೆ ಬಾಲಕಾರ್ಮಿಕರು ಅಂತ ಅವ್ರಿಗೆ ಏನಾರ ನೀವು ಕೆಲಸ ಮಾಡಿಸಿದ್ರೆ ಬಾಲಕಾರ್ಮಿಕ ಕಾಯ್ದೆ ಇದೆ, 1986ರಲ್ಲಿ ಬಂದಿದೆ, ಓಕೆನಾ. ಆ ಕಾಯ್ದೆ ಹಾಕೊಂಡು ನಿಮ್ಗೆ ಗುಮ್ತಾರೆ, ಸರಿಯಾ. ಇದು ನೆನಪಿರಲಿ ನಿಮಗೆ. ಸೊ ಈ ರೀತಿ ಹೇಳ್ತಿದ್ದೀನಂತ ಇದು ಅಲ್ಲ, ಅದು ನೆನ್ಪಿಟ್ಕೊಳ್ಳೋಕ್ಕೆ ಅದು 1986. ಹಾಗೆ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಬಂದಿದೆ, ಇದು 86 ಇದೆ, ಅದು 76, 10 ವರ್ಷ ಹಿಂದೆ ಹೋಗೋ ಅಷ್ಟೇ, ಓಕೆನಾ. ಸೊ ಅದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 7th ಕ್ವಶನ್, ಗ್ರಾಮ ಮಟ್ಟದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹೆಚ್ಚುವರಿ ಪೋಷಣೆಯನ್ನು ಒದಗಿಸುವ ಸಂಸ್ಥೆಯು ಅಂತ ಕೊಟ್ಟಿದ್ದಾರೆ. ಗ್ರಾಮ ಮಟ್ಟದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹೆಚ್ಚುವರಿಯಾಗಿದ್ದರೆ ಪೋಷಣೆ ಇದ್ರೇನೋ, ಪೋಷಣೆ ಮಾಡಲಿಕ್ಕೆ ಇವಾಗ ಪ್ರೋಟೀನ್ ಮತ್ತು ಇದರ ನ್ಯೂಟ್ರಿಷನ್ ಏನಾದರೂ ಇದ್ರೇನೋ ವಸ್ತುಗಳು ಕೊಡ್ತಾರೆ. ಅದಾನಂತರ ಗರ್ಭಿಣಿಯರಿಗಿದ್ರೇನೋ ಅವು ಪ್ಯಾಕೆಟ್ ಏನೋ ಒಂದು ಕೊಡ್ತಾರಲ್ವ ಊಟ ಮಾಡೋಕ್ಕೆ, ಊಟದಲ್ಲಿ ಹಾಕೊಂಡು ತಿನ್ನೋಕ್ಕೆ. ಅದಾನಂತರ ಚಿಕ್ಕ ಮಗು ಹುಟ್ಟಿದ ಮಗುವಿಗಿದ್ರೇನೋ ಅವರಿಗೂ ಕೂಡ ಇದ್ರೆ 1 ವರ್ಷದವರೆಗೂ ಪ್ರೋಟೀನ್ ಯುಕ್ತ ಆಹಾರ ಕೊಡ್ತಾರೆ. ಅದಾನಂತರ ನ್ಯೂಟ್ರಿಷನ್ ಯುಕ್ತ ಆಹಾರ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ? ಉಪಕೇಂದ್ರದಲ್ಲಿ ಕೊಡ್ತಾರೆ, ರೇಷನ್ ಅಂಗಡಿಯಲ್ಲಿ ಕೊಡ್ತಾರೆ. ರೇಷನ್ ಅಂಗಡಿಯಲ್ಲಿ ಎಲ್ಲರಿಗೂ ಕೊಡ್ತಾರೆ, ಮಕ್ಕಳಿಗೆ ಅವರಿಗೆ ಅಂತಿಲ್ಲ, ಓಕೆನಾ. ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಂತ ಇಲ್ಲ, ಓಕೆನಾ. ವೃದ್ಧರಿಗೂ ಕೊಡ್ತಾರೆ, ನನಗೂ ಕೊಡ್ತಾರೆ, ನಿಮಗೂ ಕೊಡ್ತಾರೆ, ಓಕೆ. ನಮ್ಮದು BPL ಕಾರ್ಡು ಮತ್ತು APL ಕಾರ್ಡ್ ಇತ್ತಂದರೆ, BPL ಕಾರ್ಡ್ ಇದ್ದರೆ ಏನೋ ಫ್ರೀಯಾಗಿ ಕೊಡ್ತಾರೆ, APL ಕಾರ್ಡ್ ಇದ್ದರೆ 1 kgಗೆ 15 ರೂಪಾಯಿ ನಿಸ್ಕೋತಾರೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಅಂಗನವಾಡಿದಲ್ಲಿ ಕೊಡ್ತಾರೆ, ಸರಿನಾ. ಅಂಗನವಾಡಿಯಲ್ಲಿ ಚಿಕ್ಕ ಮಕ್ಕಳಿಗೆ ಹೇಗೆ ಅಂದ್ರೇನೋ ಬಾಲವಾಡಿ ಅಂಗನವಾಡಿ ಅಂತ ಕಲಿಸ್ತಾರಲ್ವ, ಹಾಗೆ ಆ ಅಂಗನವಾಡಿ ಕೇಂದ್ರಗಳೇ ಪೋಷಣೆ ಮಾಡೋಕ್ಕೆ, ಓಕೆನಾ, ಚಿಕ್ಕ ಮಕ್ಕಳಿಗೆ ಹಾಗೆ ಮಹಿಳೆಯರಿಗೆ ಆಹಾರವನ್ನು ಒದಗಿಸ್ತವೆ, ಸರಿನಾ. ಇದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಇನ್ನೊಂದು ಈ ಅಂಗನವಾಡಿ ಬಂತಲ್ಲ, ಈ ಅಂಗನವಾಡಿ ಬಂದಾಗ ಇನ್ನೊಂದಿದ್ರೇನೋ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿದೆ. ರಾಜ್ಯದಾದ್ಯಂತ ಇದ್ರೇನೋ ಈ ಹೊಸದಾಗಿದ್ರೇನೋ ಒಂದು ಶಾಲೆಗಳು ಓಪನ್ ಮಾಡ್ತಿದ್ದಾರೆ. ಆ ಶಾಲೆಗಳ ಹೆಸರೇನು? ಆ ಶಾಲೆಗಳ ಕ್ರೈಟೀರಿಯಾ ಏನು? ಅದು ಶಾಲೆಗಳು ಯಾಕೆ ಫೇಮಸ್ ಇದೆ, ಯಾಕೆ ಅದನ್ನು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ, ಇವಾಗ ಏನು ಬಾಲವಾಡಿ ಅಂಗನವಾಡಿ ಇದೆಯಲ್ಲ, ಬಾಲವಾಡಿ ಅಂದರೆ ನಿಮಗೆ ಮೇ ಬಿ ಉತ್ತರ ಕರ್ನಾಟಕದ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಬಾಲವಾಡಿ ಅಂದರೆ ಅಂಗನವಾಡಿಗಿಂತ 1 ವರ್ಷ ಹಿಂದೆ, ಓಕೆ. ಲೈಕ್ ಇವಾಗ LKG ಇದ್ದಾಗೆ ಅದು, ಸರಿನಾ. ಸೊ ಆ ರೀತಿ ಏನಿದಾರಲ್ಲ ಪ್ರೀ ಸ್ಕೂಲ್ ಅಂತೇಳಿ ಒಂದು ತೆಗಿತಿದ್ದಾರೆ, ಅದಕ್ಕೆ ಕ್ರಶ್ ಅಂತ ಹೆಸರಿಟ್ಟಿದ್ದಾರೆ, ಓಕೆನಾ. ಆ ಕ್ರಶ್ ಅಂತ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗ್ತಿದೆ. ಕ್ರಶನ್ನು ಪ್ರೀ ಸ್ಕೂಲ್ ಎಲ್ಲಿ ಸ್ಟಾರ್ಟ್ ಆಗ್ತಿದ್ವಿ, ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಅಂತ ಹೇಳಬೇಕು. ಪ್ರೀ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಅದ್ರ ಹೆಸರೇನು ಅಂತ ಕೇಳಿದ್ರೆ ಕ್ರಶ್ ಅಂತ ನೆನಪಿರಲಿ. ಕ್ರಶ್ ಅಲ್ಲ, ಓಕೆನಾ. ಕ್ರಶ್ ಬೇರೆ, ಇದು ಕ್ರಶ್ ಇದು ಆ್ಯಕ್ಚುಲಾಗಿ, ಓಕೆನಾ. ಸೊ ನೀವು ಕ್ರಶ್ ಅಂತ ನೆನಪಿಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಓಕೆ. ಸೊ ನೀವು ಕ್ರಶ್ ಅಂತ ನೆನಪಿಟ್ಕೊಳ್ಳಿ, ಅಲ್ಲಿ ಕ್ರಶ್ ಹಾಕಿ ಸರಿಯಾಗಿ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಗ್ರಾಮ ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಯಾರು ನೀಡಿದ್ದಾರೆ ಇದು ಅಂತ ನೀವು ಕಣ್ಣು ಮುಚ್ಕೊಂಡು ಹೇಳ್ತೀರಾ, ಓಕೆನಾ, ಹಾಕ್ತೀರಾ. MK ಗಾಂಧಿ, ಮಹಾತ್ಮ ಗಾಂಧಿ. ಹಾಗೆ ಸ್ವರಾಜ್ಯ ಎಂಬ ಮೊಟ್ಟ ಮೊದಲ ಬಾರಿಗೆ ಇದ್ರೇನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಳಗೆ ಪದ ಬಳಕೆ ಮಾಡಿದವರು ಯಾರು ಅಂತ ಕೇಳಿದ್ರೆ MK ಗಾಂಧಿ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ. ಯಾಕಂದರೆ ಅವರು 1924ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ. ಅದಕ್ಕಿಂತ ಮುಂಚೆನೇ ಸ್ವರಾಜ್ಯ ಅನ್ನೋದಿದ್ರೇನು ಪದ ಇದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಇದ್ರ ಬಳಕೆ ಆಗಿತ್ತು ಸಭೆಯಲ್ಲಿ. ಯಾವ ಸಭೆ? 1906ರಲ್ಲಿ
ಯಾರು ದಾದಾಬಾಯಿ ನವರೋಜಿ ಅದರ ಅಧ್ಯಕ್ಷತೆ ವಹಿಸಿರ್ತಾರೆ, ಅವರು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡ್ತಾರೆ. ಹಾಗೆ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಒಬ್ಬರದಿದೆಯಲ್ವಾ, ಯಾರ್ದಿದೆ? ಬಾಲ್ ಗಂಗಾಧರ್ ತಿಲಕ್. ಓಕೆನಾ, ಅವರ ಘೋಷಣೆ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅನ್ನೋದು ಬಾಲ್ ಗಂಗಾಧರ್ ತಿಲಕ್ ಅವರ ಘೋಷಣೆ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಜನವಸತಿ ಸಭೆಯ ಕೋರಮನ್ನು ಡ್ಯಾಶ್ ಎಂದು ನಿಗದಿಪಡಿಸಲಾಗಿದೆ. ಓಕೆ, ಈ ಕೋರಮ್ ಅಂತ ಬರ್ತದೆ. ಓಕೆನಾ, ಕೋರಮ್ ಅಂದರೆ ಏನಂತ ಮೊದಲು ಗೊತ್ತಿರಬೇಕು. ಕೋರಮ್ ಅಂದರೆ ಏನು ಅಂದರೆ, ಇವಾಗ ಯಾವುದಾದ್ರೂ ಒಂದು ಸಭೆ ನಡೀತಿದೆಯಾ, ಓಕೆ, ಯಾವುದಾದ್ರೂ ಒಂದು ಸಭೆ ನಡೀತಿದೆ ಅಂದರೆ ಆ ಸಭೆಯಲ್ಲಿ ನಿರ್ದಿಷ್ಟವಾಗಿ ಇಷ್ಟು ಜನ ಇರಬೇಕು. ಓಕೆ, ನನ್ನ ಫ್ಯಾಮ್ಲಿಲಿ ಇಲ್ಲಾಂದರೆ ವಾಟ್ ಎವರ್ ತೊಗೊಳ್ಳಿ, ಏನಾದರೂ ನೀವು ಫ್ರೆಂಡ್ಸ್ ಡಿಸ್ಕಷನ್ ಮಾಡ್ತಿರ್ತಾರೆ. ಓಕೆನಾ, ಫ್ರೆಂಡ್ಸ್ ನಿಮ್ಮ ಗ್ರೂಪ್ ಎಷ್ಟಿದೆ ಅಂದರೆ ಒಂದು 40-50 ಜನದ ಗ್ರೂಪ್ ಇದೆ, 50 ಜನದ ಗ್ರೂಪ್ ಇದೆ ಅಂದ್ಕೊಳ್ಳಿ, ಗ್ಯಾಂಗ್ ಇರ್ತವೆ. ಓಕೆ, ಫ್ರೆಂಡ್ಸ್ ಗ್ಯಾಂಗ್. ಓಕೆ, ಆ 50 ಜನದಲ್ಲಿ ಮಿನಿಮಮ್ ಇಷ್ಟು ಜನ ಬಂದರೆ ನಾವು ಇದ್ರೇನೋ ಪಾರ್ಟಿ ಮಾಡೋಣ ಅಂತ ಇರ್ತದೆ, ಸರಿನಾ? ಮಿನಿಮಮ್ ಇಷ್ಟು ಜನ, ಅದಕ್ಕಿಂತ ಕಡಿಮೆ ಬಂದರೆ ಮಾಡಲ್ಲ ನೋಡಪ್ಪ, ನೆಕ್ಸ್ಟ್ ಇದ್ರೇನೋ ಏನಂತಾರೆ ಅದಕ್ಕೆ ಮುಂದೆ ಹಾಕ್ತೀವಿ ಅದನ್ನು ಡೇಟ್ನ. ಓಕೆನಾ, ಶಿಫ್ಟ್ ಮಾಡ್ತೀವಿ ನಾವು ಡೇಟ್ನ, ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಹೇಳಿದಾಗ ಕೂಡ ಅವ್ರು ಬರಲಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತೀವಿ, ಸರಿನಾ? ಸೊ ಅದಕ್ಕೆ ಕೋರಮ್ ಅಂತೀವಿ, ಇಂತಿಷ್ಟು ಜನ ಬಂದಿದ್ರೆ ಅಂತ. ಸೊ ಅದು ಹಾಗೆ ಇಲ್ಲಿ ಕೂಡ ಇದೆ. ಇಲ್ಲಿ ಸಭೆ ನಡಿಬೇಕು ಅಂದರೆ ಇಲ್ಲಿ ವಿಧಾನಸಭೆಯಲ್ಲಾಗಲಿ, ಗ್ರಾಮ ಪಂಚಾಯತಿಲಾಗಲಿ, ಗ್ರಾಮ ಮಟ್ಟದಲ್ಲೇ ಆಗಲಿ, ಗ್ರಾಮ ಸಭಾದಲ್ಲೇ ಆಗಲಿ, ಅದಾದ ನಂತರ ಜನವಸತಿ ಸಭಾದಲ್ಲಾಗಲಿ, ಪ್ರತಿಯೊಂದರಲ್ಲೂ ಕೂಡ ಕೋರಮ್ ಇದೆ. ಓಕೆನಾ, ಆ ಕೋರಮ್ ಎಷ್ಟಿದೆ ಅಂತ ಕೇಳಿದ್ದಾನೆ. ಫಸ್ಟ್ ನಿಮಗೆ ಇದು ನೆನಪಿರಲಿ, ಎಲ್ಲಿ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಲ್ಲಿ ಕೋರಮ್ ಎಷ್ಟಿದೆ ಒಂದು ಸಭೆ ನಡಲಿಕ್ಕೆ ಅಂತ ಕೇಳಿದ್ರೆ ಅಲ್ಲಿ 1/10 ಇದೆ, ಸರಿನಾ? 1/10 ಎಷ್ಟಿದೆ? 1/10 ಇದು ಪರ್ಸೆಂಟೇಜಲ್ಲಿ ಹೇಳಂದರೆ ಎಷ್ಟು ಅಂತ ಹೇಳ್ತೀರಾ? ಓಕೆ, 10% ಅಂತ ಹೇಳ್ತೀನಿ. ಓಕೆನಾ, ಹಾಗೆ ನಂಬರ್ ಕೇಳ್ದ ಅಂದರೆ ನಂಬರ್ ಲೋಕಸಭೆಯಲ್ಲಿ ಎಷ್ಟಿದೆ? 553 ಇದೆ. ಡಿವೈಡ್ ಬೈ 100 ಮಾಡಿ, ಏನಿಲ್ಲ, ಎಷ್ಟು 10% ಹೇಳಿದೆ ಅಲ್ವಾ? ಸಾರಿ. ಓಕೆ, 553 ಡಿವೈಡೆಡ್ ಬೈ 10. ಓಕೆ, 1 0 ಕೊಡಿ. 55 ಜನ ಮಿನಿಮಮ್ ಇರಬೇಕು ಸಭೆಯಲ್ಲಿ, ಅದು ಕೋರಮ್. ಓಕೆನಾ, ಒಂದು ಕೋರಮಲ್ಲಿ ಎಷ್ಟು ಜನ ಇರಬೇಕು, ಎಷ್ಟು ಕೋರಮ್ ಫಿಕ್ಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ 55 ಜನನ ಫಿಕ್ಸ್ ಮಾಡಿದ್ದಾರೆ, ಎಲ್ಲಿ? ಲೋಕಸಭೆಯಲ್ಲಿ, ಸರಿಯಾ? ಸೊ ಅದೇ ರೀತಿ ಜನವಸತಿ ಸಭಾದ ಕೋರಮ್ ಎಷ್ಟಿದೆ ಅಂತ ಕೇಳಿದ್ದಾನೆ. ಇದು ಲೋಕಸಭೆದು ಹೇಳಿದೆ. ರಾಜ್ಯಸಭೆದು ಎಷ್ಟಿದ್ದಾರೆ ಮ್ಯಾಕ್ಸಿಮಮ್ ಜನ? 250 ಜನ ಇದ್ದಾರೆ ತಾನೇ. 250 ಜನದು ಡಿವೈಡ್ ಬೈ 10 ಮಾಡಿದ್ರೆ ಎಷ್ಟಾಗುತ್ತೆ? 25 ಆಗುತ್ತಲ್ವಾ? ಸೊ ಆಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ದು ಎಷ್ಟಿದೆ? MLA. ಓಕೆನಾ, MLAಗಳು ಎಷ್ಟಿದ್ದಾರೆ? 224 ಜನ ಇದ್ದಾರೆ. ಡಿವೈಡ್ ಬೈ 10 ಮಾಡಿ ಎಷ್ಟು ಬರುತ್ತೆ? ಬರುತ್ತಲ್ವ ಒಂದು ಆನ್ಸರು? 23 ಜನ ಆಗ್ತಾರಲ್ವಾ? ಹೋಲ್ ನಂಬರ್ ತೊಗೊಂಡ್ರೆ 22 ಅಂತ ಹೇಳಕ್ಕೆ ಬರೋದಿಲ್ಲ, ಯಾಕೆ ಒಬ್ಬ ಮನುಷ್ಯಗಿದ್ರೆ ಅರ್ಧ ಕಟ್ ಮಾಡಿ ತಂದು ಇಡೋಕ್ಕಾಗಲ್ಲ ಅಲ್ವಾ MLAಗೆ. ಸೊ 23 ಜನ, ಅದು ಕೋರಮ್ ಅದು. ಸೊ ಇಲ್ಲಿ ಜನವಸತಿ ಸಭಾದು ಕೋರಮ್ ಕೇಳಿದ್ದಾರೆ. ಜನವಸತಿ ಸಭಾದು ಕೋರಮ್ ಎಷ್ಟಿದೆ ಅಂದರೆ 20 ಸದಸ್ಯರು ಇರಬೇಕು, ಅಂದರೆ 1/5. ಓಕೆ, 1/5. 1/10 ಕೂಡ ಇಲ್ಲ, ಇಲ್ಲಿ 1/5 ಇದೆ, ಸರಿನಾ? ಮೆಂಬರ್ಸ್ ಕೇಳಿದ್ರೆ 20 ಮೆಂಬರ್ಸ್. ಹಾಗೆ ವೋಟರ್ಸ್ ಕೇಳಿದ್ರೆ 1/5 ವೋಟರ್ಸ್ ಅಂತ ಹೇಳಬೇಕು. ಓಕೆನಾ, 1/5 ವೋಟರ್ಸ್, ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಇದು ಜನವಸತಿ ಸಭಾದು, ಸರಿನಾ? ಆವಾಗಲೇ ನಾನು ಅಂತ ಹೇಳಿದೆ, ಗ್ರಾಮ ಸಭಾ ಸದಸ್ಯನಾಗಲು ಎಷ್ಟು ವಯಸ್ಸು ಬೇಕು ಮಿನಿಮಮ್ ಅಂತ ಕೇಳಿದ್ರೆ 18 ವರ್ಷ ಅಂತ ಹೇಳಿದೆ ಅಲ್ವಾ? ಸೊ ಅದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 10ನೇ ಕ್ವಶನ್, ಇತರ ಹಿಂದುಳಿದ ವರ್ಗಗಳಿಗೆ ತಾಲೂಕು ಪಂಚಾಯಿತಿ ಸದಸ್ಯತ್ವದಲ್ಲಿ ನೀಡಲಾದ ಮೀಸಲಾತಿಯ ಪ್ರಮಾಣವು ಒಟ್ಟು ಸದಸ್ಯರ ಡ್ಯಾಶ್ ಪ್ರಮಾಣವಾಗಿದೆ ಅಂತ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳಿಗೆ ಅಂದರೆ OBC ಅವರಿಗಿದ್ರೆ ತಾಲೂಕು ಪಂಚಾಯಿತಿಯಲ್ಲಿ ಸದಸ್ಯತ್ವದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಓಕೆನಾ, ಲೈಕ್ ಇವಾಗ ವುಮೆನ್ಸ್ ಅವ್ರಿಗೆ ಕೊಟ್ಟಿದ್ದಾರೆ. ವುಮೆನ್ಸ್ಗೆ ಎಷ್ಟಿದೆ? 73ನೇ ತಿದ್ದುಪಡಿಯ ಪ್ರಕಾರ 1992 ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ಎಷ್ಟಿದೆ ಅಂದರೆ 33% ಇದೆ, ಸರಿನಾ? ಇಲ್ಲಾಂದರೆ 1/3 ಅಂತ ಹೇಳ್ತೀವಿ, ಸರಿನಾ? 1/3 ಭಾಗ ಅಂತ ಹೇಳ್ತೀವಿ. ಸೊ 1/3 ಅಂದರೆ ಅಷ್ಟೇ 33 ಆಗುತ್ತೆ, ಇಲ್ಲಾಂದರೆ 33% ಅದರೊಳಗೆ 33 ಆಗುತ್ತೆ. ಓಕೆನಾ, ಹಾಗೆ OBC ಅವ್ರಿಗೆ ಕೂಡ ತಾಲೂಕು ಪಂಚಾಯತಿಯಲ್ಲಿ ಕೊಟ್ಟಿದ್ದಾರೆ, ಗ್ರಾಮ ಪಂಚಾಯತಿ ಹೇಳಿಲ್ಲ, ತಾಲೂಕು ಪಂಚಾಯತಿ. ಓಕೆನಾ, ತಾಲೂಕು ಪಂಚಾಯತಿಯಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಅವರಿಗೆ ಎಷ್ಟು ಮೀಸಲಾತಿ ಇದೆ ಗ್ರಾಮ ಪಂಚಾಯತಿಯಲ್ಲಿ OBC ಅವರಿಗೆ? ಓಕೆನಾ, ಲೈಕ್ 2A 2B 3A B ಈ ಥರ. ಜನರಲ್ ಅವರಿಗೆಲ್ಲ, ಓಕೆನಾ, ಜನರಲ್ ಇದ್ರೇನು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರೋದಿಲ್ಲ ಅಲ್ವಾ ಅವರಿಗೆಲ್ಲ. ಓಕೆ, 2A 2B ಏನೋ 3A B ಈ ರೀತಿ ಇದಾವಲ್ವಾ? ಸೊ ಅವರಿಗೆ ಅವರಿಗೆ OBC ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆನಾ, ಸೊ ಅವರಿಗೆ ಎಷ್ಟು ಮೀಸಲಾತಿ ಇದೆ ಅಂದರೆ 1/3 ಅಷ್ಟಿದೆ. ಓಕೆನಾ, 1/3 ಇದೆ, 1/3 ಅಷ್ಟು. ಅಂದರೆ 100 ಜನ ಇದ್ರೆ ಅಂದರೆ 100 ಜನದಲ್ಲಿ 33 ಜನ OBC ಅವ್ರು ಇರಲೇಬೇಕು ಸದಸ್ಯತ್ವ. ಓಕೆನಾ, 33 ಜನ ಇರಲೇಬೇಕು, ಸರಿಯಾ? ಸೊ ಮಹಿಳೆಯರಿಗೆ ಎಷ್ಟಿದೆ ಅಂತ ಕೇಳ್ಬೋದು. ಎಲ್ಲಿ? ತಾಲೂಕು ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಎಷ್ಟು ಮೀಸಲಾತಿ ಇದೆ? 1/3 ಇದೆಯಾ, 1/2 ಇದೆಯಾ? ಯೋಚನೆ ಮಾಡ್ಕೊಳ್ಳಿ ಒಂದು ಸರಿ. 1/2ನಾ 1/3ನಾ?
ಆನ್ಸರ್ ಬಂತು ಅಲ್ವಾ ನಿಮಗೆ ಆವಾಗಲೇ ಹೇಳಿದೆ ಯಾವುದು ಅಂತ 1/3 ಅಂತ. ಓಕೆನಾ, 1/3 ಇದೆ ಅವರಿಗೂ ಕೂಡ. ಎಲ್ಲಿ ಮಹಿಳೆಯರಿಗೆ. ಜಿಲ್ಲಾ ಪಂಚಾಯತಿಯಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚೇಂಜ್ ಇರುತ್ತಾ? ಚೇಂಜ್ ಇರ್ಬೋದಲ್ವಾ? ಬಟ್ ಇವಾಗಿದೆಯಾ? ಇಲ್ಲ. ಇವಾಗ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಲಿ ಏನಿದೆ ಅಲ್ವಾ 1/3 ಇದೆ ಅವರಿಗೂ ಕೂಡ ಮೀಸಲಾತಿ. ಓಕೆನಾ, 33% ಇದೆ. ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಅಷ್ಟೇ ಇದೆಯಾ? ಎರಡೂ ಅದೇ ಹೇಳಿದೆ, ಇದೂ ಅದೇ ಹೇಳ್ತೀಯಾ ಅಂತ ಅಂದ್ಕೊಂಡಿರ್ತೀರಲ್ವಾ? ಸೊ ಇಲ್ಲ. ಸೊ 73ನೇ ತಿದ್ದುಪಡಿಯ ಪ್ರಕಾರ 33% ಇತ್ತು. ಓಕೆನಾ, ಬಟ್ ಕರ್ನಾಟಕದಲ್ಲಿ ನಾವೇನು ಮಾಡಿದ್ದೀವಿ ಗೊತ್ತಾ? ಅಂದರೆ ಸ್ಪೆಷಲಿ ಕರ್ನಾಟಕದಲ್ಲಿ ನಾನು ಹೇಳ್ತಿರೋದು ಕರ್ನಾಟಕ ಎಲ್ಲ ಇದ್ರೇನೋ ರಾಜ್ಯಗಳದ್ದು ಹೇಳ್ತಿಲ್ಲ. ಎಲ್ಲ ಯಾವುದೋ ಅಪ್ಲೈ ಮಾಡ್ಕೊಂಡಿದ್ದಾವಲ್ಲ ಗ್ರಾಮ ಪಂಚಾಯತಿ, ಯಾವ್ಯಾವ ರಾಜ್ಯದಲ್ಲಿ ಇದ್ದಾವಲ್ಲ 25 ರಾಜ್ಯಗಳಲ್ಲಿ ಗ್ರಾಮ ಪಂಚಾಯತಿ ಇದೆ. ಆ 25 ರಾಜ್ಯಗಳಲ್ಲಿ ನಾನು ಹೇಳ್ತಿಲ್ಲ, ಕರ್ನಾಟಕದಲ್ಲಿ ಸ್ಪೆಷಲಿ ಅಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಮಹಿಳೆಯರಿಗೆ ಎಷ್ಟು ಮೀಸಲಾತಿ ಇದೆ ಅಂದರೆ 1/2 ಮೀಸಲಾತಿ ಇದೆ. ಓಕೆನಾ, 1/2 ಮೀಸಲಾತಿ ಮೀನ್ಸ್ 1/2. ಇವಾಗ 100 ಜನ ಇದ್ದಾರೆ ಅಂದರೆ 100 ಜನದಲ್ಲಿ 50 ಜನ ಇದ್ರೇನು ಮಹಿಳೆಯರು ಇರಬೇಕು. ಸರಿನಾ? ಅದು ಚಿಕ್ಕ ಹಳ್ಳಿ ಇದೆ, 20 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆನಾ, ಒಟ್ಟು ಮೆಂಬರ್ಸ್ 20 ಮೆಂಬರಲ್ಲಿ ಇದ್ರೇನು 10 ಮೆಂಬರ್ ಇದ್ರೇನು ಮಹಿಳೆಯರೇ ಇರಬೇಕು. ಸರಿನಾ? ಬಟ್ ನಮ್ಮೂರ ಕಡೆ ಎಲ್ಲ ಇದ್ರೇನು ಮಹಿಳೆಯರ ಹೆಸರು ಕೊಟ್ಟು ಅವ್ರನ್ನ ಮೆಂಬರ್ ಮಾಡ್ತಾರೆ. ಬಟ್ ಅದರ ಅಧಿಕಾರ ಚಲಾಯಿಸೋರಲ್ಲ ಅವ್ರ ಮಗ, ಇಲ್ಲಾಂದರೆ ಅವ್ರದ್ದು ಪತಿ, ಇಲ್ಲಾಂದರೆ ವಾಟೆವರ್ ಅವ್ರ ಮನೆಯಲ್ಲಿ ಯಾರಾದರೂ ಒಬ್ಬರು ಇರ್ತಾರಲ್ವ, ಸೊ ಅವರೇ ಅದನ್ನು ಏನೋ ಅಧಿಕಾರ ಚಲಾಯಿಸ್ತಾರೆ. ಲೈಕ್ ಸುಮ್ಮನೆ ಇದ್ರೇನು ಗೌರ್ಮೆಂಟ್ಗೆ ಹೇಳೋದಷ್ಟೇ. ಗೌರ್ಮೆಂಟ್ ಗೊತ್ತಿರಲ್ಲ ಅಂತಲ್ಲ, ಯಾಕಂದ್ರೆ ಗೌರ್ಮೆಂಟ್ ಅದು ಕೂಡ ಅವರೇ ಮಾಡ್ತಾರಲ್ವ. ರಾಜಕಾರಣಿಗಳು ಅಂದರೆ ಎಲ್ಲರಿಗೂ ಒಂದೇ ತಕಡಿಯಲ್ಲಿ ಹಾಕಬೇಕಾಗತ್ತೆ ಅಲ್ವಾ? ಸೊ ಅದೇ ರೀತಿ. ಸೊ ಇದು 1/3. ಗ್ರಾಮ ಪಂಚಾಯತಿಲಿ ಅಂತ ಕೇಳಿದ್ರೆ 1/2 ಅಂತ ನೆನಪಿರಲಿ ನಿಮಗೆ, ಯಾರಿಗೆ? ಮಹಿಳೆಯರಿಗೆ. ಸರಿನಾ? ಉಳಿದ ಕಡೆ ಎಲ್ಲ ಕಡೆ ಇದ್ರೇನೋ 1/3 ಇದೆ. ಸೊ ನಾನು ಆವಾಗಲೇ ಒಂದು ಪಾಯಿಂಟ್ ಹೇಳಿದೆ. ಏನು ಹೇಳಿದೆ ಅಂದರೆ ಗ್ರಾಮ ಪಂಚಾಯತಿ 25 ರಾಜ್ಯಗಳಲ್ಲಿದ್ದಾವೆ ಅಂತ. 25 ರಾಜ್ಯಗಳಲ್ಲೂ ನಾನು 28 ರಾಜ್ಯಗಳಂತ ನಾನು ಓದಿದ್ದೀನಿ. 28 ರಾಜ್ಯಗಳಲ್ಲಿ 25 ಅಂದರೆ ಇನ್ನೂ 3 ಯಾವುದು ಹೋದವು ಅಂತ ನೆನಪು ಬರ್ಬೋದು, ಕನ್ಫ್ಯೂಷನ್ ಆಗ್ಬೋದು ಅಲ್ವಾ? ಯಾವುದು ಅಂದರೆ 3 ರಾಜ್ಯಗಳು, ಒಂದು ನಾಗಾಲ್ಯಾಂಡು, ಒಂದು ಮೇಘಾಲಯ, ಇನ್ನೊಂದು ಮಿಜೋರಾಮ್. ಓಕೆ, ಈ ನಾಗಾಲ್ಯಾಂಡ, ಮೇಘಾಲಯ, ಮಿಜೋರಾಮ್ ಇದೆಯಲ್ಲ, ಇದರಲ್ಲಿ ಪಂಚಾಯಿತಿ ಇಲ್ಲ, ಯಾವುದೇ ರೀತಿಯಾದ ಪಂಚಾಯಿತಿ ಇಲ್ಲ. 2 ಟೈರ್ ಸಿಸ್ಟಮು ಇಲ್ಲ, 3 ಟೈರ್ ಸಿಸ್ಟಮು ಇಲ್ಲ, 1 ಟೈರ್ ಸಿಸ್ಟಮು ಇಲ್ಲ. 1 ಟೈರ್ ಸಿಸ್ಟಮ್ ಅಂದರೆ ಗ್ರಾಮ ಪಂಚಾಯಿತಿ ಮಾತ್ರ. 2 ಟೈರ್ ಸಿಸ್ಟಮ್ ಅಂದರೆ ಗ್ರಾಮ ಪಂಚಾಯಿತಿ ಹಾಗೆ ಜಿಲ್ಲಾ ಪಂಚಾಯಿತಿ. 3 ಟೈರ್ ಸಿಸ್ಟಮ್ ಅಂದರೆ ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯಿತಿ. ನೆನಪಿರಲಿ. ಸರಿನಾ? 2 ಟೈರ್ ಸಿಸ್ಟಮಲ್ಲಿ ತಾಲೂಕು ಪಂಚಾಯಿತಿ ಬರೋದಿಲ್ಲ, ಡೈರೆಕ್ಟ್ ಇದ್ರೆ ಜಿಲ್ಲಾ ಪಂಚಾಯಿತಿ ಬರುತ್ತೆ. ನಿಮ್ಗೆ ಅಲ್ಲಿ ಕೊಡ್ಬೋದು, ಆಪ್ಷನಲ್ ಕೊಟ್ಟು ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾನೆ. ಸರಿನಾ? 2 ಟೈರ್ ಸಿಸ್ಟಮಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ. ಹೀಗೆ ಏನಾದರೂ ಕೊಟ್ಟರೆ, ಇಲ್ಲಾಂದ್ರೆ ಮೇಲಿನ ಯಾವುದೋ ಅಲ್ಲ ಅಂದರೆ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಂತಲೇ ಹಾಕಬೇಕಾಗತ್ತೆ 2 ಟೈರ್ ಸಿಸ್ಟಮಲ್ಲಿ. 2 ಟೈರ್ ಸಿಸ್ಟಮ್ ಇದ್ದಾವ? ಹೌದು, ಇದಾವಲ್ಲ. ಯಾವ್ಯಾವ ರಾಜ್ಯದಲ್ಲಿ ಇದ್ದಾವೆ? ಅದು 3 ರಾಜ್ಯದಲ್ಲಿ ಇದ್ದಾವೆ. ಅದು ಯಾವ 3 ರಾಜ್ಯದಲ್ಲಿ ಅಂದರೆ ಒಂದು ಗೋವಾ. ಓಕೆ, ಗೋವಾ ಒಂದು ಗೋವಾದಲ್ಲಿದೆ, ಇನ್ನೊಂದು ಸಿಕ್ಕಿಂದಲ್ಲಿದೆ, ಇನ್ನೊಂದು ಮಣಿಪುರದಲ್ಲಿದೆ. ಓಕೆ, ಗೋವಾ, ಸಿಕ್ಕಿಂ, ಮಣಿಪುರ ಈ 3 ರಾಜ್ಯದಲ್ಲಿ 2 ಟೈರ್ ಸಿಸ್ಟಮ್ ಇದೆ. ಅಂದರೆ ತಾಲೂಕು ಪಂಚಾಯಿತಿ ಇಲ್ಲ ಇಲ್ಲಿ, ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಎರಡೇ ಇದ್ದಾವೆ. ಸರಿನಾ? ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಮಾಹಿತಿ ಇದೆ. ಸರಿನಾ? ವೆರಿ ಇಂಪಾರ್ಟೆಂಟ್ ಇದೆ. ಸರಿನಾ? ಮತ್ತು ಇನ್ನೊಂದು ಮೊನ್ನೆ ಇದರಲ್ಲಿ ಕೇಳಿದ್ದ ಒಂದು ಯಾವುದು BMTCನಲ್ಲಿ ಏನು ಕೇಳಿದ್ದ ಅಂದರೆ ಯಾವ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿನಲ್ಲಿ SC ಅವರಿಗೆ ಮೀಸಲಾತಿ ಇಲ್ಲ ಅಂತ ಕೇಳಿದ್ದ. ಸರಿಯಾ? ಯಾವುದು? ಒಂದು ರಾಜ್ಯ ಅದೇ, ಆ ಒಂದು ರಾಜ್ಯದಲ್ಲಿ ಮೀಸಲಾತಿ ಇಲ್ಲ ಅವರಿಗೆ. ಓಕೆ, SC ಅವರಿಗೆ ಮೀಸಲಾತಿ ಇಲ್ಲ. ಯಾವ ರಾಜ್ಯ ಅಂತ ಕೇಳಿದ್ರೆ ಅದನ್ನು ಅರುಣಾಚಲ್ ಪ್ರದೇಶ್ ಅಂತ ಹೇಳಬೇಕು. ಓಕೆನಾ? ಅರುಣಾಚಲ್ ಪ್ರದೇಶ್, ಓಕೆ, ಅರುಣಾಚಲದಲ್ಲಿ SC ಅವರಿಗೆ ಮೀಸಲಾತಿ ಇಲ್ಲ. ಓಕೆನಾ? ಶೆಡ್ಯೂಲ್ಡ್ ಕ್ಯಾಸ್ಟ್, ಪರಿಶಿಷ್ಟ ಜಾತಿ ಇದ್ದಾರಲ್ಲ, ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ ಇಲ್ಲ. ಎಲ್ಲಿ? ಅರುಣಾಚಲ ಪ್ರದೇಶದಲ್ಲಿ. ಸರಿಯಾ? ಇಂಪಾರ್ಟೆಂಟ್ ಇದೆ, ಯಾಕಂದರೆ ಒಂದೇ ಒಂದು ರಾಜ್ಯದಲ್ಲಿ ಇಲ್ಲ ಅದು. ಸೊ ಈ 3 ರಾಜ್ಯದಲ್ಲಿ ಪಂಚಾಯಿತಿನೇ ಇಲ್ಲ, ಇನ್ನೊಂದು 3 ರಾಜ್ಯದಲ್ಲಿ ತಾಲೂಕು ಪಂಚಾಯಿತಿನೇ ಇಲ್ಲ. ಸೊ ಎಷ್ಟು? 3 + 3 + 1 7 ರಾಜ್ಯಗಳು ಇಂಪಾರ್ಟೆಂಟ್ ಇದ್ದಾವೆ. ಸರಿಯಾ? ನೆನ್ಪಿಟ್ಕೊಳ್ಳಿ. ಸೊ ಎಲ್ಲಿ ಬಂದೆ? ನೆಕ್ಸ್ಟ್ ಕ್ವಶನ್ ಯಾವುದಿದೆ ಅಂದರೆ 11ನೇ ಕ್ವಶನ್. ಗ್ರಾಮ ಸಭೆಯ ಕನಿಷ್ಠ ಡ್ಯಾಶ್ ತಿಂಗಳಿಗೊಮ್ಮೆ ಜರುಗಿಸಲಾಗುತ್ತದೆ. ಗ್ರಾಮ ಸಭೆ ಇದೆಯಲ್ಲ, ಅದು ಎಷ್ಟು ತಿಂಗಳಿಗೊಮ್ಮೆ ಇದ್ರೆ ಜರುಗಿಸ್ತಾರೆ, ಎಷ್ಟು ತಿಂಗಳಿಗೊಮ್ಮೆ ಇದ್ರೂ ಸಭೆ ಹಮ್ಮಿಕೊಳ್ಳಲಾಗುತ್ತದೆ ಅಂತ ಕೇಳ್ತಾರೆ. ಓಕೆನಾ? ಗ್ರಾಮ ಸಭೆ ಆಗಲಿ, ಲೋಕಸಭೆ ಆಗಲಿ, ಅದಾದ ನಂತರ ರಾಜ್ಯಸಭೆ ಆಗಲಿ, ಇಲ್ಲಾಂದರೆ ವಿಧಾನಸಭೆ ಆಗಲಿ, ವಿಧಾನ ಪರಿಷತ್ತಾಗಲಿ, ಎಷ್ಟು ತಿಂಗಳಿಗೊಮ್ಮೆ, ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಇದ್ದರೆ ಸಭೆ ನಡೆಸ್ಬೇಕು ಗೊತ್ತಾ? 6 ತಿಂಗಳಿಗೊಮ್ಮೆ ನಡೆಸಲೇಬೇಕು. ಓಕೆ, ಯಾರಿಗೂ ಇದ್ರೇನೋ ಚೇಂಜಸ್ ಇಲ್ಲ ಇಲ್ಲಿ, ಎಲ್ಲರಿಗಿದ್ರೇನೋ 6 ತಿಂಗಳಿಗೊಮ್ಮೆ ನಡೆಸಲೇಬೇಕು, ಫಿಕ್ಸ್. ಅದು ಸಭೆ ಪ್ರಾರಂಭವಾದ ದಿನದಿಂದ 6 ತಿಂಗಳ, ಸಭೆಯ ಮುಗಿದ ದಿನದಿಂದ 6 ತಿಂಗಳ ಅಂತ ಕೇಳಿದ್ರೆ ಸಭೆಯ ಕೊನೆಯ ದಿನ ಇರ್ತದೆ ಗೊತ್ತಾ? ಇಲ್ಲಿಂದ 6 ತಿಂಗಳು. ಓಕೆ, ಈಗ ಸಭೆ ಸ್ಟಾರ್ಟ್ ಆಗಿದೆ. ಯಾವತ್ತು ಸ್ಟಾರ್ಟ್ ಆಗಿದೆ? ಇವತ್ತು ಡೇಟ್ ಎಷ್ಟಿದೆ?
20 ಅಂತ ಅಂದ್ಕೊಳ್ಳಿ, ಸಾರಿ ಇವಾಗ ಜನವರಿ 1 ಇದೆ ಅಂತ ತಿಳ್ಕೊಳ್ಳಿ ಇವತ್ತು, ಓಕೆನಾ. ಜನವರಿ 1 ಇದೆ, ಸೊ 6 ತಿಂಗಳಿಗೆ ಮೀರದಂತೆ ಅಂತ ಕೇಳಿದ್ರೆ ಯಾವಾಗ ಆಗುತ್ತೆ? ಜನವರಿ 1 ಅಂದರೆ ಜೂನ್ 1 ಆಗುತ್ತೆ, ಸರಿನಾ. 6 ತಿಂಗಳು ಕಂಪ್ಲೀಟಾಗಿ ಜೂನ್ 1ಗೆ. ಸೊ ಜೂನ್ 1ಗೆ ಅಂತ ಇಲ್ಲ, ಓಕೆನಾ. ಈ ಸಭೆ ಎಲ್ಲಿಗೆ ಎಂಡ್ ಆಗುತ್ತೆ ಗೊತ್ತಾ? ಈ ಜನವರಿ 1ಗೆ ಸಭೆ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ. ಸಭೆ ಸ್ಟಾರ್ಟ್ ಆದ 6 ತಿಂಗಳವರೆಗೂ, 6 ತಿಂಗಳ ಒಳಗಡೆ ಅಂತಲ್ಲ, ಸಭೆ ಮುಗೀತು. ಈ ಸಭೆ ಜನವರಿ 1ಕ್ಕೆ ಸ್ಟಾರ್ಟ್ ಆಗಿ ಜನವರಿ 20ಕ್ಕೆ ಮುಗೀತದೆ, ಇಲ್ಲ ಜನವರಿ 30ಕ್ಕೆ ಮುಗೀತದೆ, ಇಲ್ಲ ಜನವರಿ 10ಕ್ಕೆ ಮುಗೀತದೆ ಅಂದ್ಕೊಳ್ಳಿ. ಆ 10, 20, 30 ವಾಟೆವರ್ 20 ಅಂತ ಅಂದ್ಕೊಳ್ಳಿ, ಒಂದು ಸ್ಟ್ಯಾಂಡರ್ಡ್ ಡೇಟ್. 20ಕ್ಕೆ ಮುಗಿದ್ರೆ ನಿಮ್ಮ ನೆಕ್ಸ್ಟ್ ಎಲ್ಲಿವರೆಗೆ ಅಂದರೆ ಜೂನ್ 20 ಒಳಗಡೆ ನಿಮ್ದು ಇನ್ನೊಂದಿದ್ರೇನೋ ಸಭೆ ಸ್ಟಾರ್ಟ್ ಆಗಬೇಕು, ಸರಿನಾ. ಜೂನ್ 20 ಕ್ರಾಸ್ ಆಗಂಗಿಲ್ಲ, ಅದು ಹೇಳ್ತದೆ ಭಾರತ ಸಂವಿಧಾನ, ಸರಿನಾ. ಗ್ರಾಮ ಸಭೆಯಲ್ಲೂ ಕೂಡ ಹಾಗೆ, ಸರಿ. ಇದು ನೆನ್ಪಿಟ್ಕೊಳ್ಳಿ, 6 ತಿಂಗಳಿಗೊಮ್ಮೆ ಅಂದರೆ ಕನಿಷ್ಠ ಸಭೆ ನಡೆಸ್ಬೇಕು ನಾವು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಗ್ರಾಮ ಪಂಚಾಯಿತಿಯಲ್ಲಿ ನೈರ್ಮಲ್ಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವವರು ಅಂತ ಕೇಳಿದ್ದಾರೆ. ಗ್ರಾಮ ಸಭೆಯಲ್ಲಿ ನೈರ್ಮಲ್ಯ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವವರು ಯಾರು? ಪ್ರೊಡಕ್ಷನ್ ಕಮಿಟಿಯಾ, ಸೋಷಿಯಲ್ ಜಸ್ಟಿಸ್ ಕಮಿಟಿಯಾ, ಡೆವಲಪ್ಮೆಂಟ್ ಕಮಿಟಿಯಾ, ಇನ್ಫ್ರಾಸ್ಟ್ರಕ್ಚರ್ ಕಮಿಟಿಯಾ ಅಂತ ಕೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಕಮಿಟಿ, ಅದಂತರ ಸೋಷಿಯಲ್ ಜಸ್ಟಿಸ್ ಕಮಿಟಿ ಅಂತ ಬರ್ತದೆ, ಓಕೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಇಲ್ಲಿ ಹೈಲೈಟೇ ಮಾಡಿದ್ದಾರೆ, ಸೋಷಿಯಲ್ ಜಸ್ಟಿಸ್ ಕಮಿಟಿ, ಓಕೆನಾ. ಸಾಮಾಜಿಕ ನ್ಯಾಯ ಸಮಿತಿ ಇದೆಯಲ್ಲ, ಈ ಸಾಮಾಜಿಕ ನ್ಯಾಯ ಸಮಿತಿ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತವೆ, ಓಕೆ. ಈ ಗ್ರಾಮ ಪಂಚಾಯಿತಿಯಲ್ಲಿ ಇವು 4 ಬರ್ತವೆ. ಯಾವುದು? ಉತ್ಪಾದನಾ ಸಮಿತಿ, ಅದಾಂತರ ಸಾಮಾಜಿಕ ನ್ಯಾಯ ಸಮಿತಿ, ಅಭಿವೃದ್ಧಿ ಸಮಿತಿ ಅಂದರೆ ಇವಾಗ ಗ್ರಾಮ ಮಟ್ಟದಲ್ಲಿ ಚಿಕ್ಕಾಗಿದ್ರೇನೋ ರೋಡ್ ಮಾಡ್ತಾರೆ ಗೊತ್ತಾ, ಗರ್ಸ್ ಹಾಕಿ ಅದು ಇದು ಹಾಕಿ ರೋಡ್ ಮಾಡ್ತಿರ್ತಾರೆ. ಯಾವುದೋ ಒಂದಕ್ಕೆ ಊರಿಗೆ ಹೋಗೋದಿರ್ತದೆ, ಹಳ್ಳಕ್ಕೆ ಹೋಗೋದು ಹಾದಿ ಇರ್ತದೆ, ಇಲ್ಲ ಸ್ಮಶಾನ ಹೋಗೋ ಹಾದಿ ಇರ್ತದೆ, ಓಕೆನಾ. ಆ ಹಾದಿಲೆಲ್ಲ ಇದ್ರೇನೋ ರೋಡ್ ಮಾಡ್ತಾರೆ, ಇಲ್ಲಾಂದರೆ ಕಾಂಕ್ರೀಟ್ ರೋಡ್ ಮಾಡ್ತಾರಲ್ವ, ಅದು ಮನೆ ಮುಂದ್ಗಡೆ ಆ ರೋಡ್ ಇರ್ತಾವಲ್ವ, ಅಲ್ಲೆಲ್ಲ ಕಾಂಕ್ರೀಟ್ ರೋಡ್ ಮಾಡಿರ್ತಾರೆ. ಅದನ್ನೆಲ್ಲ ಮಾಡೋದು ಯಾರು ಅಂದರೆ ಡೆವಲಪ್ಮೆಂಟ್ ಕಮಿಟಿ, ಓಕೆನಾ. ಸೊ ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕಮಿಟಿ ಅಂತಂದರೆ ಗ್ರಾಮದಲ್ಲಿ ಯಾವ್ಯಾವ ಇದ್ರೇನೋ ಮೂಲಭೂತ ಇದ್ರೇನೋ ನೆಸಸರಿ ಬೇಕಲ್ವಾ. ಇವಾಗಿದ್ರೇನೋ ಪಬ್ಲಿಕ್ ಟಾಯ್ಲೆಟ್ಸ್ ಕಟ್ಟಿಸ್ತಾರೆ, ಓಕೆ. ಪಬ್ಲಿಕ್ ಟಾಯ್ಲೆಟ್ಸ್ ಕಟ್ಟಿಸೋದು ಇದು ಎಲ್ಲಿ ಬರ್ತದೆ ಅಂದರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಬರ್ತದೆ. ಹಾಗಾದರೆ ಈ ಊರನ್ನು ಯೂನಿಕಾಗಿ ಮಾಡ್ತಾರೆ, ಒಂದೊಂದು ಊರುಗಳನ್ನು, ಓಕೆನಾ, ಮಾದರಿ ಗ್ರಾಮಗಳಾಗಿ. ಅವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಮಿಟಿ ಮಾಡ್ತಿರ್ತಾರೆ, ಸರಿನಾ. ಸೊ ಇದು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಯಾವ ಸೆಕ್ಷನ್ದಡಿಯಲ್ಲಿ ಗ್ರಾಮ ಪಂಚಾಯಿತಿಗಳು ವಿಧಿಸಬಹುದಾದ ತೆರಿಗೆ ಮತ್ತು ದರಗಳನ್ನು ಪರಿಷ್ಕರಣೆಗೆ ಅವಕಾಶ ಮಾಡಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ, ಓಕೆ. ಗ್ರಾಮ ಪಂಚಾಯಿತಿಗಿದ್ರೇನು ತೆರಿಗೆ ವಿಧಿಸಬಹುದಾದ ಅಧಿಕಾರ ಇದೆ, ನೆನ್ಪಿಟ್ಕೊಳ್ಳಿ. ಇದು ಗ್ರಾಮ ಸಭೆಗಿದ್ರೆ ಅಧಿಕಾರ ಇದೆಯೋ ಇಲ್ಲವೋ ಅಂತ ಕೇಳಿದ್ರೆ ಹೌದು, ಗ್ರಾಮ ಸಭೆಗಿದ್ರೇನು ಟ್ಯಾಕ್ಸ್ ಇಂಪ್ಲಿಮೆಂಟ್ ಮಾಡೋದಿದ್ರೆ ಅಧಿಕಾರ ಇದೆ. ಅದು ಯಾವ ಸೆಕ್ಷನ್ ದಡಿಯಲ್ಲಿ ಅಂತ ಕೇಳಿದ್ದಾರೆ, ಸರಿನಾ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ, ಓಕೆ, ಎಲ್ಲ ಆನ್ಸರ್ ಇಲ್ಲಿ ಕೂಡ ಹೈಲೈಟ್ ಇದೆ, ಎಲ್ಲದರಲ್ಲೂ ಹೈಲೈಟ್ ಇದ್ದಾವೆ. ಸೊ 193, ಓಕೆ, ಸಾರಿ ಎಲ್ಲಿದೆ, 199 ಎ ಶೆಡ್ಯೂಲ್ ಭಾಗ 4ರಲ್ಲಿ, ಓಕೆ, ಎ ಅನುಸೂಚಿ 4ರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವುದಕ್ಕೆ? ತೆರಿಗೆ ವಿಧಿಸೋಕ್ಕೆ ಮತ್ತು ತೆರಿಗೆ ಪರಿಷ್ಕರಣೆ ಮಾಡೋಕ್ಕೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 14ನೇ ಕ್ವಶನ್, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಯಾವ ಸೆಕ್ಷನ್ ಅಡಿಯಲ್ಲಿ ಸರಿ ಹೊಂದಿಸಲಾಗದ ಮರುಪಡೆಯಲಾದ ಮೊತ್ತವನ್ನು ಮನ್ನಾ ಮಾಡುವ ಅಧಿಕಾರವನ್ನು ಗ್ರಾಮ ಪಂಚಾಯಿತಿ ಹೊಂದಿರುತ್ತದೆ ಅಂತ ಕೇಳಿದ್ದಾರೆ, ಸರಿನಾ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಆಕ್ಟ್ ಇದೆಯಲ್ಲ, ಅದು 1993 ಪ್ರಕಾರ ಯಾವ ಸೆಕ್ಷನ್ ಅಡಿಯಲ್ಲಿ ಸರಿ ಹೊಂದಿಸಲಾದ ಅಂದರೆ ಮರುಪಡೆಯಲಾದ ಮೊತ್ತವನ್ನು ಮನ್ನಾ ಮಾಡುವ, ಅಂದರೆ ಮರುಪಡೆಯಲಿಕ್ಕೆ ಆಗಲ್ಲ, ಅದಕ್ಕೆ ಏನೋ ಸಾಲ ಮನ್ನಾ ಅಂತೀವಿ ಗೊತ್ತಾ, ಆ ರೀತಿ ಈ ಮೊತ್ತ ಕೂಡ ಇದ್ರೆ ಮನ್ನಾ ಮಾಡ್ತಾರೆ. ಆ ಮನ್ನಾ ಮಾಡುವುದ್ರೆ ಗ್ರಾಮ ಪಂಚಾಯತಿ ಅಧಿಕಾರ ಇದ್ರೇನು ಯಾವ ಸೆಕ್ಷನ್ ಅಡಿ ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಯಾವ ಸೆಕ್ಷನ್ ಅಡಿ ಹೇಳಿದ್ದಾರೆ ಅಂದರೆ 245 ಈ ಸೆಕ್ಷನ್ ಅಡಿಯಲ್ಲಿ ಹೇಳ್ತಾರೆ, ಸರಿನಾ, ಮನ್ನಾ ಮಾಡೋದು, ಸರಿನಾ. ಸೊ ಯಾವುದು ಹೇಳಿದೆ ಅವಾಗಲೇ, ತೆರಿಗೆ ವಿಧಿಸುವುದು ಯಾವ ಸೆಕ್ಷನ್ ಅಡಿಯಲ್ಲಿ ಅಂದರೆ 193 ಎ ಅನುಸೂಚಿ 4ರಲ್ಲಿ, ಸರಿನಾ, ಎ ಅನುಸೂಚಿ 4ರಲ್ಲಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ದ ಟೋಟಲ್ ನಂಬರ್ ಆಫ್ ಡಿಸ್ಟ್ರಿಕ್ಟ್ಸ್ ಕವರ್ಡ್ ಅಂಡರ್ MG ನರೇಗಾ ಇನ್ ಇಂಡಿಯಾ ಆ್ಯಸ್ ಆನ್ October 2016 ಅಂತ ಕೊಟ್ಟಿದ್ದಾರೆ. 2016 ವೇಳೆಗೆ MG ನರೇಗಾದ ಉಪಯೋಗನ ಪಡೆದುಕೊಳ್ಳುತ್ತಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ, ಸರಿನಾ. 2016 ನಮಗೆ ಇವಾಗ ಬೇಡ, ಇವಾಗ 2024 2021 ಡಾಟಾ ಇದೆ, ಓಕೆನಾ. 2021 ಪ್ರಕಾರ ಇದ್ರೆ ಒಂದು ಡಾಟಾ ಕೊಟ್ಟಿದ್ದಾರೆ ಇವಾಗ ರೀಸೆಂಟಾಗಿ. ಅದು ಎಷ್ಟು ಜಿಲ್ಲೆಗಳು ಅಂತ ಅಂದರೆ 708, ಓಕೆನಾ. 708 ಜಿಲ್ಲೆಗಳು ಇವಾಗ MG ನರೇಗಾದ ಅಂಡರಲ್ಲಿದ್ದಾವೆ, ಓಕೆನಾ. ಸೊ ಇವಾಗ ಡಿಸ್ಟಿಕ್ ಇದ್ರೇನೋ 2 ಸ್ಪ್ಲಿಟ್ ಆಗಿರ್ತವೆ, ಸೊ ಅವು ಇದ್ರೇನೋ ಎಡಿಷ್ನಲ್ ಆಗಿ ಆ್ಯಡ್ ಆಗಿರ್ತವೆ ಅಷ್ಟೇ, ಸರಿನಾ. ಸೊ ಈ MG ನರೇಗಾ ಇದೆಯಲ್ಲ, ಇದು ಯಾವ ವರ್ಷ ಸ್ಥಾಪನೆ ಆಯಿತು ಅಂತ ಗೊತ್ತಿರ್ಬೇಕು ನೀವು.
ಮೊದಲಿದು ಎಮ್ ಜಿ ನರೇಗಾ ಇರಲಿಲ್ಲ ಇದು, ಓಕೆನಾ. ಇದು ನರೇಗಾ ಅಂತ ಇತ್ತು, ಓಕೆನಾ. ನರೇಗಾ ಆ್ಯಕ್ಟ್ ಅಂತ ಇತ್ತು. ಈ ನರೇಗಾ ಆ್ಯಕ್ಟ್ ಎಷ್ಟರಲ್ಲಿ ಬರ್ತದೆ ಅಂದರೆ 2006ರಲ್ಲಿ ಬರ್ತದೆ. ಇದು 2006ರಲ್ಲಿ ಇಂಪ್ಲಿಮೆಂಟ್ ಆಗ್ತದೆ, ಓಕೆನಾ, ನರೇಗಾ ಅಂತ. ಸೊ ಎಮ್ ಜಿ ನರೇಗಾ ಮಹಾತ್ಮ ಗಾಂಧಿ ಹೆಸರು ಇದಕ್ಕೆ ಯಾವಾಗಿಟ್ರು ಅಂತ ಕೇಳಿದ್ರೆ 2009ರಲ್ಲಿ ಇಡ್ತಾರೆ, ಸರಿನಾ. 2009 ಅಕ್ಟೋಬರ್ 2. ಸ್ಪೆಷಲಿ ಡೇಟ್ ನೆನಪಿರಲಿ ನಿಮಗೆ, ಯಾಕಂದರೆ ಅಕ್ಟೋಬರ್ 2 ಅಂದರೆ ಗಾಂಧಿ ಜಯಂತಿ ಅಲ್ವಾ, ಗಾಂಧಿ ಹುಟ್ಟಿದ ದಿನ. ಸೊ ಗಾಂಧಿ ಹುಟ್ಟಿದ ದಿನನೇ ಅದನ್ನು ನೇಮ್ ಬದಲಾವಣೆ ಮಾಡ್ತಾರೆ, ನರೇಗಾ ಅಂತ, ಸರಿನಾ. ಸೊ ಇದು ಇನ್ನೊಂದು, ಇದ್ರ ಕೂಲಿ ದರ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಕೇಳ್ತಾರೆ. ಇದ್ರದ್ದು ಕೂಲಿ ದರ ಯಾವುದ್ರದ್ದು, ಎಮ್ ಜಿ ನರೇಗಾದ ಕೂಲಿ ದರ ಕರ್ನಾಟಕದಲ್ಲಿ ಎಷ್ಟಿದೆ ಅಂದರೆ 349 ಇದೆ. 349 ಹೆಂಗೆ ನೆನಪಿಟ್ಕೋದು ಅಂದರೆ 3,200 ಅಂತ ನೆನಪಿಟ್ಕೋರಿ, ಒಂದು ಕಳೆದು ಬಿಟ್ರೆ ಅದರಲ್ಲಿ, ಓಕೆನಾ. ಸೊ ಹಾಗೆ ಹೈಯೆಸ್ಟ್ ಇದ್ರೇನು ಯಾವ ರಾಜ್ಯದಲ್ಲಿ ಕೂಲಿ ಇದೆ ಅಂತ ಕೇಳಿದ್ರೆ ಎಮ್ ಜಿ ನರೇಗಾಕ್ಕೆ ಹರಿಯಾಣದಲ್ಲಿದೆ, ಸರಿನಾ. ಅತ್ಯಂತ ಕಡಿಮೆ ಅರಣ್ಯವಿರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಕೂಡ ಹರಿಯಾಣ, ಸರಿನಾ. ಸೊ ಅಲ್ಲಿ ಎಷ್ಟಿದೆ, ಹರಿಯಾಣದಲ್ಲಿ ಅತಿ ಹೆಚ್ಚು ಕೂಲಿ ಇದೆ ಅಂತ ಹೇಳಿದ್ರೆ, ಓಕೆನಾ. ಅಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ 374 ಇದೆ, ಓಕೆನಾ. 375ಕ್ಕೆ ಒಂದು ಕೇಳಿದ್ರೆ 374 ಮೀನ್ಸ್ 25, 50, 75, 90, ಸಾರಿ 100 ನಾವು ಎಲ್ಲ ಇದ್ರೆ ಹೋಲ್ ನಂಬರ್ ಅನ್ನಿಸ್ತವೆ, ಒಂದು ರೀತಿ ಫುಲ್ ನಂಬರ್ ಅನ್ನಿಸ್ತವೆ ನಮಗೆ, ಓಕೆನಾ. ಸೊ ಆ 75ರಲ್ಲಿ ಒಂದು ಕಳೆದ್ರಿ ಹರಿಯಾಣದ ಸಿಗ್ತದೆ ಟಾಪ್ ಇದ್ದದು. ಸೊ ನಮ್ಮದು ಬೇಕಂದರೆ 50ರಲ್ಲಿ ಒಂದು ಕಳೆದ್ರೆ ನಮ್ಗೆ ಸಿಗ್ತದೆ, ಓಕೆನಾ. ಇದು ಎಲ್ಲ 300ರಲ್ಲಿ ಕಳಿಬೇಕು, 200ರಲ್ಲೆಲ್ಲ, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಮತ್ತು ಅತ್ಯಂತ ಕಡಿಮೆ ಎಲ್ಲಿದೆ ಅಂತ ಕೇಳಿದ್ರೆ ಅರುಣಾಚಲ್ ಪ್ರದೇಶದಲ್ಲಿದೆ, ಸರಿಯಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ವಿಚ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಪಂಚಾಯತ್ಸ್ ಅಂತ ಕೊಟ್ಟಿದ್ದಾರೆ. ಪಂಚಾಯತ್ ಅನ್ನೋದು ಯಾವ ಭಾಗದಲ್ಲಿದೆ, ಸಂವಿಧಾನದ ಯಾವ ಭಾಗದಲ್ಲಿ ಹೇಳಿದೆ ಅಂತ ಕೇಳಿದ್ದಾರೆ. ಪಂಚಾಯತ್ ಬಗ್ಗೆ ಯಾವ ವಿಧಿನಲ್ಲಿ ಹೇಳಿದ್ದಾರೆ ಅಂತ ಕೇಳಿದ್ರೆ ಅದು ಕೂಡ ಗೊತ್ತಿರಲಿ, ಸರಿನಾ. ಅದು 40ನೇ ವಿಧಿಯಲ್ಲಿ ಹೇಳ್ತಾರೆ ಪಂಚಾಯತಿ ಬಗ್ಗೆ. ಬರೀ ವಿಧಿ ಕೇಳಿದ್ರೆ 40ನೇ ವಿಧಿ ಅಂತ ಹೇಳ್ರಿ, ಹಾಗೆ ಭಾಗ ಕೇಳಿದ್ರೆ 9ನೇ ಭಾಗ, ಸರಿನಾ. ಎಷ್ಟನೇ ತಿದ್ದುಪಡಿ ಮಾಡ್ತಿರ್ತಾರೆ ಅಂದರೆ 73ನೇ ತಿದ್ದುಪಡಿ, ಓಕೆನಾ. 73rd ಅಮೆಂಡ್ಮೆಂಟ್ ಮಾಡಿ ತರ್ತಾರೆ. ಈ ತಿದ್ದುಪಡಿ 73ನೇ ತಿದ್ದುಪಡಿ ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಕೇಳಿದ್ರೆ 1992ರಲ್ಲಿ ಆ್ಯಕ್ಟ್ ಬರ್ತದೆ. ಅದು ಜಾರಿಗೆ ಬಂದದ್ದು 1993 ಏಪ್ರಿಲ್ 24ಕ್ಕೆ, ಸರಿನಾ. ಬಟ್ ಕರ್ನಾಟಕದಲ್ಲಿ ಯಾವಾಗ ಜಾರಿಗೆ ಬಂತು ಪಂಚಾಯತ್ ಅಂತ ಕೇಳಿದ್ರೆ ಮೇ 10, ಸರಿನಾ. ಮೇ 10, 1993ರಂದು ಜಾರಿಗೆ ಬರ್ತದೆ. ಪಂಚಾಯತ್ ರಾಜ್ ಆ್ಯಕ್ಟ್ 73ನೇ ತಿದ್ದುಪಡಿ ಆದ ನಂತರ ಯಾವ ಒಂದು ರಾಜ್ಯ ಮೊಟ್ಟ ಮೊದಲ ಬಾರಿಗೆ ಇದ್ರೆ ಪಂಚಾಯತನ್ನು ಅಳವಡಿಸ್ಕೊಂಡಿತ್ತು ಅಂತ ಕೇಳಿದ್ರೆ ಕರ್ನಾಟಕ ಅಂತ ಹೇಳಬೇಕು, ಸರಿನಾ. ಮೊಟ್ಟ ಮೊದಲ ಬಾರಿಗೆ ಪಂಚಾಯತನ್ನು ಅಳವಡಿಸ್ಕೊಂಡ ರಾಜ್ಯ ರಾಜಸ್ಥಾನ, ಸರಿನಾ. ಬಟ್ 73ನೇ ತಿದ್ದುಪಡಿ ಆದ ನಂತರ ಯಾವ ರಾಜ್ಯ ಪಂಚಾಯತನ್ನ ಅಳವಡಿಸ್ಕೊಂಡಿತ್ತು ಅಂತ ಕೇಳಿದ್ರೆ ಕರ್ನಾಟಕ ಅಂತಲೇ ಹೇಳಬೇಕು, ಸರಿನಾ. ಕರ್ನಾಟಕ ಫಸ್ಟ್ ಅಳವಡಿಸ್ಕೊಂಡಿದ್ದು, ಸರಿನಾ, 1993 ಮೇ 10ರಂದು, ಸರಿಯಾ. ಪಂಚಾಯತ್ ರಾಜ್ ದಿನ ಅಂತ ಯಾವಾಗ ಆಚರಿಸ್ತೀವಿ ಅಂದರೆ ಏಪ್ರಿಲ್ 24ರಂದೇ ಆಚರಿಸ್ತೀವಿ, ಯಾಕಂದ್ರೆ ಅದು ಜಾರಿ ಆಗೋದ ದಿನ. ಬಟ್ ನಾವು ಅಳವಡಿಸ್ಕೊಂಡ ದಿನ ಅಂತ ಕೇಳಿದ್ರೆ ಮೇ 10ನೇ ತಾರೀಕು, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಹಾಗೆ ಮುನ್ಸಿಪಾಲ್ಟಿ ಬರುತ್ತೆ. ಮುನ್ಸಿಪಾಲ್ಟಿ ಎಷ್ಟನೇ ತಿದ್ದುಪಡಿ, 74ನೇ ತಿದ್ದುಪಡಿ. ಯಾವ ಇಸ್ವಿನಲ್ಲಿ, 1992ರಲ್ಲೇ. ಹಾಗೆ ಯಾವ ಭಾಗದಲ್ಲಿದೆ ಅಂದರೆ 9A ಭಾಗದಲ್ಲಿದೆ, ಸರಿನಾ. 9A. ಮತ್ತು ಸಹಕಾರಿ ಸಂಘಗಳು ಇದೇ ಭಾಗದಲ್ಲಿ ಕಂಟಿನ್ಯೂಯೇಷನ್ ಆಗ್ತದೆ, 9B ಅಂತ ಬರ್ತದೆ, ಸರಿನಾ. ಅದು ಎಷ್ಟನೇ ತಿದ್ದುಪಡಿ ಅಂದರೆ 97ನೇ ತಿದ್ದುಪಡಿ, ಸರಿಯಾ. 97ನೇ ತಿದ್ದುಪಡಿಗೆ ಸಹಕಾರಿ ಕಾಯ್ದೆ ಏನಿದೆಯಲ್ಲ ಅದು ಜಾರಿಗೆ ಬರ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಇಲ್ಲಿ ಬಂದಿದೆ ಅಲ್ವಾ, ಇಲ್ಲಿ 5ನೇ ಭಾಗ ಎದ್ರ ಬಗ್ಗೆ ಹೇಳ್ತದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಹೇಳ್ತದೆ, ಓಕೆನಾ. ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಹೇಳ್ತದೆ. ಹಾಗೆ ಇದಾದಿದೆ 11ನೇ ಭಾಗ ಎದ್ರ ಬಗ್ಗೆ ಹೇಳ್ತದೆ, ರಾಜ್ಯ ಮತ್ತು ಕೇಂದ್ರ ಸಂಬಂಧಗಳ ಬಗ್ಗೆ ಹೇಳಲ್ವಾ. ಸೊ ಇದು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ 8ನೇ ಭಾಗ ಏನು ಹೇಳ್ತದೆ ಅಂದರೆ 8 ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಹೇಳ್ತದೆ. ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿದ್ದಾವೆ, 8 ಇದ್ದಾವೆ. ಸೊ ಭಾಗ 8 ಏನು ಹೇಳ್ತದೆ, ಅದು ಕೂಡ ಇದ್ರೇನು ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಹೇಳ್ತದೆ. ಸೊ ನೆನಪುಳಿತದೆ ತಾನೆ. ಸೊ ಇಷ್ಟು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಬೋರ್ಡ್ಗಳ ಕಾಯ್ದೆಯನ್ನು ಅಂಗೀಕರಿಸಿದ ವರ್ಷ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಕೊಟ್ಟಿದ್ದಾರೆ 1951, 57, 55. ಸೊ ನೆಕ್ಸ್ಟ್ ಏನಿದೆ ಅಂದರೆ ಆಪ್ಷನ್ 1959. 1959ರಂದು ಏನು ಮಾಡ್ತಾರೆ ಅಂದರೆ ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಬೋರ್ಡ್ಗಳ ಕಾಯ್ದೆಯನ್ನು ಅಂಗೀಕರಿಸ್ತಾರೆ 1959ರಲ್ಲಿ, ಸರಿನಾ. 1961ರಲ್ಲಿ ಇದಕ್ಕೊಂದಿದ್ರೆ ನೇಮ್ ಚೇಂಜ್ ಆಗುತ್ತೆ. ಅದು ಆ ನೇಮ್ ಏನು ಚೇಂಜ್ ಆಗುತ್ತೆ ಅಂತ ನೀವು ನೋಡಿದರೆ ಕಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡಿದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇಫ್ ರೈಟ್ ಇದ್ದರೆ ರೈಟ್ ಅಂದರೆ ರಿಪ್ಲೈ ಮಾಡ್ತೀನಿ. ಇಫ್ ಏನಾದರೂ ರಾಂಗ್ ಇತ್ತು ಅಂದರೆ ಸೊ ಆಬ್ವಿಯಸ್ಲಿ ರೈಟ್ ಆನ್ಸರ್ ನಾನು ಇದನ್ನು ಕಾಮೆಂಟ್ ಮಾಡ್ತೀನಿ, ಸರಿನಾ, ರಿಪ್ಲೈ ಮಾಡ್ತೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 1959, ಸರಿಯಾ. ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಬೋರ್ಡ್ಗಳ ಕಾಯ್ದೆಯನ್ನು ಅಂಗೀಕರಿಸಿದ ವರ್ಷ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಗ್ರಾಮ ಪಂಚಾಯಿತಿಯ ಸದಸ್ಯತ್ವದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಇತರ ಹಿಂದುಳಿದ ವರ್ಗಗಳು ಹಾಗೂ ಮಹಿಳೆಯರಿಗೆ ನೀಡಲಾದ ಮೀಸಲಾತಿಯ ಪ್ರಮಾಣವು ಡ್ಯಾಶನ್ನು ಮೀರಬಾರದು ಅಂತ ಕೊಟ್ಟಿದ್ದಾರೆ, ಸರಿನಾ. ಯಾರಿಗೇ ಆಗಲಿ ಈ ಮೀಸಲಾತಿ ಏನು ಕೊಡ್ತಾರಲ್ವ, ಈ ಮೀಸಲಾತಿ ಕೊಟ್ಟದ್ದು ಎಷ್ಟು ಪರ್ಸೆಂಟೇಜ್ ಮೀರಬಾರ್ದು ಅಂತ ಇದೆ. ಎಷ್ಟು ಪರ್ಸೆಂಟೇಜ್ ಮೀರಬಾರ್ದು
50%, ಸರಿನಾ? ಗ್ರಾಮ ಪಂಚಾಯತಿಯಲ್ಲಿದು ಇದು ಗ್ರಾಮ ಪಂಚಾಯತಿಯಲ್ಲಿ 50% ಮೀರಬಾರ್ದು. ಅದಕ್ಕೆ ಮಹಿಳೆಯರು ಕೂಡ 50% ಕಟಾಕಟಿ ಕೊಟ್ಟಿದ್ದಾರೆ, ಸರಿನಾ? ಇಲ್ಲಾಂದರೆ ಬಿಟ್ಟರೆ 100% ಅವರಿಗೆ ಕೊಡೋರು ಇನ್ನು ಮುಂದೆ ಇನ್ನೂ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 50%, ಸರಿನಾ? 50% ಇದ್ದರೆ ಮೀರಬಾರ್ದು. ಸೊ ನೆಕ್ಸ್ಟ್ ಏನಿದೆ ಅಂದರೆ GST ಇದೆಯಲ್ವಾ, ಆ GST ಹಾಕ್ತಾರೆ. ಆ GST ಎಷ್ಟು ಪರ್ಸೆಂಟೇಜ್ ಮೀರಬಾರ್ದು? ಎನಿ ಐಡಿಯಾ? ಓಕೆ, GST ಎಷ್ಟು ಪರ್ಸೆಂಟೇಜ್ ಮೀರಬಾರ್ದು? ಇವಾಗ ಪ್ರೆಸೆಂಟ್ ಎಷ್ಟಿದೆ ಅಂದರೆ GST 5 ವಿಧವಾಗಿ GST ಹಾಕ್ತಾರೆ. 0% ಇದೆ, 5% ಇದೆ, 12% ಇದೆ, ಸರಿನಾ? 25% ಇದೆ, ಸಮಥಿಂಗ್ ಇದೆ. ಸೊ 5 ಥರ ಇದೆ. ಸೊ GST ಎಷ್ಟು ಪರ್ಸೆಂಟೇಜ್ವರೆಗೂ ಮ್ಯಾಕ್ಸಿಮಮ್ ಅವನು ಇನ್ಕ್ರೀಸ್ ಮಾಡ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಅವನು ಇನ್ಕ್ರೀಸ್ ಮಾಡಬಹುದು ಆ್ಯಸ್ ಪರ್ 2013 ಕಂಪನಿ ಆ್ಯಕ್ಟ್ ಪ್ರಕಾರ, ಸರಿನಾ? ಎಷ್ಟು ಮಾಡ್ಬೋದು? 40% ಮಾತ್ರ ಮಾಡ್ಬೋದು, ಸರಿನಾ? 40%ಗಿಂತ ಜಾಸ್ತಿ ಇದ್ರೆ GST ಮಾಡೋಂಗಿಲ್ಲ. ಸೊ ಇದು ನೆನಪಿರಲಿ, GST ಅಂತ ಕೇಳಿದ್ರೆ 40% ಮ್ಯಾಕ್ಸಿಮಮ್. ಈ GST ವಿಧಿ ಯಾವ್ದು ಹೇಳ್ತದೆ ಅಂದರೆ 279A ವಿಧಿ ಹೇಳ್ತದೆ. ಎ ವಿಧಿ ಹೇಳಿದೆ ಅಂತಂದರೆ ಹಿಂಗೆ ABCD ಮೂಲ ಸಂವಿಧಾನದಲ್ಲಿ ಇಲ್ಲ ಅಲ್ಲ. ABCD ವಾಟ್ ಎವರ್ ಹಿಂಗೆ ಬಂದು ಅಂದರೆ ಅದು ತಿದ್ದುಪಡಿ ಮಾಡಿ ತಂದಿರ್ತಾರೆ, ಸರಿನಾ? ಎಷ್ಟನೇ ತಿದ್ದುಪಡಿ ಮಾಡಿ ತಂದರು? 101ನೇ ತಿದ್ದುಪಡಿ, ಸರಿನಾ? ಎಷ್ಟನೇ ಮಸೂದೆ ಬೇಕಲ್ವಾ? 122ನೇ ಮಸೂದೆ, ಸರಿನಾ? ಸೊ ಅದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕರ್ನಾಟಕ ಗ್ರಾಮ ಪಂಚಾಯತ್ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಗ್ರಾಮ ಪಂಚಾಯತ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಓಕೆ, ಈ ಕೆಳಗಿನ ಯಾವ ಗ್ರಾಮ ಪಂಚಾಯತಿಯು ಪ್ರಥಮ ಸ್ಥಾನ ಹೊಂದಿದೆ ಅಂತ ಕೇಳಿದ್ದಾರೆ, ಸರಿನಾ? ಐಕಳ, ಶ್ರೀಕಂಠಪುರ, ಅಮ್ಮದಹಳ್ಳಿ ಮತ್ತು ಉಜಿರೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಶ್ರೀಕಂಠಪುರ, ಸರಿನಾ? ಶ್ರೀಕಂಠಪುರ ಇದೆಯಲ್ಲ, ಈ ಶ್ರೀಕಂಠಪುರ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಈ ಶ್ರೀಕಂಠಪುರ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಬೆಂಗಳೂರು ಅರ್ಬನಲ್ಲೇ ಬರ್ತದೆ, ಸರಿನಾ? ಬೆಂಗಳೂರು ಗ್ರಾಮಾಂತರದಲ್ಲಿ ಬರ್ತದೆ. ಯಾವುದು? ಶ್ರೀಕಂಠಪುರ, ಸರಿನಾ? ಶ್ರೀಕಂಠಪುರ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಯಾವುದು? 20ನೇ ಕ್ವಶನ್. ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನು ತನ್ನ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕೆಂದರೆ ಅಂತ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತಿ ಸದಸ್ಯ ಇದ್ದಾರೆ, ಓಕೆನಾ? ZP ಮೆಂಬರ್ ಇದ್ದಾರೆ, ಅವರು ತಮ್ಮ ರಾಜೀನಾಮೆ ಕೊಡಬೇಕು ಅನ್ಕೋತಾರೆ, ಓಕೆನಾ? ಅವರು ಯಾರಿಗೆ ಕೊಡ್ತಾರೆ ರಾಜೀನಾಮೆ ಅಂತ ಕೇಳಿದ್ದಾರೆ. ಅವ್ರು ಯಾರಿಗೆ ಕೊಡ್ತಾರೆ ಅಂದರೆ ಅಧ್ಯಕ್ಷರಿಗೆ ಕೊಡ್ತಾರೆ, ಸರಿನಾ? ಯಾರಿಗೆ? ಅಧ್ಯಕ್ಷರಿಗೆ ಕೊಡ್ತಾರೆ. ಯಾರು ಅಧ್ಯಕ್ಷ? ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ, ಸರಿನಾ? ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಯಾರಿಗೆ ಕೊಡ್ತಾರೆ ರಾಜೀನಾಮೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಕೊಡ್ತಾರೆ, ಸರಿಯಾ? ಇದು ನೆನಪಿಟ್ಕೊಳ್ಳಿ, ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಕೊಡ್ತಾರೆ. ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರು ಯಾರಿಗೆ ಕೊಡ್ತಾರೆ? ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಆಬ್ವಿಯಸ್ಲಿ. ಅದಾದ ನಂತರ ತಾಲೂಕ್ ಪಂಚಾಯತಿದು ಅದು ಕೂಡ ಅವರ ಅಧ್ಯಕ್ಷರಿಗೆ, ಸರಿನಾ? ಸೊ ನೆಕ್ಸ್ಟ್ ಇವ್ರು ಯಾರು? ಸಚಿವ ಸಂಪುಟದ ಸಚಿವರು ಇರ್ತಾರಲ್ವ, ಅವರು ಯಾರಿಗೆ ಕೊಡ್ತಾರೆ ಅಂತ ಕೇಳಿದ್ರೆ ರಾಷ್ಟ್ರಪತಿ ಕೊಡ್ತಾರೆ ಕೇಂದ್ರದಲ್ಲಿ. ರಾಜ್ಯದಲ್ಲಿ ರಾಜ್ಯಪಾಲರು ಕೊಡ್ತಾರೆ. ಬಟ್ ಉಳಿದದ್ದು MP ಗಳೆಲ್ಲ ಯಾರಿಗೆ ಕೊಡ್ತಾರೆ ಅಂತ ಕೇಳಿದ್ರೆ ಸಭಾಧ್ಯಕ್ಷರಿಗೆ ಕೊಡ್ತಾರೆ, ಅಂದರೆ ಸ್ಪೀಕರ್ ಅವ್ರಿಗೆ ಕೊಡ್ತಾರೆ, ಸರಿನಾ? MP ಗಳು ಕೂಡ ಸ್ಪೀಕರ್ ಅವರಿಗೆ ಕೊಡ್ತಾರೆ, ಇಲ್ಲಿ MLAಗಳು ಕೂಡ ಸ್ಪೀಕರ್ ಅವರಿಗೆ ಕೊಡ್ತಾರೆ. ಮುಖ್ಯಮಂತ್ರಿ ಹಾಗೂ ಅವನ ಸಚಿವ ಸಂಪುಟ ರಾಜ್ಯಪಾಲರಿಗೆ ಕೊಡ್ತದೆ. ಪ್ರಧಾನಮಂತ್ರಿ ಹಾಗೆ ಅವನ ಸಚಿವ ಸಂಪುಟ ರಾಷ್ಟ್ರಪತಿ ಕೊಡ್ತದೆ, ಸರಿಯಾ? ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 21ನೇ ಕ್ವಶನ್. ಆ ಸ್ಯಾಲ್ರಿ ಆಫ್ ಪ್ರೆಸಿಡೆಂಟ್ ಜಿಲ್ಲಾ ಪಂಚಾಯತಿ ಈಸ್ ಫಿಕ್ಸ್ಡ್ ಆ್ಯಟ್ ಅಂತ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಸಂಬಳವನ್ನು ಡ್ಯಾಶ್ ಎಂದು ನಿಗದಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಇರ್ತಾರಲ್ವ, ಸೊ ಅವ್ರ ಅಧ್ಯಕ್ಷರಿದ್ರೇನು ಸಂಬಳ ಎಷ್ಟು ನಿಗದಿಪಡಿಸಲಾಗಿದೆ ಅಂತ ಕೇಳ್ತಾರೆ. ಅದು ಕೇಳಿದ್ದು ಎಷ್ಟು ಅಂದರೆ 2,500 ರೂಪಾಯಿ, ಓಕೆನಾ? 2,500 ರೂಪಾಯಿದಲ್ಲಿ ಏನು ಬರ್ತದೆ? ಬಟ್ ಎಲ್ಲ ಇದ್ರೇನೋ ಗೋಲ್ಮಾಲ್ ಮಾಡ್ತಾರೆ. ಅದಕ್ಕೆ ಇದ್ರೇನೋ ಅಷ್ಟು ಸಾವಿರಾರು ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲೆಕ್ಟ್ ಆಗ್ತಾರೆ ಅಷ್ಟೇ. 2,500 ರೂಪಾಯಿಗೆ ಏನೂ ಬರೋದಿಲ್ಲ ಅಲ್ವಾ? ಇವನ್ ಯಾರಿಗೆ? ರಾಷ್ಟ್ರಪತಿಯವರಿಗೆ ಎಷ್ಟು ಸಂಬಳ ಇದೆ ಅಂತ ಕೇಳ್ತಾರೆ. ರಾಷ್ಟ್ರಪತಿಯವ್ರಿಗೆ ಎಷ್ಟು ಸಂಬಳ ಇದೆ ಅಂದರೆ 5 ಲಕ್ಷ ಇದೆ, ಓಕೆ? 5 ಲ್ಯಾಕ್ ಇದೆ. ಹಾಗೆ ಉಪರಾಷ್ಟ್ರಪತಿಯವ್ರಿಗೆ ಎಷ್ಟಿದೆ ಅಂತ ಕೇಳಿದ್ರೆ ಗೊತ್ತಾಗಿರ್ಬೇಕಲ್ವ? ಅದು ಎಷ್ಟಿದೆ ಅಂದರೆ 4 ಲ್ಯಾಕ್ ಇದೆ, ಸರಿನಾ? ಉಪರಾಷ್ಟ್ರಪತಿಗೆ. ಮತ್ತು ಇವರಿಗೆ ರಾಜ್ಯಪಾಲರಿಗೆ ಎಷ್ಟಿದೆ? ರಾಜ್ಯಪಾಲರಿಗೆ 3.5 ಲಕ್ಷ ಇದೆ, ಸರಿನಾ? 3.5 ಲಕ್ಷ ರೂಪಾಯಿ. ಅದಾದ ನಂತರ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರಲ್ವ, ಸುಪ್ರೀಂ ಕೋರ್ಟ್ ಜಡ್ಜ್, ಚೀಫ್ ಜಸ್ಟಿಸ್, ಓಕೆನಾ? ಇವಾಗ ಯಾರಿದ್ದಾರೆ? ಸಂಜೀವ್ ಖನ್ನಾ ಇದ್ದಾರೆ. ಅವರಿಗೆ ಎಷ್ಟಿದೆ ಅಂತಂದರೆ 2.8 ಲ್ಯಾಕ್ ಇದೆ. ಯಾರಿಗೆ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಮುಖ್ಯ ನ್ಯಾಯಮೂರ್ತಿಗಳು, ಓಕೆ? 33+1 ಇರ್ತಾರಲ್ಲ, ಆ 1 ಇದ್ದವರಿಗೆ ಇದ್ರೇನೋ 2.8 ಲಕ್ಷ ಇದೆ, ಸರಿನಾ? ಹಾಗೆ ಇತರೆ ನ್ಯಾಯಾಧೀಶರುಗಳಿಗೆ ಎಷ್ಟಿದೆ? ಇತರೆ ನ್ಯಾಯಾಧೀಶರಿಗೂ ಇಷ್ಟಿರುತ್ತಾ? ಇಲ್ಲ. ಸೊ ಅವರಿಗೆ ಎಷ್ಟಿದ್ರೆ ಅವ್ರಿಗೆ ಯಾಕೆ ಮುಖ್ಯ ಅನ್ಬೇಕು, ಇವರಿಗೆ ಯಾಕೆ ನಾರ್ಮಲ್ ಅನ್ಬೇಕು? ಸೊ ಅವರಿಗೆ 2.5 ಲಕ್ಷ ಇರ್ತದೆ. ಯಾರಿಗೆ? ಇತರೆ ನ್ಯಾಯಾಧೀಶರಿಗೆ. ಎಲ್ಲಿ? ಸುಪ್ರೀಂ ಕೋರ್ಟ್ ಇತರೆ ನ್ಯಾಯಾಧೀಶರಿಗೆ. ಹಾಗೆ ಹೈಕೋರ್ಟ್ ನ್ಯಾಯಾಧೀಶರಿಗೆ ಎಷ್ಟಿರ್ತದೆ ಅಂತ ಕೇಳಿದ್ರೆ ಅದು ಗೊತ್ತಿರಬೇಕಲ್ವ?
ಹೈಕೋರ್ಟ್ ನ್ಯಾಯಾಧೀಶರಿಗೆ ಇತರೆ ನ್ಯಾಯಾಧೀಶರುಗಳು ಎಷ್ಟಿರುತ್ತಲ್ಲ, ಸುಪ್ರೀಂ ಕೋರ್ಟ್ ಇತರೆ ನ್ಯಾಯಾಧೀಶರಿಗೂ ಅವ್ರದ್ದು ಸೇಮ್ ಇರ್ತದೆ, ಅಂದರೆ 2.5 ಲಕ್ಷ ಇರ್ತದೆ. ಆದರೆ ಹೈಕೋರ್ಟ್ನಲ್ಲಿ ಇತರೆ ನ್ಯಾಯಾಧೀಶರು ಇರ್ತಾರೆ, ಅಂದರೆ ಮುಖ್ಯ ನ್ಯಾಯಮೂರ್ತಿ ಬಿಟ್ಟು. ಓಕೆನಾ? ಇವಾಗ ಪ್ರೆಸೆಂಟ್ ಯಾರು ಅಂಜಾರಿಯಾ ಇದ್ದಾರೆ, ಅಂಜಾರಿಯಾಗೆ 2.5 ಲಕ್ಷ ಇದೆ. ಲೈಕ್ ಸುಪ್ರೀಂ ಕೋರ್ಟ್ ಇದ್ರೆ ಜಡ್ಜಸ್ ಥರ. ಬಟ್ ಇತರೆ ನ್ಯಾಯಾಧೀಶರು ಇದ್ದಾರಲ್ವಾ, ಸೊ ಅವ್ರಿಗೆ ಎಷ್ಟು ಇರ್ತದೆ ಅಂದರೆ 2.25. ಎಷ್ಟು? 2.25 ಲ್ಯಾಕ್ಸ್, 2,25,000 ಇರ್ತದೆ. ಯಾರಿಗೆ? ಹೈಕೋರ್ಟ್ನ ಇತರೆ ನ್ಯಾಯಾಧೀಶರಿಗೆ. ಸರಿಯಾ? ಇದು ನೆನಪಿರಲಿ ನಿಮಗೆ. ಸೊ ಇದೆಲ್ಲ ಕೇಳಿದ್ದಾರೆ, ಅದಕ್ಕೆ ಹೇಳ್ತಿದ್ದೇನೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಗೈರು ಹಾಜರಿಯಲ್ಲಿ ಅಧ್ಯಕ್ಷರ ಕಾರ್ಯಭಾರವನ್ನು ನಿರ್ವಹಿಸುವರು ಅಂತ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಒಳಗೆ ಅಧ್ಯಕ್ಷ ಬಂದಿಲ್ಲ, ಉಪಾಧ್ಯಕ್ಷ ಬಂದಿಲ್ಲ, ಇಬ್ಬರಿಗಿದ್ರೆ ಏನೋ ಆರಾಮ್ ತಪ್ಪದ, ಇಲ್ಲ ಟೈಫಾಯ್ಡ್ ಆಗ್ಯದ, ಓಕೆನಾ, ಮನೆಯಲ್ಲಿ ಬಿದ್ದಿದ್ದಾರೆ. ಸೊ ಅವರಿಗೆ ಅವರಿಬ್ಬರು ಬಂದಿಲ್ಲ ಅಂದಾಗ ಅವ್ರ ಅಧ್ಯಕ್ಷತೆಯನ್ನು ಕಾರ್ಯಭಾರನ ಅದರೆಲ್ಲ ಇದ್ರ ನಡ್ಸ್ಕೊಂಡು ಹೋಗೋರು ಯಾರು ಅಂತ ಕೇಳಿದ್ದಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, PDO. ಇವಾಗ ನೀವು ಆಗ್ತೀರಲ್ವಾ, ಸೊ ನೀವು ಹೋಗ್ತೀರಾ, ನೀವು ನಡ್ಸ್ಕೊಂಡು ಹೋಗ್ತೀರಾ? ನೀವು ನಡ್ಸ್ಕೊಂಡು ಹೋಗಲ್ಲ ಅಲ್ವಾ, ಸೊ ಇದು ರಾಂಗ್ ಆಗುತ್ತೆ. ಅದಾನಂತರ ಪ್ರೆಸಿಡೆಂಟ್ ಆಫ್ ತಾಲೂಕ್ ಪಂಚಾಯತ್, ಮತ್ತು ತಾಲೂಕ್ ಪಂಚಾಯತಿಲಿ ಯಾರು ನೋಡ್ಕೊಂಡು ಹೋಗ್ತಾರೆ? ಅವರು ಕೂಡ ಅಲ್ಲ. ಅದಾನಂತರ ಎಕ್ಸಿಕ್ಯೂಟಿವ್ ಆಫೀಸರ್, ಅಂದರೆ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್, ಇವ್ರು ಯಾಕೆ ಬರ್ತಾರೆ ಎಲ್ಲಿ ಗ್ರಾಮ ಪಂಚಾಯತಿಲಿ? ಇವರು ಕೂಡ ಅಲ್ಲ. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ, ಚೇರ್ಮನ್ ಸೋಷಿಯಲ್ ಜಸ್ಟಿಸ್ ಕಮಿಟಿ. ಸೋಷಿಯಲ್ ಜಸ್ಟಿಸ್ ಕಮಿಟಿ ಬರ್ತಲ್ವ, ಆವಾಗಲೇ ನೈರ್ಮಲ್ಯ ವಿಭಾಗನ ಯಾರು ನೋಡ್ಕೋತಾರೆ, ಯಾರು ಇದ್ರ ಕಾಪಾಡ್ತಾರೆ ಗ್ರಾಮದಲ್ಲಿ ಅಂತ ಕೇಳಿದಾಗ ಹೇಳಿದಿವಲ್ವ, ಯಾರು? ಸೋಷಿಯಲ್ ಜಸ್ಟಿಸ್ ಕಮಿಟಿ. ಆ ಸೋಷಿಯಲ್ ಜಸ್ಟಿಸ್ ಕಮಿಟಿಯ ಅಧ್ಯಕ್ಷರು ಯಾರು ಇರ್ತಾರಲ್ವ, ಅವ್ರು ನೋಡ್ಕೋತಾರೆ ಇದನ್ನು. ಓಕೆ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಗೈರು ಹಾಜರಿದ್ದಾಗ, ಇಬ್ಬರು ಅಲ್ಲಿ ಬಂದಿರದೇ ಇದ್ದಾಗ, ಸರಿನಾ? ಇದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಕೆಳಗಿನ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆ, ನಿಮ್ಗೆ ಆವಾಗಲೇ ಹೇಳಿದೆ, ಅಂದರೆ ಯಾವುದ್ರಲ್ಲಿ ಜಾರಿಗೆ ಇದೆ ಅಂತ ಗೊತ್ತಿರಬೇಕಂದ್ರೆ ಯಾವುದ್ರಲ್ಲಿ ಜಾರಿಗೆ ಇಲ್ಲ ಅಂತ ಕೂಡ ನಮ್ಗೆ ಗೊತ್ತಿರಬೇಕಲ್ವಾ. ಸೊ ಯಾವುದ್ರಲ್ಲಿ ಜಾರಿಗೆ ಇಲ್ಲ ಅಂತ ನಾನು ಆವಾಗಲೇ ಹೇಳಿದೆ. ಸೊ ಕ್ವಶನ್ ಇದು ರಿಪೀಟ್ ಆಗುತ್ತೆ, ಯಾಕೆ ಇಂಪಾರ್ಟೆಂಟ್ ಇದೆ. ಒಂದು ನಾಗಾಲ್ಯಾಂಡ್, ಓಕೆ, ನಾಗಾಲ್ಯಾಂಡ್, ಇನ್ನೊಂದು ಮಿಜೋರಾಮ್, ಇನ್ನೊಂದು ಮೇಘಾಲಯ ಇದೆ, ನಾಗಾಲ್ಯಾಂಡ್ ಇದೆ, ಮಿಜೋರಾಮ್ ಇದೆ. ಈ ಮೂರಲ್ಲೂ ಕೂಡ ಇಲ್ಲ. ಸೊ ಇದ್ದಿರೋದು ಯಾವುದು ಅಂತ ಕೇಳಿದ್ರೆ ಮಣಿಪುರದಲ್ಲಿ. ಈಗ ನೆಕ್ಸ್ಟ್ ಈ ಕ್ವಶನ್ ಕೇಳ್ಬೋದಲ್ವಾ, ಕೆಳಗಿನ ಯಾವ ರಾಜ್ಯದಲ್ಲಿ 2 ಟೈರ್ ಪಂಚಾಯತ್ ಸಿಸ್ಟಮ್ ಇದೆ? ಓಕೆ, 2 ಶ್ರೇಣಿಯ ಪಂಚಾಯತ್ ಸಿಸ್ಟಮ್ ಇದೆ ಅಂತ ಕೊಡ್ಬೋದು. ಅಲ್ಲಿ ಕೊಟ್ಟಾಗ ಕರ್ನಾಟಕ, ಆಂಧ್ರ ಪ್ರದೇಶ, ರಾಜಸ್ಥಾನ, ಮಣಿಪುರ, ಇಲ್ಲಾಂದರೆ ಗೋವಾ, ಸಿಕ್ಕಿಂ ಯಾವುದಾದ್ರೂ ಇಟ್ಟರೆ, ಗೋವಾ, ಸಿಕ್ಕಿಂ, ಮಣಿಪುರ ಯಾವುದಾದ್ರೂ ಇತ್ತಾ? 3ರಲ್ಲಿ ಒಂದಿತ್ತಂದರೆ ಅದನ್ನು ಹಾಕಿಬಿಡಬೇಕು. ಯಾಕಂದರೆ ಅದ್ರ 3ರಲ್ಲೂ ಕೂಡ 2 ಟೈರ್ ಸಿಸ್ಟಮ್ ಇದೆ. ಅಂದರೆ ಯಾವ ಟೈರ್ ಇಲ್ಲ ಅಂತಂದರೆ, ಪಂಚಾಯತ್ತಲ್ಲಿ ತಾಲೂಕ್ ಪಂಚಾಯತ್ ಇಲ್ಲ, ಸರಿನಾ? ಗ್ರಾಮ ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತಿ ಇರುತ್ತೆ, ಆದರೆ ತಾಲೂಕ್ ಪಂಚಾಯತಿ ಇರಲ್ಲ ಅಲ್ಲಿ 2 ಟೈರ್ ಸಿಸ್ಟಮಲ್ಲಿ, ಸರಿನಾ? ಇದು ನೆನಪಿರಲಿ. 2 ಟೈರ್ ಸಿಸ್ಟಮ್ ಇದ್ರೆ ಯಾರು ಶಿಫಾರಸು ಮಾಡಿದ್ರು ಅಂತ ಕೇಳಿದ್ರೆ ಅದು ಗೊತ್ತಿರಬೇಕಲ್ವಾ, ಯಾರು ಮಾಡ್ತಾರೆ? ಒಬ್ಬರು ಸಂತಾನಂ ಸಮಿತಿ ಇದೆಯಲ್ಲ, ಸಂತಾನಂ ಸಮಿತಿ ಕೂಡ 2 ಟೈರ್ ಸಿಸ್ಟಮೇ ಏನೋ ಇದು ಮಾಡ್ತಾರೆ, ಏನಂತಾರೆ ಅದಕ್ಕೆ, ಶಿಫಾರಸು ಮಾಡ್ತಾರೆ. ಹಾಗೆ ಅಶೋಕ್ ಸಮಿತಿ ಬರ್ತದೆ ಗೊತ್ತಾ, ಅಶೋಕ್ ಮೆಹ್ತಾ ಸಮಿತಿ. ಆ ಅಶೋಕ್ ಸಮಿತಿ ಕೂಡ ಇದ್ರೇನೋ ಅದನ್ನೇ ಹೇಳ್ತಾರೆ, 2 ಟೈರ್ ಸಿಸ್ಟಮೇ ಬೇಕು ಅಂತ. ಸೊ ಅವರಿಬ್ಬರದ ಪ್ರಕಾರ ಇದ್ರೆ ಅಲ್ಲಿ 3 ರಾಜ್ಯಗಳಲ್ಲಿ ಇದೆ ನೋಡಿಯಪ್ಪ, ಯಾವುದು? ಗೋವಾ, ಸಿಕ್ಕಿಂ, ಮಣಿಪುರ. ಅದು ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಇರಲಾರ್ದು ಯಾವುದು ಅಂತ ಕೇಳಿದ್ರೆ ಮಣಿಪುರ. ಸಾರಿ, ಇದ್ದದ್ದು ಯಾವುದು ಅಂದರೆ ಮಣಿಪುರ. ಇರಲಾರ್ದು ಯಾವ ಅಂದರೆ ಇದೊಂದು ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಮ್, ಸರಿನಾ? ಈ 3ರಲ್ಲಿ ಕೂಡ ಇದೆ, ಸರಿಯಾ? ಸೊ ಇಂಪಾರ್ಟೆಂಟ್ ಇದೆ ನೋಡಿ, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ 24ನೇ ಕ್ವಶನ್ ಏನಿದೆ ಅಂದರೆ, ಒಬ್ಬ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ಸ್ವತ್ತು ಬಾಧ್ಯತೆಗಳನ್ನು ಆತ ಅಥವಾ ಆಕೆ ಚುನಾಯಿತನಾದ ಡ್ಯಾಶ್ಗಳ ಒಳಗೆ ಘೋಷಿಸಬೇಕು ಅಂತ ಕೊಟ್ಟಿದ್ದಾರೆ. ಅವ್ರದ್ದು ಏನಿರ್ತದಲ್ಲ, ಎಷ್ಟು ಆಸ್ತಿ ಗಳಿಸ್ಯಾರೆ, ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಅದೆಲ್ಲ ಯಾವಾಗ ಘೋಷಣೆ ಮಾಡಬೇಕು, ಎಷ್ಟು ದಿನದೊಳಗೆ ಅಂತ ಕೇಳಿದ್ರೆ 3 ತಿಂಗಳ ಒಳಗಾಗಿ. ಓಕೆ, 3 ತಿಂಗಳ ಒಳಗಾಗಿದ್ರೆ ನನಗೆ ಇಷ್ಟು ಆಸ್ತಿ ಅದ, ಇಷ್ಟು ಕಾರ್ ಅದಾವು, ಇಷ್ಟಿದ್ರೇನೋ ಬಂಗ್ಲೆ ಅದಾವು ನನ್ನ ಹತ್ರ, ಇಷ್ಟು ಎಕರೆ ಹೊಲ ಅದ, ಅಷ್ಟಿದ್ರೆ ಬೇನಾಮಿ ಮಾಡೀನಿ ಅಂತ ಹೇಳಬೇಕು. ಅವರೆಲ್ಲ ಕರೆಕ್ಟಾಗಿ ಹೇಳೋದಿಲ್ಲ, ಬಟ್ ರಾಂಗ್ ಹೇಳ್ತಾರೆ. ಬಟ್ ಹೇಳಬೇಕು ಎಷ್ಟು ದಿನದಲ್ಲಿ ಅಂದರೆ 3 ತಿಂಗಳ ಒಳಗಡೆ. ಓಕೆನಾ? 3 ತಿಂಗಳ ಒಳಗಡೆ ಹೇಳಬೇಕು ಅವರು. 3 ತಿಂಗಳಲ್ಲಿ ಎಷ್ಟು ಬೇಕಾದ ದುಡ್ಡು ತಿಂದಿರಲಿ ಅವರು, ಬಟ್ 3 ತಿಂಗಳ ಒಳಗಡೆ ಹೇಳಬೇಕು ಅವರು, ಸರಿಯಾ? ಸೊ ಇದು ನೆನಪಿರಲಿ. ಇದು ಆದರೂ ಅಷ್ಟೇ, ಆಕೆ ಆದರೂ ಅಷ್ಟೇ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್ನ, ಗ್ರಾಮ ಪಂಚಾಯತ್ನಲ್ಲಿ 2 ಅಭ್ಯರ್ಥಿಗಳು ಸಮಾನ ಮತಗಳನ್ನು ಪಡೆದಾಗ ಆ ಅಭ್ಯರ್ಥಿಯು ಆಯ್ಕೆಯಲ್ಲಿ ಅನುಸರಿಸಲಾಗುವ ಪದ್ಧತಿ ಎಂದರೆ ಅಂತ ಕೊಟ್ಟಿದ್ದಾರೆ. ಈ ಗ್ರಾಮ ಪಂಚಾಯತಿ ಒಳಗೆ ಇವಾಗೆಲ್ಲ ಇದ್ರೇನೋ ಯಾವುದು MLA MP ಬೇಡ, ಓಕೆನಾ? ಗ್ರಾಮ ಪಂಚಾಯತಿನಲ್ಲಿ ನಡೀತದೆ ಇದು. ಗ್ರಾಮ ಪಂಚಾಯತಿನಲ್ಲಿ ಅಂದರೆ 2 ಸೇಮ್ ಓಟ್ ತೊಗೊಂಡಿರ್ತಾರೆ, ಓಕೆನಾ? ಒಬ್ಬನಿಗೆ ಕೂಡ ಇದ್ರೆ 400 ಓಟ್ ಬಿದ್ದಿರ್ತವೆ, ಮತ್ತೊಬ್ಬನಿಗೆ ಕೂಡ 400 ಓಟ್ ಬಿದ್ದಿರ್ತವೆ. ಇಲ್ಲಾಂದರೆ ಒಬ್ಬನಿಗಿದ್ರೇನೋ 200 ಓಟ್ ಬಿದ್ದಿರ್ತವೆ, ಮತ್ತೊಬ್ಬನಿಗೆ ಕೂಡ 200 ಓಟ್ ಬಿದ್ದಿರ್ತವೆ. ಆತಳು, ಓಕೆನಾ? ಸಾರಿ, ಅವಳು. ಸೊ ಅವ್ರಿಗೆ ಇಬ್ಬರಿಗೆ ಕೂಡ ಸೇಮ್ ಓಟ್ ಬಿದ್ದಿರ್ತವೆ. ಆವಾಗ ಯಾರನ್ನ ಎಲೆಕ್ಟ್ ಮಾಡ್ತೀವಿ? ಯಾರಿಗಿದ್ರೇನೋ ಇನ್ನೊಮ್ಮೆ ಎಲೆಕ್ಷನ್ ನಡೆಸೋಣ ಅಂತ ಅನಿಸ್ತೀವ? ಇಲ್ಲಾಂದರೆ ಕೈ ಎತ್ತರಿ ಯಾರು ಬರ್ತೀರಿ ಮುಂದೆ ಅಂತೇಳಿ ಅವ್ರಿಗೆ ಅಂತೀವ?
ಇಲ್ಲ, ಲಾಟ್ರಿ ಮುಖಾಂತರ ಆಗ್ತದೆ. ಓಕೆ, ಈ ಲಾಟ್ರಿ ಮುಖಾಂತರ ಇದ್ರೆ ಏನೋ ಆಗೋದು. ಇಲ್ಲೋ ಒಂದು ಕಡೆ ಇದ್ರೆ ಹಿಸ್ಟ್ರಿನಲ್ಲಿ ಓದಿರ್ತೀವಲ್ವಾ? ಎಲ್ಲಿ ಓದಿರ್ತೀರಾ ಹಿಸ್ಟ್ರಿನಲ್ಲಿ? ಯಾವ ರಾಜಮನೆತನ ಲಾಟ್ರಿ ಮುಖಾಂತರ ತೆಗಿತಿದ್ರಲ್ವ? ಒಬ್ಬ ಚಿಕ್ಕ ಮಗು ಬರ್ತಿತ್ತು, ದೇವಸ್ಥಾನದ ಮುಂದ್ಗಡೆ ಇದ್ರೇನೋ ಒಂದು ಲಾಟ್ರಿ ಎತ್ತಿತ್ತು. ಓಕೆ, ಅದರಲ್ಲಿ ಯಾರು ಹೆಸರು ಬರ್ತದೋ ಅವ್ರಿಗಿದ್ರೇನೋ ಆಯ್ಕೆ ಮಾಡ್ತಿದ್ರು ಪಂಚಾಯತಿನಲ್ಲಿ. ಯಾವ ರಾಜಮನೆತನ? ಚೋಳ ರಾಜಮನೆತನ. ಓಕೆನಾ, ಚೋಳ ರಾಜಮನೆತನ. ಚೋಳರಲ್ಲಿ ಗ್ರಾಮಾಡಳಿತದ ಬಗ್ಗೆ ಇದ್ರೇನೋ ಶಾಸನ ಹೊರಡಿಸಿದಾರಲ್ವ? ಯಾವ ಶಾಸನ? ಉತ್ತರ ಮೇರೂರು ಶಾಸನ. ಯಾರು ಹೊರಡಿಸಿದ್ದಾರೆ? 1ನೇ ಪರಾಂತಕ. ಅಲ್ಲಿ ಏನಿದ್ರೇನೋ ಗ್ರಾಮಾಡಳಿತ ಇದೆಯಲ್ಲ, ಅಲ್ಲೆಲ್ಲ ನೋಡ್ಕೊಳ್ಳೋಕ್ಕೆ ಸದಸ್ಯರು ಬೇಕಾಗಿತ್ತು. ಆ ಸದಸ್ಯರನ್ನು ಯಾವ ಆಯ್ಕೆಯಲ್ಲಿ ಅವ್ರಿಗೆ ಕ್ರೈಟೇರಿಯಾ ಇದ್ದಾವೆ. ಓಕೆನಾ, 2 ಪತ್ನಿ ಇರಬಾರ್ದು, ಅದಾಂತರ ಬೇನೆ ಮಾಡಿರಬಾರ್ದು, ಅದಾಂತರ ಏನೇನೋ ಕೆಲವೊಂದು ರೂಲ್ಸ್ ಇದ್ದಾವೆ. ಸೆಕೆಂಡ್ PU ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ನೋಡಿ ಅದರಲ್ಲಿ ಫುಲ್. ಬಟ್ ಎಲ್ಲ ಚೆನ್ನಾಗಿದ್ದಾವೆ. ಇವಾಗ ಪ್ರೆಸೆಂಟ್ ಏನು ಇರಬೇಕಲ್ವಾ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಏನೇನು ಹೇಳಿದಾರಲ್ವ, ಅದಕ್ಕಿಂತ ಚೆನ್ನಾಗಿದ್ದಾವೆ ಅವ್ರ ರೂಲ್ಸ್ಗಳು. ಸರಿಯಾ? ಬಟ್ ಆ ರೂಲ್ಸ್ಗೆ ಮ್ಯಾಚ್ ಮಾಡಿದ್ರೆ ಇಲ್ಲಿ ಯಾರು ಇದ್ರೇನೋ ಗ್ರಾಮ ಪಂಚಾಯತಿ ಸದಸ್ಯನೂ ಆಗೋಲ್ಲ, ಅಧ್ಯಕ್ಷನೂ ಆಗೋದಿಲ್ಲ, MLAನೂ ಆಗೋದಿಲ್ಲ, MP ನೂ ಆಗೋದಿಲ್ಲ ಅಂತ ಸ್ಟ್ರಿಕ್ಟ್ ಆ್ಯಂಡ್ ಚೆನ್ನಾಗಿರೋ ರೂಲ್ಸ್ ಇದ್ದಾವೆ. ಅವು ಓದ್ಕೊಳ್ಳಿ. ಹೆವಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂದರೆ ಚೋಳರ ಗ್ರಾಮಾಡಳಿತ. ಓಕೆನಾ, ಚೋಳರ ಗ್ರಾಮ ಪಂಚಾಯತಿ ಅಂದ್ಕೊಳ್ಳಿ, ಚೋಳರ ಗ್ರಾಮಾಡಳಿತ. ಓಕೆ, ಅದು ಕಾನ್ಸೆಪ್ಟ್ ಚೆನ್ನಾಗಿದೆ. ಸೊ ಲಾಟ್ರಿ ಮುಖಾಂತರ ಎತ್ತಾರೆ. ಓಕೆ, ಇಬ್ಬರು ಇದ್ರೇನು ಸೇಮ್ ಓಟ್ ತೊಗೊಂಡಾಗ. ಸೇಮ್ ಓಟ್ ಇದ್ರೆ ಮ್ಯಾಕ್ಸಿಮಮ್ ಆಗೋದಿಲ್ಲ, ಬಟ್ ಆದಾಗ ಸಮ್ ಟೈಮ್ ಇದ್ರೆ ಆಗಿರ್ತದೆ. ಕೆಲವೊಂದು ಕಡೆ 1 ಓಟಿಂದ ಕೂಡ ಗೆದ್ದಿದ್ದಾರೆ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಡ್ಯಾಶ್ ತಾಲೂಕು ಪಂಚಾಯಿತಿಯ ವಿಶೇಷ ಸಭೆಯು ಸೂಚನೆಯನ್ನು ಕನಿಷ್ಠ ಡ್ಯಾಶ್ ಪೂರ್ವದಲ್ಲಿ ನೀಡಬೇಕು ಅಂತ ಕೊಟ್ಟಿದ್ದಾರೆ. ಸರಿನಾ? ತಾಲೂಕು ಪಂಚಾಯತಿ ವಿಶೇಷ ಸಭೆಯ ಸೂಚನೆಯನ್ನು ಕನಿಷ್ಠ ಎಷ್ಟು ದಿನಗಳಲ್ಲಿ ಅಂದರೆ 7 ದಿನಗಳಲ್ಲಿ. ವಿಶೇಷ ಸಭೆ ಏನಾದರೂ ನಡೆಸ್ತಿದ್ದೀವಿ ಅಂತ ಹೇಳಿದ್ರೆ 7 ದಿನಕ್ಕಿಂತ ಮುಂಚೆ ಅಡ್ವಾನ್ಸ್ ಆಗಿದ್ರೇನೋ ನೋಟಿಸ್ ಕೊಡಬೇಕು ಅವರಿಗೆ, ಅಧ್ಯಕ್ಷರಿಗೆ. ಓಕೆನಾ, ಅವಾಗಿದ್ರೆ ಸಭೆ ನಡೆಸ್ತಾರೆ ಅವರು 7 ದಿನಕ್ಕಿಂತ ಮುಂಚೆ. ಯಾವುದು? ವಿಶೇಷ ಸಭೆ. ಸರಿನಾ? ವಿಶೇಷ ಸಭೆ. ಹಾಗೆ ಜಿಲ್ಲಾ ಪಂಚಾಯತಿನಲ್ಲಿ, ತಾಲೂಕು ಪಂಚಾಯತಿನಲ್ಲಿ ಅಲ್ಲಿ ಸೇಮ್ ಇದೆಯಾ? ಹೌದು, ಅಲ್ಲಿ ಕೂಡ ಸೇಮ್ ಇದೆ. ತಾಲೂಕು ಪಂಚಾಯತಿನಲ್ಲಿ ಕೂಡ 7 ದಿನವೇ ಇದೆ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಪಂಚಾಯತ್ ರಾಜ್ನ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಎಂಬುದು ಡ್ಯಾಶನ್ನು ಖಾತ್ರಿಪಡಿಸಲು ಉದ್ದೇಶಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಏನು ಉದ್ದೇಶಿಸಲಾಗ್ತದೆ? ಮಹಿಳೆಯರಿಗೆ ಪಂಚಾಯತಿನಲ್ಲ, ಎಲ್ಲ ಕಡೆ ಇದ್ರೇನೋ ಮೀಸಲಾತಿ ಕೊಡ್ತಿದ್ದಾರೆ. ಅದೆಲ್ಲ ಎದಕ್ಕೆ ರೀಸನ್ ಅಂತ ಕೇಳಿದ್ರೆ, ಅದು ಪಾರ್ಟಿಸಿಪೇಷನ್ ಆಫ್ ವುಮೆನ್ ಇನ್ ಪಬ್ಲಿಕ್ ಲೈಫ್, ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ. ಓಕೆನಾ, ಇದನ್ನು ಪ್ರೋತ್ಸಾಹಿಸಲಿಕ್ಕೆ ಎಲ್ಲ ಕಡೆ ಮೀಸಲಾತಿ ಕೊಡ್ತಿದ್ದಾರೆ. ಓಕೆ ಅಮ್ಮ, ನೀನು ಬಾ ಅಂತ. ಓಕೆನಾ, ಇವಾಗ ನಾರ್ಮಲಾಗಿ ಬಾ ಅಂದರೆ ಓಕೆ, ನಾರ್ಮಲಾಗಿ ಬಾ ಅಂದರೆ ಅವ್ರು ಬರಲಿಲ್ಲ ಅಂದರೆ ಇಲ್ಲಿ ಮತ್ತೊಬ್ರು ಯಾರೋ ಇದ್ರೇನೋ ಪುರುಷರು ಎಲೆಕ್ಟ್ ಆಗ್ತಾರೆ. ಓಕೆನಾ, ಬಟ್ ಮೀಸಲಾತಿ ಕೊಟ್ಟರೆ ಅಲ್ಲಿ ಪುರುಷರಿದ್ರೆ ಎಂಟ್ರಿ ಆಗೋಕ್ಕಾಗಲ್ಲ. ಅದೊಂದು ರೀತಿ ಸರ್ಕಮ್ಸ್ಟೆನ್ಸ್ ಆಗಿಬಿಡ್ತದೆ. ಅಲ್ಲಿ ಅದರೊಳಗಡೆ ಕಾಂಪೌಂಡ್ ಕಟ್ಟಿಬಿಡ್ತಾರೆ. ಅಲ್ಲಿದ್ರೆ ಹೆಣ್ಮಕ್ಳು ಮಾತ್ರ ಹೋಗಬೇಕು ಅಂತ. ಓಕೆನಾ, ಮಹಿಳೆಯರು ಮಾತ್ರ ಹೋಗಬೇಕು ಅಂತ. ಸೊ ಅಲ್ಲಿ ಅವ್ರು ಬರಲೇಬೇಕು ತಾನೇ. ಸೊ ನೆಸಸರಿ ಬೀಳ್ತದೆ ಅವಾಗ. ಸೊ ಅದಕ್ಕೆ ಮುದ್ದಾಮಿ ಯಾರಾದರೂ ಸ್ವಲ್ಪ ಜೋರಿ ಮಾಡಾದರೂ ಅವ್ರಿಗಿದ್ರೇನೋ ಎಲೆಕ್ಷನ್ ನಿಲ್ಲಿಸ್ತಾರೆ ಅಂತ ಅದರ ಅರ್ಥ. ಸೊ ನೆಕ್ಸ್ಟ್ ಕ್ವಶನ್ ಇದೆ, ಇದು ಸಿಂಪಲಾಗಿ ಓದ್ದೇನು ಹೇಳ್ಬೋದು ಅಲ್ವಾ ಇದು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಜಿಲ್ಲಾ ಪಂಚಾಯತಿಗೆ ಮುಖ್ಯ ಯೋಜನಾ ಅಧಿಕಾರಿಯನ್ನು ನೇಮಿಸುವವರು ಯಾರೆಂದರೆ ಅಂತ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತಿಗೆ ಮುಖ್ಯ ಯೋಜನಾ ಅಧಿಕಾರಿಯನ್ನು ನೇಮಿಸ್ತಾರೆ. ಯಾರವರು? ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಡೆಪ್ಯೂಟಿ ಕಮಿಷನರ, ಸ್ಟೇಟ್ ಗೌರ್ಮೆಂಟಾ, ಸೆಂಟ್ರಲ್ ಗೌರ್ಮೆಂಟಾ ಅಂತ ಕೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಏನೋ ಕಾರ್ಯನೇ ಬರೋದಿಲ್ಲ ಅವ್ರದ್ದು. ಸ್ಟೇಟ್ ಗೌರ್ಮೆಂಟ್ದವ್ರು ಇದ್ರೇನೋ ನೇಮಕ ಮಾಡ್ತಾರೆ. ಸರಿನಾ? ಯೋಜನಾ ಅಧಿಕಾರಿಯನ್ನು. ಓಕೆ, ಸೊ ಇದು ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮಾಸಿಕ ಡ್ಯಾಶ್ ಮೊತ್ತದ ಗೌರವಧನಕ್ಕೆ ಬಾಧ್ಯಸ್ಥರಾಗಿರುವವರು ಅಂತ ಕೊಟ್ಟಿದ್ದಾರೆ. ಎಷ್ಟು ಪಗಾರ ಸಿಗುತ್ತದೆ ಇವರಿಗೆ ಅಂತ ಕೇಳಿದ್ರೆ, ಯಾರಿಗೆ? ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅಂದರೆ 300 ರೂಪಾಯಿ ಸಿಗ್ತದೆ. ಓಕೆ, 300 ರೂಪಾಯಿಗಳು. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, 30ನೇ ಕ್ವಶನ್, ದ ಟರ್ಮ್ ಆಫ್ ಆಫೀಸ್ ಆಫ್ ದ ಮೆಂಬರ್ ಆಫ್ ತಾಲೂಕು ಪಂಚಾಯತ್ ಈಸ್, ತಾಲೂಕು ಪಂಚಾಯತಿಯ ಸದಸ್ಯರ ಅಧಿಕಾರಾವಧಿಯು ಅಂತ ಕೊಟ್ಟಿದ್ದಾರೆ. ತಾಲೂಕು ಪಂಚಾಯತ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ 5 ವರ್ಷನೇ. ಸರಿನಾ? ವಿಧಾನ ಪರಿಷತ್ತು ಮತ್ತು ರಾಜ್ಯಸಭಾ ಇದೆಯಲ್ಲ, ಅಲ್ಲಿ ಮಾತ್ರ 6 ವರ್ಷ. ಉಳಿದು ಎಲ್ಲ ಕಡೆ ಇದ್ರೆ ಎಲೆಕ್ಟ್ ಆದವರೆಲ್ಲ 5 ವರ್ಷ ಇದ್ದಾರೆ ಎಲ್ಲರೂ ಹೋಲ್ಸೇಲ್. ಓಕೆ, ಬಟ್ ಇವರು ಅಟಾರ್ನಿ ಜನರಲ್ಗೆ ಅವ್ರಿಗಿದ್ರೇನೋ, ಅಟಾರ್ನಿ ಜನರಲ್ಗೆ ಮತ್ತು ಅಡ್ವೊಕೇಟ್ ಜನರಲ್ಗೆ ಅವ್ರಿಗಿದ್ರೇನೋ ಮಿತಿ ಇಲ್ಲ. ಓಕೆನಾ, ಎಷ್ಟು ವರ್ಷ ಇರ್ಬೇಕಂತೇಳಿ ಅವ್ರು ರಾಷ್ಟ್ರಪತಿ ಮತ್ತು ಇದ್ರೇನು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿರ್ತದೆ ಅದು. ನೀ 5 ವರ್ಷ ಇರೋ ಅಂದ್ರೆ 5 ವರ್ಷ ಇರಬೇಕು, 10 ವರ್ಷ ಇರೋ ಅಂದ್ರೆ 10 ವರ್ಷ ಇರಬೇಕು. 2 ದಿನಕ್ಕೆ ಹೋಗಂದ್ರೆ ಹೋಗಬೇಕು ಅಷ್ಟೇ. ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ಗೆ ಅವ್ರಿಗಿದ್ರೇನೋ ಎಷ್ಟು ವರ್ಷ ಇರಬೇಕು ಅಂತ ಅವ್ರ ಆಡಳಿತಾವಧಿ ಇದ್ದರೆ ಬರೆದಿಲ್ಲ ಸಂವಿಧಾನದಲ್ಲಿ, ನೆನಪಿರಲಿ ಅದು. ಸರಿನಾ? ಸೊ ನೆಕ್ಸ್ಟ್ ಇದ್ರೆ UPSC ಅಧ್ಯಕ್ಷರು ಇದ್ದಾರಲ್ಲ, ಅವರಿಗೆ 6/65 ಇಯರ್ಸ್ ಇದೆ. 6 ವರ್ಷ ಇಲ್ಲ ಅಂತಂದರೆ 65 ವರ್ಷ ಅವ್ರಿಗೆ ಏಜ್ ಆಗಿತ್ತು, 65 ವರ್ಷಕ್ಕೆ ಹೋಗಬೇಕು. ಇಲ್ಲಾಂದ್ರೆ ಅವ್ರು ಕಡಿಮೆ ಇದ್ದರೆ 6 ವರ್ಷ ಇದ್ದರೆ ಟೆನ್ಯೂರ್ ಕಂಪ್ಲೀಟ್ ಮಾಡಬೇಕು ಅವರು. ಸರಿನಾ?
ಹಾಗೆ ಸ್ಟೇಟ್ ಗೌರ್ಮೆಂಟ್ KPSC ಅಧ್ಯಕ್ಷರದು ಅವ್ರದ್ದು ಎಷ್ಟಿದೆ ಅಂದರೆ, ನೀವು ಇವಾಗ ಬರೀತಿದ್ರಲ್ಲ KPSC ಅವ್ರು ನಡೆಸ್ತಿದ್ದಾರೆ ತಾನೆ, ಈ ಅಧ್ಯಕ್ಷರದ್ದು ಎಷ್ಟಿದೆ ಅಂದರೆ 6/62 ಇದೆ. ಓಕೆನಾ, 6 ವರ್ಷ ಇಲ್ಲ ಅಂತಂದರೆ 62 ವರ್ಷ, ಯಾವುದು ಮೊದಲಾಗ್ತದಲ್ಲ ಅದು. ಸರಿನಾ? ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಪೂರೈಸಬೇಕಾದ ಕುಡಿಯುವ ನೀರಿನ ಕನಿಷ್ಠ ಪ್ರಮಾಣವನ್ನು ದಿನವೊಂದಕ್ಕೆ ಡ್ಯಾಶ್ ಅನ್ನು ನಿಗದಿಪಡಿಸಲಾಗಿದೆ. ಕುಡಿಯೋ ನೀರು ಬರ್ತಾವೆ ಗೊತ್ತಾ ಮನೆ ಮುಂದೆ, JJM. ಓಕೆ, JJM ಎಲ್ಲ ಇದ್ರೆ ಮನೆ ಮುಂದ್ಗಡೆ ಒಂದೊಂದು ಗೋರಿ ಥರ ಇದ್ರೇನೋ ಏನು ನೀರಿಂದು ಪಂಪ್ಸೆಟ್ ಏನಂತಾರೆ ಅದಕ್ಕೆ, ನಳ ಕೂಡಿಸೋಗಿದ್ದಾರಲ್ವ, ಡಿಫ್ರೆಂಟ್ ಕಲರ್ ಇದ್ದಾವೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ, ಅದು ಎಲ್ಲ ಇದ್ರೇನೋ ಎಷ್ಟು ಲೀಟ್ರ್ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಬಟ್ ಇದು JJMದಲ್ಲ, JJMದಿದ್ರೆ 24/7 ನೀರು ಬರಬೇಕು ಅಂತ ಹೇಳ್ತಾರೆ. 24/7 ಅಲ್ಲ, ನಮ್ಮೂರಲ್ಲಿ ಮೇ ಬಿ ಒಂದು 20 ನಿಮಿಷ ಬರೋಲ್ಲ, 15 ನಿಮಿಷ ಏನೋ, 15 ನಿಮಿಷ 10 ನಿಮಿಷ ಬರ್ತಿರ್ಬೋದು ಅಷ್ಟೇ. ಅದು ಇದ್ರೇನೋ ಹೆಂಗೆ ಅಂತಂದರೆ ಮಳೆ ಇನ್ನೂ ಸ್ವಲ್ಪ ಜೋರಾಗಿ ಬರುತ್ತೆ, ಒಂದೊಂದು ಹನಿ ಬಿದ್ದರೂ ಕೂಡ, ಇದು ಅಷ್ಟಿದ್ರೇನೋ ಕಡಿಮೆ ಇರ್ತದೆ. ಇದು 24/7 ಅಂತ, ಇದು ಆಲ್ ಓವರ್ ಕರ್ನಾಟಕ ಇದ್ರೇನೋ ರೀಚ್ ಮಾಡಿದ್ದಾರೆ ಅಂತ ಟಾರ್ಗೆಟ್ನ. ಓಕೆ, ಹೇಳ್ಕೊತಾರೆ ಪೇಪರಲ್ಲಿ, ಬಟ್ ಮಾಡಿಲ್ಲ. ಓಕೆ, ಮಾಡಿಲ್ಲ. ರಿಯಾಲಿಟಿ ಇದ್ರೇನೋ ಹೇಳಿದ್ರೆ ಎಲ್ಲರಿಗೂ ಇದು ಉರಿತದೆ. ಓಕೆ, ಇವನ್ ನನಗೆ ಆದರೂ ಕೂಡ, ಗೌರ್ಮೆಂಟ್ಗಾದರೂ ಕೂಡ, ವಾಟ್ ಎವರ್ ಯಾರಿಗಾದರೂ ಕೂಡ. ಓಕೆ, ಇದನ್ನ ಇದ್ರೇನೋ ಅಫಿಷಿಯಲಾಗಿ ಯಾರೋ ಒಬ್ಬ ಅಲ್ಲಿ ಸಭೆ ಮಾಡ್ತಿದ್ದಾನೆ, ಅವನೋ ಒಬ್ಬ MLA ಬಂದಿದ್ದಾನೆ, MP ಬಂದಿದ್ದಾನೆ, ಅಲ್ಲಿ ನಾನು ಹೇಳ್ದ ಅಂದರೆ ಅವ್ನಿಗೆ ಉರಿತದೆ. ಓಕೆ, ಮಾಡಿರಲ್ಲ ನಿಜ ಅದು, ಬಟ್ ಉರಿತದೆ. ಬಟ್ ಹೇಳ್ಕೊತಾರೆ ಎಲ್ಲರೂ. JJM ಇದ್ರೇನೋ ಆಲ್ ಓವರ್ ಇಂಡಿಯಾ ಕಂಪ್ಲೀಟ್ ಮಾಡಿದ್ದೀವಿ. ಯಾವುದು ಅಸ್ಸಾಂ ಇದ್ರೇನೋ ಆ 7 ಸಿಸ್ಟರ್ ಸ್ಟೇಟಲ್ಲಿದ್ರೆ ಫುಲ್ ಕಂಪ್ಲೀಟ್ ಆಗಿದೆ. ಆ 7 ಸಿಸ್ಟರ್ ಸ್ಟೇಟಲ್ಲಿ ಒಬ್ಬ ಇದ್ರೇನೋ ವೀಡಿಯೋ ಮಾಡಿ ಹಾಕಿದ್ದ ಯೂಟ್ಯೂಬಲ್ಲಿ. ಓಕೆನಾ, ಆ JJM ಪರಿಸ್ಥಿತಿ ಹೇಗಿದೆ ಅಂದರೆ ಫುಲ್ ವರ್ಸ್ಟ್. ಓಕೆ, ಅದ್ರ ಕಾನ್ಸೆಪ್ಟೇ ಹರ್ ಘರ್ ಜಲ ಅಂತ ಇದೆ. ಅವ್ನು ಹೇಳೋರದ್ದು ಒಂದು ವಿಡಿಯೋ ಇದೆ ಯೂಟ್ಯೂಬಲ್ಲಿ, ಮೇ ಬಿ ನಿಮ್ಗೆ ಸಿಕ್ಕಿರ್ಬೋದೇನೋ. ಅಸ್ಸಾಂ ಯಾವುದು ಹರ್ ಘರ್ ಜಲ ವಿಡಿಯೋ ಅಂತ ಏನೋ ಸರ್ಚ್ ಮಾಡಿದ್ರೆ ಬರುತ್ತೆ ಅಂತ ಅನಿಸುತ್ತೆ. ಅದನ್ನು ವಿಡಿಯೋ ನೋಡಿದ್ರೆ ಹೌದಾ ಅಂತ ಅನಿಸುತ್ತೆ. ನಮ್ಮೂರಲ್ಲಿ ಇರ್ಬೋದು, ಮತ್ತೊಂದು ಪಕ್ಕದ ಊರಲ್ಲಿ ಇರ್ಬೋದು. ಬಟ್ ಕೆಲವೊಂದು ಕಡೆ ಇದ್ದರೆ ಫುಲ್ ಕಂಪ್ಲೀಟ್ ಆಗಿದೆ, ಫುಲ್ ಇದನ್ನು ನಾನು ಟಾರ್ಗೆಟ್ ರೀಚ್ ಮಾಡಿದ್ದೀನಿ ಅನ್ನೋದು ಕಡೆ ಇದ್ರೇನೋ ಸರಿಯಾಗಿಲ್ಲ. ಸರಿನಾ? ಅವ್ರು ಅದನ್ನೇ ಕೇಳ್ತಿಲ್ಲ, ಅದು 24/7 ಅಂತ ಹೇಳಬೇಕಾಗುತ್ತೆ ಹೇಳಿದ್ರೆ. ಬಟ್ ಬರಲ್ಲ, ಬಟ್ ಹೇಳಬೇಕಾಗುತ್ತೆ ಆಪ್ಷನಲ್ಲಿ ಕೊಟ್ಟರೆ. ಬಟ್ ಇದು ಎಲ್ಲಿವರೆಗೂ ಅಂದರೆ ಇದಕ್ಕಿಂತ ಮುಂಚೆ ಇತ್ತಲ್ವಾ ಪ್ರತಿ ಮನೆಗೆ ಇದ್ರೆ ಕುಡಿಯೋ ನೀರಿನ ಯೋಜನೆ, ಅದು ಎಷ್ಟು ಲೀಟ್ರ್ ಬೇಕಾಗಿತ್ತು ಅಂತ ಕೇಳಿದ್ರೆ, ಎಷ್ಟು ಲೀಟ್ರ್ ನೀರು ಪ್ರೊವೈಡ್ ಮಾಡ್ತಿರೋ ಅಂದರೆ 40 ಲೀಟ್ರ್. ಓಕೆ, 40 ಲೀಟ್ರ್ ನೀರಿಂದು ಕುಡಿಯೋ ನೀರು ಪ್ರೊವೈಡ್ ಮಾಡ್ತಿದ್ರು. ಮೀನ್ಸ್ ಇವಾಗ ಕೊಡೋದು ಲೆಕ್ಕದಲ್ಲಿ ಹೇಳಿದ್ರೆ ಒಂದು 4 ಕೊಡ ಅನಿಸುತ್ತೆ ಮೇ ಬಿ. ಕ್ಯಾನ್ ಲೆಕ್ಕದಲ್ಲಿ ಹೇಳಿದ್ರೆ 4 ಕ್ಯಾನ್. ಸರಿನಾ? 4 ಕ್ಯಾನ್ ಅಲ್ಲ, ಸಾರಿ 2 ಕ್ಯಾನ್ ಆಗುತ್ತೆ. ಯಾಕಂದ್ರೆ ಒಂದು ಕ್ಯಾನೇ ಇವಾಗ 20 ಲೀಟ್ರದೇನು ಇದ್ದಾವೆ. ಸರಿಯಾ? ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ, ಯಾವುದಾದರೂ ಕಾರಣಕ್ಕಾಗಿ ಒಂದು ತಾಲೂಕು ಪಂಚಾಯಿತಿಯ ಸಮಿತಿಯು ವಿಸರ್ಜಿಸಲ್ಪಟ್ಟರೆ ಡ್ಯಾಶ್ ತಿಂಗಳ ಒಳಗೆ ಮರುಚುನಾವಣೆ ನಡೆಯತಕ್ಕದ್ದು. ತಾಲೂಕು ಪಂಚಾಯಿತಿಯನ್ನು ವಿಸರ್ಜಿಸ್ತಾರೆ ತಿಳ್ಕೊ. ಓಕೆನಾ? ಎಲ್ಲರೂ ರಾಜೀನಾಮೆ ಕೊಟ್ಟರು, ವಾಟೆವರ್ ಎಲ್ಲ ಇದ್ರೇನೋ, ದುಡ್ಡು ಕೊಟ್ಟು ಎಲ್ಲ ಇದ್ರೇನೋ ರಾಜೀನಾಮೆ ಕೊಡಿಸಿದ್ರು, ವಾಟೆವರ್ ಏನಾದರೂ ಆಯಿತು ಅಂತಂದರೆ ಆವಾಗ ಎಷ್ಟು ತಿಂಗಳ ಒಳಗಡೆ ಇದ್ದರೆ ಎಲೆಕ್ಷನ್ ನಡೆಸಬೇಕು ಅಂತ ಕೇಳಿದ್ದಾರೆ. 6 ತಿಂಗಳ ಒಳಗಡೆ. ಹಾಗೆ ರಾಷ್ಟ್ರಪತಿ ಇರ್ತಾರೆ ಗೊತ್ತಾ, ರಾಷ್ಟ್ರಪತಿಯ ಸ್ಥಾನ ಮುಕ್ತಾಯ ಆಯಿತು, ಅಲ್ಲಿ ಏನಾದರೂ ಅವ್ರು ರಾಜೀನಾಮೆ ಕೊಟ್ಟರು, ಏನಾದರೂ ಆಗಿ ಅವರಿದ್ರೆ ಡೆತ್ ಆದರು ಸಡನ್ನಾಗಿ ಅಂತಂದರೆ ಅವ್ರು ಎಲೆಕ್ಷನ್ ಎಷ್ಟು ತಿಂಗಳ ಒಳಗಡೆ ನಡೆಸಬೇಕು ಅಂತ ಕೊಟ್ಟಿದ್ದಾರೆ. ಅದು ಕೂಡ ಇದೆ. ಅದು ಎಷ್ಟು ತಿಂಗಳ ಒಳಗಡೆ ಅಂದರೆ 6 ತಿಂಗಳ ಒಳಗಡೆ. ಅದು ಕೂಡ ಸೇಮ್ ಇದೆ ನೋಡಿ, 6 ತಿಂಗಳ ಒಳಗಡೆ. ಬಟ್ ಇದಕ್ಕಿಲ್ಲ, ಯಾವುದಕ್ಕೆ ಉಪರಾಷ್ಟ್ರಪತಿ ಡೆತ್ ಆದರೆ ಅವ್ರು ಏನಾದರೂ ಅವ್ರ ಸ್ಥಾನ ತೆರವೋಯ್ತಂದರೆ ಎಷ್ಟು ತಿಂಗಳ ಒಳಗಡೆ ಎಲೆಕ್ಷನ್ ನಡೆಸಬೇಕಂತ ಇಲ್ಲ ಸಂವಿಧಾನದಲ್ಲಿ. ಬಟ್ ರಾಷ್ಟ್ರಪತಿಗಿದೆ 6 ತಿಂಗಳಲ್ಲಿ ಮಾತ್ರ. ಓಕೆ, 6 ತಿಂಗಳ ಒಳಗಡೆ ಎಲೆಕ್ಷನ್ ನಡೆಸಬೇಕು ಅಂತ ಇದೆ. ಸೊ ಇದು ನೆನಪಿರಲಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 33ನೇ ಕ್ವಶನ್, ದ ಕೋರಮ್ ಆಫ್ ಗ್ರಾಮ ಸಭಾ ಈಸ್. ಓಕೆ, ಗ್ರಾಮ ಸಭೆಗೆ ಕೋರಮ್ ಎಷ್ಟಿರಬೇಕಂದ್ರೆ ಅಂತ ಕೊಟ್ಟಿದ್ದಾರೆ. ಆವಾಗಲೇ ಹೇಳಿದೆ ನಿಮಗೆ. ಆವಾಗಲೇ ಯಾವ್ದು ಹೇಳಿದೆ ಅಂದರೆ, ಸಾರಿ, ಜನವಸತಿ ಸಭಾ ಹೇಳಿದೆ. ಜನವಸತಿ ಸಭಾದ ಎಷ್ಟು ಅಂದರೆ 20 ಜನ, ಇಲ್ಲಾಂದರೆ 1/5 ಅಂತ ಹೇಳಿದೆ. ಸರಿನಾ? ಇದು ಗ್ರಾಮ ಸಭಾ ಅಂತ ಕೊಟ್ಟಿದ್ದಾರೆ. ಈ ಗ್ರಾಮ ಸಭಾದು ಕೋರಮ್ ಎಷ್ಟಿರಬೇಕು ಅಂದರೆ 1/10 ಇರಬೇಕು. ಓಕೆನಾ? ಇಲ್ಲಾಂದರೆ 10% ಇರಬೇಕು. ಸರಿನಾ? 10% ಜನ ಇರಬೇಕು ಗ್ರಾಮ ಸಭೆಗೆ ಕೋರಮ್. ಸರಿಯಾ? ಲೋಕಸಭೆಗೆ, ರಾಜ್ಯಸಭೆಗೆ ಅಲ್ಲಿ ಕೂಡ 10% ಇರಬೇಕು. ಅಲ್ಲಿ ವಿಧಾನಸಭೆಗೆ ಅಲ್ಲಿ ಕೂಡ 10% ಇರಬೇಕು. ವಿಧಾನ ಪರಿಷತ್ತಲ್ಲಿ ಕೂಡ 10% ಇರಬೇಕು. ನೆನಪಿರಲಿ. ಸರಿನಾ? 10 ಅನ್ನೋದಿದ್ರೆ ಭಾಳ ಕಡೆ ರಿಪೀಟ್ ಆಗಿದೆ ನೋಡಿ. ಈ ಗ್ರಾಮ ಸಭೆಗಿದ್ರೆ ಏನೋ ಸದಸ್ಯ ಆಗಲಿಕ್ಕಿದ್ರೆ ವಯಸ್ಸು ಎಷ್ಟು ಇರಬೇಕು ಅಂತ ಇದರಲ್ಲಿ ಕೇಳಿದ್ರಲ್ವ ಕ್ವಶನ್. ಎಷ್ಟು ಇತ್ತು? 18 ವರ್ಷ. ಸಾರಿ, 18 ವರ್ಷ. ಸರಿನಾ? 18 ವರ್ಷ ಇತ್ತು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿಯ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಕುರಿತು ಎಲ್ಲಿ ವಿವರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯಿತಿ ಇದ್ರೆ ಮುಖ್ಯ ಲೆಕ್ಕಾಧಿಕಾರಿ ಇರ್ತಾರಲ್ವ, ಅವ್ರ ಕರ್ತವ್ಯ, ಅವ್ರ ಜವಾಬ್ದಾರಿ ಎಲ್ಲ ಎದರೊಳಗೆ ವಿವರಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎದರೊಳಗೆ ಅಂದರೆ KPR. ಓಕೆ, KPR 1996 ಆರ್ಟಿಕಲ್ 25 ಮತ್ತು 25 ಮತ್ತು 30 ವಿಧಿಗಳಲ್ಲಿದ್ರೇನೋ ಹೇಳಿದ್ದಾರೆ. ಓಕೆ,
25 ಮತ್ತು 30ನೇ ವಿಧಿಗಳಲ್ಲಿ, ಸರಿನಾ? 25 ಮತ್ತು 30ನೇ ವಿಧಿಗಳಲ್ಲಿ ಇದ್ಯಾವುದು KPR 1996 ಆ್ಯಕ್ಟ್ರಲ್ಲಿ, ಓಕೆ, KPR 1996 ಅದಲ್ಲ, ಅದರ ವಿಧಿಗಳಲ್ಲಿ, ಭಾರತ ಸಂವಿಧಾನದ ವಿಧಿಗಳಲ್ಲ. ಭಾರತ ಸಂವಿಧಾನದ ವಿಧಿ 25ನೇ ವಿಧಿ ಏನು ಹೇಳ್ತದೆ ಅಂದರೆ, ನನಗೆ ಯಾವುದು ಧರ್ಮ ಇದ್ರೆ ನನಗೆ ಇಷ್ಟ ಆಗ್ತದೆ, ಯಾವ ಧರ್ಮಕ್ಕೆ ನಾನು ಇದ್ರೇನೋ ಹೋಗ್ಬೇಕಂತೀನಿ, ಆ ಧರ್ಮ ನಾನು ಸೇರ್ಬೋದು ಅಂತ ಹೇಳ್ತದೆ 25ನೇ ವಿಧಿ ಭಾರತ ಸಂವಿಧಾನದು. ಬಟ್ ಅದೇ ಇಲ್ಲಿ KPR 1996 ಆ್ಯಕ್ಟಲ್ಲಿ ಏನು ಹೇಳ್ತದೆ ಅಂದರೆ, ಅವರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಹೇಳ್ತದೆ. ಯಾರ ಜವಾಬ್ದಾರಿ ಕರ್ತವ್ಯ? ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿಗಳ ಕರ್ತವ್ಯಗಳು, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಜಿಲ್ಲಾ ಪಂಚಾಯಿತಿಯ ಯೋಜನಾ ಸಮಿತಿಯ ಅಧ್ಯಕ್ಷ ಅಂತ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಯೋಜನಾ ಸಮಿತಿಯ ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಯೋಜನಾ ಸಮಿತಿಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂತ ಕೇಳಿದ್ರೆ, ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಜಡ್ ಪಿ ಪ್ರೆಸಿಡೆಂಟ್ ಯಾರಿರ್ತಾರಲ್ಲ ಅವರಾಗಿರ್ತಾರೆ. ಯಾವುದು? ಜಿಲ್ಲಾ ಪಂಚಾಯಿತಿಯ ಯೋಜನಾ ಸಮಿತಿಯ ಅಧ್ಯಕ್ಷರು, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, 36ನೇ ಕ್ವಶನ್, ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ರಚನಾ ನಂತರ ಹೊಸ ಗ್ರಾಮ ಪಂಚಾಯಿತಿಯ ರಚನೆಗೆ ಇರುವ ಗರಿಷ್ಠ ಕಾಲಾವಧಿ ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ಸೇಮ್ ಆವಾಗಲೇ ಬಂದಿತ್ತಲ್ವ ಕ್ವಶನ್, ತಾಲೂಕ್ ಪಂಚಾಯಿತಿ ಇದ್ರೆ ವಿಸರ್ಜನೆ ಆದ ನಂತರ ಎಷ್ಟು ತಿಂಗಳಿಗಿದ್ರೆ ಅಂದರೆ, ಇದು ಕೂಡ ಸೇಮ್ ಅದೇ ನೋಡಿ. ಅಂದರೆ ಒಂದು ಗ್ರಾಮ ಪಂಚಾಯಿತಿ ಏನು ರಚನೆ ನಂತರ ಹೊಸ ಗ್ರಾಮ ಪಂಚಾಯಿತಿಯ ರಚನೆಗೆ ಇರುವ ಗರಿಷ್ಠ ಕಾಲಾವಧಿ, ಮತ್ತೊಂದಕ್ಕಿದ್ರೇನೋ ಒಂದು ವಿಸರ್ಜನೆ ಆದ ನಂತರ ಮತ್ತೊಂದಿದ್ರೇನೋ ಎಷ್ಟು ತಿಂಗಳ ಒಳಗಡೆ ಹೊಸದಾಗಿ ಆಗಬೇಕು ಅಂದರೆ 6 ತಿಂಗಳ ಒಳಗಡೆ ಮತ್ತೊಂದು ಗ್ರಾಮ ಪಂಚಾಯಿತಿ ಇದ್ರೇನು ಎಲೆಕ್ಷನ್ ಆಗಿ ಏನೋ ಹೊಸ ಸಮಿತಿ ಬರಬೇಕು, ಅಂದರೆ ಹೊಸದಿದ್ರೇನೋ ಟೀಮ್ ಬರಬೇಕು ಅಂತ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಪಂಚಾಯತ್ ಪ್ರದೇಶದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಒಟ್ಟಾರೆ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ತಯಾರಿಸಲಾದ ಯೋಜನೆ ಅಂತ ಕೊಟ್ಟಿದ್ದಾರೆ. ಪಂಚಾಯತ್ ಪ್ರದೇಶದಲ್ಲಿ ಅಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಒಟ್ಟಾರೆ ಟೋಟಲ್ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ಯಾವ ಯೋಜನೆ ತಂದಿದ್ದಾರೆ ಅಂತ ಕೊಟ್ಟಿದ್ದಾರೆ. 5 ಇಯರ್ ಪ್ಲ್ಯಾನ. 5 ಇಯರ್ ಪ್ಲ್ಯಾನ್ ಇದ್ರೇ ಪಂಚಾಯತ್ ಪ್ರದೇಶದಲ್ಲೆಲ್ಲ ಇದು ರಾಷ್ಟ್ರ ಮಟ್ಟದಲ್ಲಿ. ಹಾಗೆ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಅಂತ ಕೊಟ್ಟಿದ್ದಾರೆ, ದೀರ್ಘಾವಧಿ ಯೋಜನೆ. ಈ ಆ್ಯಕ್ಚುಲಾಗಿ ಇದು ಪಂಚವಾರ್ಷಿಕ ಯೋಜನೆ ಇದೆಯಲ್ಲ, ಇದು ದೀರ್ಘಾವಧಿ ಯೋಜನೆ ಇದೆ ಅಂತಲೇ ನೀತಿ ಯಾವಾಗ ಬರ್ತದೆ ಆ್ಯಕ್ಚುಲಾಗಿ ಅಂದರೆ, ಕಾಲಕ್ಕಿದ್ರೆ ಹಾಗೆ ಇದ್ರೇನೋ ಹೊಸ ತರೋನು ಅಂತೇಳಿ. ಇದು 5 ವರ್ಷಕ್ಕಿದ್ರೆ ಒಮ್ಮೊಮ್ಮೆಗೆ ದೀರ್ಘಾವಧಿಗೆ ಯಾವ ತರಬೇಕು ಅಂತ. ಸೊ ಎರಡು ಕೂಡ ಆಗೋದಿಲ್ಲ, ಯಾಕಂದರೆ ಇದು ಎರಡು ಕೂಡ ಇದ್ದರೆ ಅದಕ್ಕೆ ಮೀನಿಂಗ್ ಆಗ್ತದೆ. ಸೊ ನೆಕ್ಸ್ಟ್ ಏನು ವಿಲೇಜ್ ಪ್ಲ್ಯಾನ್ ಅಂತ ಇದೆ. ವಿಲೇಜ್ ಪ್ಲ್ಯಾನ್ ಕೂಡ ಅಲ್ಲ ಇದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ನೋಡಿ. ಓಕೆ, ವಿಷನ್ ಡಾಕ್ಯುಮೆಂಟ್, ಮುನ್ನೋಟ ದಾಖಲೆಯಲ್ಲಿದ್ರೇನು ಇದೆ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷನು ಅಥವಾ ಅಧ್ಯಕ್ಷೆಯು ತನ್ನ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು? ಗ್ರಾಮ ಪಂಚಾಯಿತಿದವರು. ಓಕೆ, ಆವಾಗಲೇ ಜಿಲ್ಲಾ ಪಂಚಾಯಿತಿ ಅಂತ ಹೇಳಿದ್ರು. ಜಿಲ್ಲಾ ಪಂಚಾಯಿತಿ ಯಾರು ಅಂದರೆ ಸ್ಟೇಟ್ ಗೌರ್ಮೆಂಟ್ಗೆ. ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಯಾರಿಗೆ ಸಲ್ಲಿಸಬೇಕು ಅಂತ ಕೇಳಿದ್ದಾರೆ. ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಯಾರಿಗೆ ಸಲ್ಲಿಸಬೇಕು ಅಂದರೆ ಅಸಿಸ್ಟೆಂಟ್ ಕಮಿಷನರ್ AC ಗೆ ಸಲ್ಲಿಸಬೇಕು. ಓಕೆ, ಅಸಿಸ್ಟೆಂಟ್ ಕಮಿಷನರ್ ಜಿಲ್ಲಾ ಮಟ್ಟದಲ್ಲಿ ಇರ್ತಾರಾ ತಾಲೂಕು ಮಟ್ಟದಲ್ಲಿ ಇರ್ತಾರಾ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಸೊ ಜಿಲ್ಲಾ ಪಂಚಾಯಿತಿ ಅಂದರೆ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಇದೆ. ಸೊ ಅದ್ರ ಒಂದು ಸ್ಟೆಪ್ ಮೇಲೆ ಹೋಗಿದೆ, ಇದ್ರ ಕೂಡ ಒಂದು ಸ್ಟೆಪ್ ಮೇಲೆ ಹೋಗುತ್ತಾ? ಇಲ್ಲ. ಅಸಿಸ್ಟೆಂಟ್ ಕಮಿಷನರ್ ಇದ್ದಾರಲ್ವಾ, ಇವರು ಅಸಿಸ್ಟೆಂಟ್ ಕಮಿಷನರ್ ಇವರು ಕೂಡ ಈ ಗ್ರಾಮ ಮಟ್ಟದಕ್ಕಿಂತ ಒಂದು ಲೆವೆಲ್ ಮೇಲೆ ಹೋಗ್ತಾರೆ. ಇಲ್ಲೆಲ್ಲಿದೆ ಅಂದರೆ ಇಲ್ಲಿ ತಾಲೂಕು ಮಟ್ಟದಲ್ಲಿ ಇರ್ತಾರೆ, AC ಅಂತ. ಓಕೆನಾ, AC ಅಂತ ಇರ್ತಾರೆ ನೋಡಿ. ಭಾಳ ನ್ಯೂಸಲ್ಲೆಲ್ಲ ನಿಮ್ಮ ಪ್ರಾದೇಶಿಕ ಏನು ಬಂದಿರ್ತದಲ್ಲ ಪೇಪರಲ್ಲಿ, 2ನೇ ಪೇಜು 3ನೇ ಪೇಜು ಪ್ರಾದೇಶಿಕ ಅಂತೇಳಿ, ಆ ಪೇಪರಲ್ಲಿ ಇದ್ರೇನೋ AC ಅವರು. ಓಕೆ, AC ಅವರು ಅಂತ ಹೇಳಿದರೆ ಅವ್ರ ಮುಂದೆ ಅವ್ರ ಹೆಸರು ಇರ್ತದೆ. ಅವ್ರು ಇದನ್ನು ಮಾಡಿದ್ರು ಅದನ್ನು ಮಾಡಿದ್ರು, ಅಲ್ಲಿ ಸಭೆಗೆ ಬಂದಿದ್ರು ಇಲ್ಲಿ ಸಭೆಗೆ ಬಂದಿದ್ರು ಅಂತ ಇರ್ತದೆ. AC ಅವರು. ಓಕೆನಾ, ಅವ್ರಿಗಿದ್ರೇನೋ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ರೇನೋ ತನ್ನ ರಾಜೀನಾಮೆನ ಕೊಡ್ತಾನೆ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿಗೆ ಕೊಡ್ತಾನೆ, ಅಧ್ಯಕ್ಷ ಕೊಡ್ತಾನೆ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 39ನೇ ಕ್ವಶನ್, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಪ್ರಕಾರ ಯಾವ ಸೆಕ್ಷನ್ದಲ್ಲಿ ಜಿಲ್ಲಾ ಪಂಚಾಯಿತಿಯ ಬಾಕಿ ಹಿಂಪಡೆಯುವ ಕ್ರಮವನ್ನು ಪ್ರಸ್ತಾಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಬಾಕಿ ಇದ್ರೇನೋ ಮನ್ನಾ ಮಾಡೋದು ಯಾವಾಗ ಅಂತ ಕೇಳಿದ್ರೆ 245. ಓಕೆ, 245 ಸೆಕ್ಷನಲ್ಲಿ ಹೇಳಿದೆ ಮನ್ನಾ ಮಾಡೋದು. ಓಕೆನಾ, ಸೊ ಇಲ್ಲೇನು ಕೇಳಿದ್ದಾನೆ ಅಂದರೆ ಬಾಕಿ ಹಿಂಪಡೆಯುವ, ಮನ್ನಾ ಮಾಡೋದು ಬೇಕಾಗಿ ಇಲ್ಲಿ ಹೊಳ್ಳಿ ಇಸ್ಕೋತೀನಿ ನಾನು ಅದನ್ನು. ಅದು ಯಾವ ಸೆಕ್ಷನಲ್ಲಿ ಅಂತ ಕೇಳಿದ್ರೆ 265ನೇ ಸೆಕ್ಷನಲ್ಲಿ, ಸರಿನಾ? 265ನೇ ಸೆಕ್ಷನಲ್ಲಿ ಏನು ಹೇಳ್ತದೆ ಅಂದರೆ 1993ರ ಪಂಚಾಯತ್ ರಾಜ್ ಆ್ಯಕ್ಟ್ ಬಗ್ಗೆ 265ರಲ್ಲಿ ಏನು ಕೊಟ್ಟಿರ್ತೀವಲ್ವ ಬಾಕಿ, ಜಿಲ್ಲಾ ಪಂಚಾಯತ್ ಬಾಕಿ ಇರ್ತಲ್ಲ, ಅದು ಹಿಂಪಡೆಯುವುದ್ರ ಬಗ್ಗೆ ಹೇಳ್ತದೆ 265ರಲ್ಲಿ. 245 ಏನು ಹೇಳ್ತದೆ? ಮನ್ನಾ ಮಾಡೋದ್ರ ಬಗ್ಗೆ ಹೇಳ್ತದೆ, ಸರಿನಾ? 20 ರೂಪಾಯಿ ಹೆಚ್ಚು ಕೊಟ್ಟರೆ ಹೊಳ್ಳಿ ಇಸ್ಕೋತ ಹೇಳ್ತದೆ. ಓಕೆ, ಮೀನ್ಸ್ 20 ರೂಪಾಯಿ ಅಂದರೆ 20 ಸೆಕ್ಷನ್ ಹೆಚ್ಚಿಗೆ ಹಾಕ್ಬಿಟ್ರಿ, ಆ್ಯಡ್ ಮಾಡಿರಿ 20, ಸರಿಯಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸ್ಪರ್ಧಿಸಲು ಬೇಕಾಗಿರುವ ಕನಿಷ್ಠ ವಯಸ್ಸು ಅಂತ ಕೊಟ್ಟಿದ್ದಾರೆ. ಪಂಚಾಯತ್ ರಾಜ್ಗಳಿಗೆ ಇದ್ರೆ ಇವಾಗ ಪ್ರಸ್ತುತ ಎಷ್ಟಿದೆ ಅಂದರೆ 21 ವರ್ಷ ಇದೆ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 41ನೇ ಪ್ರಶ್ನೆ, 1993ರ
ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ ಯಾವ ಅನುಸೂಚಿ ಅನುಸಾರ ಪಂಚಾಯಿತಿಗಳು ತಮ್ಮ ಸ್ವಂತ ನಿಧಿಯನ್ನು ಸಂಗ್ರಹಿಸಬಹುದು ಅಂತ ಕೊಟ್ಟಿದ್ದಾರೆ. ತಮ್ಮ ಸ್ವಂತ ನಿಧಿಯನ್ನಿದ್ರೆ ಸಂಗ್ರಹಿಸಬಹುದು ಯಾವ ಅನುಸೂಚಿ ಪ್ರಕಾರ ಅಂತ ಕೇಳಿದ್ದಾನೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 4ನೇ ಅನುಸೂಚಿ, ಸರಿನಾ. 4ನೇ ಅನುಸೂಚಿ ಪ್ರಕಾರ ತಮ್ಮದೇ ಇದ್ರೇನೋ ಏನು ನಿಧಿ ಇರ್ತದಲ್ವ, ಅದನ್ನ ಸ್ವಂತವಾಗಿದ್ದರೆ ಸಂಗ್ರಹಿಸ್ಬೋದು ಯಾರು, ಗ್ರಾಮ ಪಂಚಾಯತಿಯವರು, ಸರಿನಾ. ಎಷ್ಟನೇ ಅನುಸೂಚಿಯ ಪ್ರಕಾರ ಅಂದರೆ 4ನೇ ಅನುಸೂಚಿಯ ಪ್ರಕಾರ, ಸರಿನಾ. ಭಾರತದ ಸಂವಿಧಾನದಲ್ಲಿ 4ನೇ ಅನುಸೂಚಿ ಏನು ಹೇಳ್ತದೆ ಅಂದರೆ ರಾಜ್ಯಗಳ ಸ್ಥಾನಮಾನ ಇನ್ನು ರಾಜ್ಯಸಭೆ ಹೇಳ್ತದೆ, ಓಕೆನಾ. 4ನೇ ಅನುಸೂಚಿ ಭಾರತದ ಸಂವಿಧಾನದ 4ನೇ ಅನುಸೂಚಿ. ಇದು ಪಂಚಾಯತ್ ರಾಜ್ದ 4ನೇ ಅನುಸೂಚಿ 1993ರ ಕಾಯ್ದೆ ಇದೆಯಲ್ಲ ಅದರದ 4ನೇ ಅನುಸೂಚಿ ಇದು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳಿಗೆ ವೈಯಕ್ತಿಕ ಶೌಚಾಲಯ ನಿರ್ಮಿಸಲು ನೀಡುವ ರಿಯಾಯಿತಿ ಪ್ರಮಾಣವಂತ ಕೊಟ್ಟಿದ್ದಾರೆ. ಇವಾಗ ಏನೋ BPL ಕಾರ್ಡ್ ಇರ್ತದಲ್ವ, ಅವರಿಗೆ ಇದ್ರೆ ಬಡತನ ಪ್ರಮಾಣ ಕೆಳಗೆ ಅಂತ ಹೇಳ್ತೀವಿ, ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳ್ತೀವಿ. ಪಾವರ್ಟಿನೇ ಒಂದು, ಓಕೆನಾ. ಅದಕ್ಕಿಂತ ಕೆಳಗಡೆ ಇರ್ತಾರೆ, ಅದಕ್ಕೆ BPL ಅಂತ ಅವ್ರಿಗಿದ್ರೇನೋ ಇದು ಕೊಡ್ತಾರೆ, ಕಾರ್ಡ್ ಕೊಡ್ತಾರೆ. ಬಿಲೋ ಪಾವರ್ಟಿ ಲೈನ್ ಅಂತ ಅದು ಫುಲ್ ಫಾರ್ಮ್, ಓಕೆನಾ. APL ಅಂದರೆ ಅಬೋವ್ ಪಾವರ್ಟಿ ಲೈನ್, ಸರಿನಾ. ಎಷ್ಟು ಪರ್ಸೆಂಟೇಜ್ ದುಡ್ಡು ಕೊಡ್ತಾರೆ ಅಂತ ಕೇಳಿದ್ರೆ, ಎಷ್ಟಿದ್ರೇನೋ ವೈಯಕ್ತಿಕ ಸಾಲ ಕೊಡ್ತಾರೆ ಅಂದರೆ ರಿಯಾಯಿತಿ ಕೊಡ್ತಾರೆ ಅಂತ ಕೇಳಿದ್ರೆ 80% ರಿಯಾಯಿತಿ ಕೊಡ್ತಾರೆ, ಸರಿನಾ. ಯಾರಿಗೆ, ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ, BPLದವರಿಗೆ. ಬಟ್ ಆಲ್ಮೋಸ್ಟ್ ಫ್ರೀನೇ ಇದೆ ಅನಿಸುತ್ತೆ ಇವಾಗ, ಸರಿಯಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 43ನೇ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಫಂಕ್ಷನ್ ಆಫ್ PDO ಅಂತ ಕೊಟ್ಟಿದ್ದಾರೆ. ಈ ಕೆಳಗೆ ಕೊಟ್ಟಿದ್ದಾರಲ್ವ ಅದರಲ್ಲಿ ಯಾವುದಿದ್ರೆ PDOನ ಕಾರ್ಯವಲ್ಲ. ಇವಾಗ ನೀವೇನು PDO ಆಗ್ತಿರಲ್ವ, ನಿಮ್ಮ ಕಾರ್ಯ ಯಾವುದಿರಲ್ಲ ಅಂತ ಹೇಳಿದ್ದಾನೆ. ಮೇಂಟೆನೆನ್ಸ್ ಆಫ್ ಅಕೌಂಟ್ಸ್, ನಿಮ್ಮದು ಮೇನ್ ಕೆಲಸನೇ ಇದೇ ಇರ್ತದೆ, ಯಾವುದು, ಮೇಂಟೆನೆನ್ಸ್ ಆಫ್ ಅಕೌಂಟ್ಸ್. ಸೊ ನೆಕ್ಸ್ಟ್ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್. ಸೊ ಅಕೌಂಟ್ಸ್ನ ಮತ್ತು ರೆಕಾರ್ಡ್ಸ್ನ ಎರಡು ಸೇಮ್ ಅದು, ಓಕೆನಾ. ರೆಕಾರ್ಡ್ಸ್ನು ಮೇಂಟೈನ್ ಮಾಡಬೇಕು, ಅದಂತರ ಅಕೌಂಟ್ಸ್ನು ಮೇಂಟೈನ್ ಮಾಡಬೇಕು, ಎರಡೂ ಇದ್ರೆ ಸೇಮ್ ಮೀನಿಂಗ್ ಕೊಡ್ತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಪ್ರೊವಿಷನ್ ಆಫ್ ಇನ್ಫಾರ್ಮೇಷನ್ ಆನ್ ಫೈನಾನ್ಸ್, ಹಣಕಾಸು ಮಾಹಿತಿ ನೀಡಿಕೆ. ಇದು ಕೂಡ ಇದ್ರೆ ಇದು ನಿಮ್ದಿದ್ರೇನೋ ಮೇನ್ ಹಿಡಿತ ನಿಮ್ದು ಎಲ್ಲಿರ್ತದೆ ಅಂದರೆ ಇಲ್ಲೇ ಇರ್ತದೆ, ಹಣಕಾಸು ಮಾಹಿತಿ ನೀಡಿಕೆ, ಓಕೆನಾ. ಪ್ರೊವಿಷನ್ ಆಫ್ ಇನ್ಫಾರ್ಮೇಷನ್ ಆನ್ ಫೈನಾನ್ಸ್, ಯಾಕಂದರೆ ಯಾರ್ಯಾರು ನುಂಗ್ತಾರೆ ದುಡ್ಡು, ಯಾರ್ಯಾರಿದ್ರೇನೋ ಚೆನ್ನಾಗಿದ್ರೆ ಕೆಲಸ ಮಾಡ್ತಾರೆ, ಇದೆಲ್ಲ ನೋಡ್ಕೊಳ್ಳೋದು ನಿಮ್ಮದೇ ಕೆಲಸ ಇರ್ತದೆ. ಬಟ್ ಇಲ್ಲಿ ಯಾವುದು ಆಗಿರಲ್ಲ ಅಂದರೆ ಆಪ್ಷನ್ ಡಿ ಇದೆಯಲ್ಲ, ಇದು ಸರಿಯಾದ ಉತ್ತರ ನೋಡಿ. ಇಶ್ಯೂ ಆಫ್ ಬಿಸ್ನೆಸ್ ಲೈಸೆನ್ಸ್, ವಾಣಿಜ್ಯ ಲೈಸೆನ್ಸ್ ನೀಡಿಕೆ, ಇದು ನಿಮ್ಮ ಕೆಲಸ ಅಲ್ಲ, ಓಕೆನಾ. PDO ಇದ್ದರೆ ಕೆಲಸ ಅಲ್ಲ ಇದು, ಸರಿನಾ. ಇದು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ 44ನೇ ಕ್ವಶನ್. ಜಿಲ್ಲಾ ಪಂಚಾಯಿತಿಯಲ್ಲಿ ಡ್ಯಾಶ್ ಸ್ಥಾಯಿ ಸಮಿತಿಗೆ ಅವಕಾಶವಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸ್ಥಾಯಿ ಸಮಿತಿಗೆ ಇದ್ರೆ ಎಷ್ಟು ಸ್ಥಾಯಿ ಸಮಿತಿಗೆ ಅವಕಾಶ ಇರುತ್ತೆ ಅಂದರೆ 5 ಸ್ಟ್ಯಾಂಡಿಂಗ್ ಕಮಿಟಿಗೆ, ಓಕೆನಾ. 5 ಸ್ಟ್ಯಾಂಡಿಂಗ್ ಕಮಿಟೀಸ್ಗೆ ಸ್ಥಾಯಿ ಸಮಿತಿಗಳಿಗೆ ಅವಕಾಶ ಇರುತ್ತದೆ ಜಿಲ್ಲಾ ಪಂಚಾಯತಿನಲ್ಲಿ ಎಷ್ಟು, 5, ಸರಿಯಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 45ನೇ ಕ್ವಶನ್. ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿಯು ಅನುಷ್ಠಾನಗೊಳಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದು ಅನುಷ್ಠಾನಗೊಳಿಸುವುದಿಲ್ಲ, ಯಾವುದು ಗ್ರಾಮ ಪಂಚಾಯಿತಿ ಸ್ಪೆಷಲಿ, ಸರಿನಾ. ಯಾವುದು ಮಾಡೋದಿಲ್ಲ, ಇಂದಿರಾ ಆವಾಸ ಯೋಜನೆ ಮಾಡ್ತಾರಲ್ವ, ಮನೆ ಕಟ್ಟಿಸ್ಕೊಡ್ತಾರಲ್ವ ಬಡವರಿಗೆ, ಓಕೆನಾ. ಅದಾದ ನಂತರ MG ನರೇಗಾ ಗ್ರಾಮ ಲೆವೆಲ್ದಲ್ಲೇ ಮಾಡ್ತಾರೆ, ಓಕೆನಾ. 349 ರೂಪಾಯಿ ಇದು ಅದ ಅಂತ ಹೇಳಿದೆ ಅಲ್ವಾ, ಕೂಲಿ ಇದೆ ಅಂತ, ಸೊ ಇವರೇ ಮಾಡ್ತಾರೆ. ಸೊ ನೆಕ್ಸ್ಟ್ ಭಾಗ್ಯಜ್ಯೋತಿ ಯೋಜನೆ ಇತ್ತು, ಇವಾಗ ಏನೋ ಮನೆಗೂ ಏನು ಫ್ರೀ ಕೊಡ್ತಿದ್ದಾರಲ್ವ, 200 ಯೂನಿಟ್, ಇದಕ್ಕೇನೋ ಹೆಸರಿದೆ ಅಲ್ವಾ, ಏನಿದೆ ಹೆಸರು, ಗೃಹ ಜ್ಯೋತಿ ಅಂತ ಇದೆ ಅಲ್ವಾ. ಸೊ ಗೃಹ ಜ್ಯೋತಿಗಿಂತ ಮುಂಚೆ ಇದ್ರೇನೋ ಭಾಗ್ಯಜ್ಯೋತಿ ಅಂತ ಇತ್ತಲ್ವ. ಈ ಭಾಗ್ಯಜ್ಯೋತಿ ಎಲ್ಲರಿಗೂ ಇರಲಿಲ್ಲ, ಏನೋ ಬಿಲೋ ಪಾವರ್ಟಿ ಲೈನ್ ಯಾರು ಇರ್ತಾರಲ್ವ, ಸೊ ಅವ್ರಿಗೆ ಮನೆಯಲ್ಲಿ ಒಂದು ಲೈಟ್ ಅಂತ ಅದು ಬರ್ತಿತ್ತು, ಸರಿನಾ, ಸ್ಕೀಮ್. ಅದು ಕೂಡ ಇದ್ರೇನೋ ಗ್ರಾಮ ಪಂಚಾಯತಿ ಲೆವೆಲಲ್ಲೇ ಬರ್ತಿತ್ತು. ಸೊ ನೆಕ್ಸ್ಟ್ ಯಾವುದು ಬರೋಲ್ಲ ಅಂದರೆ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್, ಸರಿನಾ. ಈ ಪೆನ್ಷನ್ ಸ್ಕೀಮ್ ಇದು ಒಂದು ನೆಕ್ಸ್ಟ್ ಇದು ಬರ್ತಿದೆ, ಹೊಸದಾಗಿ ಒಂದು ಕಾಯ್ದೆ ಆಗಿದ್ದರೆ ಏನೋ ಆಡಳಿತಕ್ಕೆ ಬರ್ತಿದೆ. ಯಾವುದು ಅಂದರೆ UPS ಅಂತ ಬರ್ತಿದೆ. ಏನು UPS ಅಂದರೆ ಏನು, ಎಲೆಕ್ಟ್ರಿಕಲ್ಲಿಗೆ ಹೋದ್ರಾ, ಅಲ್ಲೆಲ್ಲ ಇದು. UPS ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್. ಯಾವಾಗ ಜಾರಿ ಆಗ್ತದೆ ಅಂದರೆ 2025 ಏಪ್ರಿಲ್ 1ನೇ ತಾರೀಕಿಗೆ ಜಾರಿ ಆಗ್ತದೆ, ಸರಿನಾ. ನೆನಪಿಟ್ಕೊಳ್ಳಿ. ಮೊದಲ ಬಾರಿಗೆ ಇದ್ರೇನು UPS ಅಳವಡಿಸ್ಕೊಂಡ್ರೆ ರಾಜ್ಯ ಅಂತ ಕೇಳಿದ್ರೆ ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ, ನಮ್ಮ ನೆರೆಯ ರಾಜ್ಯ. ಫಸ್ಟ್ ಲೋಕಾಯುಕ್ತ ಅಳವಡಿಸ್ಕೊಂಡಿತ್ತಲ್ಲ, ಯಾವುದು, ಮಹಾರಾಷ್ಟ್ರ. ಅದೇ ಮಹಾರಾಷ್ಟ್ರನೇ UPS ಕೂಡ ಅಳವಡಿಸ್ಕೊಂಡಿದೆ. ಯೂನಿಫೈಡ್ ಪೇಮೆಂಟ್ಸ್ ಇದು ಪೆನ್ಷನ್ ಸ್ಕೀಮ್ ಅಂತ ಕರೀತಾರೆ ಅದಕ್ಕೆ, ಸರಿನಾ. ಹಾಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಯಾವಾಗಿತ್ತು, ಅದು ಯಾವಾಗಿತ್ತು ಅಂದರೆ 2004ರಲ್ಲಿ ಜಾರಿಗೆ ಬಂದಿದೆ ಓಲ್ಡ್ ಪೆನ್ಷನ್ ಸ್ಕೀಮ್, ಸರಿನಾ. ಸೊ ಪೆನ್ಷನ್ ಸ್ಕೀಮ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಇದ್ರೆ ತರ್ತಾರೆ ಇದನ್ನು, ನ್ಯಾಷನಲ್ ಓಲ್ಡ್ ಪೆನ್ಷನ್. ಪೆನ್ಷನ್ ಅಂತ ಬಂದರೆ ಯಾರೋ ಸೆಂಟ್ರಲ್ ಗೌರ್ಮೆಂಟ್, ನೆನ್ಪಿಟ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಗ್ರಾಮ ಪಂಚಾಯಿತಿಯ ರಚನೆ ಮತ್ತು ರಚನೆಯನ್ನು ಘೋಷಣೆ ಮಾಡೋರು, ರಚನೆ ಅಲ್ಲ ಅದನ್ನು ರದ್ದು ಮಾಡೋರು ಕೂಡ ಇದ್ರೆ ಯಾರು ಅಂದರೆ ಇವರೇ, ಡೆಪ್ಯೂಟಿ ಕಮಿಷನರ್. ಆವಾಗಲೇ ಹೇಳಿದೆ ಅಲ್ವಾ, ಒಂದು ಕ್ವಶನ್ ಇದ್ರ ಮೇಲೆ ಒಂದು ಬಂದಿತ್ತು ನೋಡಿ ಮೇಲ್ಗಡೆ.
ಅದು ತಾಲೂಕ್ ಪಂಚಾಯತಿ ಬಂದಿತ್ತೇನೋ, ಓಕೆನಾ. ಇದು ಗ್ರಾಮ ಪಂಚಾಯತಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಸೇಮ್ ಒಂದ್ರ ಬಗ್ಗೆ ಓದ್ಕೊಂಡ್ರೆ 3 ಇದ್ರೇನೋ ಅಲ್ಲೇ ರಿಪೀಟ್ ಆಗ್ತಿರ್ತವೆ, ಸುತ್ತಮುತ್ತ ಹೋಗ್ತಿರ್ತವೆ, ಸರಿಯಾ. ಸೊ ಇಲ್ಲಿ ಯಾವುದು ಅಂದರೆ ಒಂದು ಗ್ರಾಮ ಪಂಚಾಯತಿ ಒಂದು ಊರಲ್ಲಿ ಯಾವುದೋ ಒಂದು ಹಳ್ಳಿ ಇದೆ, ಇಲ್ಲಾಂದ್ರೆ ಯಾವುದೋ ಒಂದು ತಾಂಡ ಬರ್ತಾ ಹೋಗುತ್ತಾ, ತಾಂಡ ಇದ್ರೆ ಸಡನ್ನಾಗಿ ಕ್ರಿಯೇಟ್ ಆಗ್ತವೆ. ಹಳೆ ತಾಂಡಗಳು ಓಕೆ, ಬಟ್ ಏನೋ ಹೊಸ ತಾಂಡೆ ಅಂತ ಬರ್ತವೆ, ಓಕೆನಾ. ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಇದ್ರೆ ಜಾಸ್ತಿ ಇದ್ದಾವೆ ತಾಂಡೆಗಳು ಅಂತ ಬರ್ತವೆ. ಸೊ ಅಲ್ಲಿದ್ರೇನೋ ಅಲ್ಲಿ ಗ್ರಾಮ ಪಂಚಾಯತಿ ಅವ್ರನ್ನ ಅಲ್ಲೇ ಕೊಡಬೇಕಾ, ಅದಾಂತರ ಅವ್ರಿಗೆ ಯಾವ ಊರಲ್ಲಿ ಗ್ರಾಮ ಪಂಚಾಯತಿ ಕೊಡಬೇಕು, ಆ ಜನನ ಯಾವ ಗ್ರಾಮ ಪಂಚಾಯತಿಯಲ್ಲಿ ಸೇರಿಸ್ಬೇಕು, ಇದೆಲ್ಲ ಕಾರ್ಯ ಯಾರು ಮಾಡ್ತಾರೆ ಅಂದರೆ DC ಮಾಡ್ತಾರೆ, ಓಕೆನಾ. ಡೆಪ್ಯೂಟಿ ಕಮಿಷನರ್ ಇರ್ತಾರಲ್ಲ ಇವ್ರು ಮಾಡ್ತಾರೆ. ಹಾಗೆ ಒಂದು ಯಾವುದೋ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ವಾಟೆವರ್ ಒಂದಿದ್ರೇನೋ ಜನ ಹೆಚ್ಚಿಗಾಗಿದ್ದಾರೆ, ಇಲ್ಲಾಂದ್ರೆ ಆ ತಾಂಡ್ಯದಲ್ಲಿ ಹೆಚ್ಚಿಗಾಗಿದ್ದಾರೆ, ಒಂದು ಚಿಕ್ಕ ಊರಿದೆ ಅದರಲ್ಲಿ ಹೆಚ್ಚಿಗಾಗಿದ್ದಾರೆ ಅಂದರೆ ಅಲ್ಲೊಂದು ಗ್ರಾಮ ಪಂಚಾಯತಿ ತರಬೇಕು ಅಂತ ಯಾರು ಶಿಫಾರಸು ಮಾಡ್ತಾರೆ, ಯಾರಿದ್ರೆ ರಚನೆನೇ ಮಾಡ್ತಾರೆ ಅಂತ ಕೇಳಿದ್ರೆ DC, ಸರಿನಾ, ಡೆಪ್ಯೂಟಿ ಕಮಿಷನರ್. ಹಾಗೆ ಅದನ್ನು ರದ್ದು ಮಾಡೋ ಅಧಿಕಾರ ಕೂಡ DCಗೆ ಇದೆ. ತರೋ ಅಧಿಕಾರ ಅವರಿಗೆ ಇದೆ ಅಂದರೆ ರದ್ದು ಮಾಡೋ ಅಧಿಕಾರ ಕೂಡ ಅವರಿಗೆ ಇರ್ತದೆ, ಸರಿನಾ. ಸೊ ಇದು ನೆನಪಿರಲಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 47ನೇ ಕ್ವಶನ್. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಯಾವ ಸೆಕ್ಷನ್ ಪ್ರಕಾರ ಗ್ರಾಮ ಪಂಚಾಯಿತಿಯು ತನ್ನ ಸ್ವತ್ತನ್ನು ಸ್ವಾಧೀನಪಡಿಸುವುದು, ಹಿಡಿತದಲ್ಲಿಡುವುದು ಮತ್ತು ವಿಲೇವಾರಿ ಮಾಡಬಹುದು ಅಂತ ಕೊಟ್ಟಿದ್ದಾರೆ, ಸರಿನಾ. ಯಾವ ಸೆಕ್ಷನ್ ಪ್ರಕಾರ ಗ್ರಾಮ ಪಂಚಾಯತಿ ಇದೆಯಲ್ಲ ಅದರ ಸ್ವತ್ತನ್ನು ಸ್ವಾಧೀನಪಡಿಸ್ಕೋಬಹುದು, ಇದು ನನ್ನ ಸ್ವತ್ತದಪ್ಪ ಇದು ನಿಂದಲ್ಲ ಅಂತ ಹೇಳಿದ್ರೆ ಸ್ವಾಧೀನಪಡಿಸ್ಕೋಬಹುದು, ಅದಾನಂತರ ಹಿಡಿತದಲ್ಲಿಡುವುದು ಮತ್ತು ವಿಲೇವಾರಿ ಮಾಡಬಹುದು, ಸರಿನಾ. ಅದು ಯಾವುದಂದರೆ 209ನೇ ಸೆಕ್ಷನ್ ಪ್ರಕಾರ ಮಾಡ್ಬೋದು. ಬಟ್ ಇದ್ರೇನೋ ಯಾರ್ದಿದ್ರೇನೋ ನಂದಂತ ಅವ್ರು ಹೇಳ್ಕೊತಾರಲ್ಲ ಜನ, ಅವರು ಕೂಡ ಕೇಸ್ ಹಾಕ್ಬೋದು, ಅದನ್ನೂ ಬರ್ತದೆ, ಸರಿಯಾ. ಬಟ್ ಇವ್ರ ಪ್ರಕಾರ, ಇವ್ರದ್ದು ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಈ ಸೆಕ್ಷನಲ್ಲಿ ಹೇಳ್ತದೆ ಮಾಡ್ಕೋಬೋದು ಅವನಿದ್ರೆ ಅಂತ, ಗ್ರಾಮ ಪಂಚಾಯತಿ ಒಂದಿದ್ದ ಅಂತ. ಬಟ್ ಕೆಲವೊಂದು ಸರಿ ಸುಳ್ಳು ಕೂಡ ಇದ್ರೆ ಮಾಡ್ಕೊತಿರ್ತಾರೆ ಗ್ರಾಮ ಪಂಚಾಯತಿಯವರು ಕೂಡ, ಓಕೆ. ಗೌರ್ಮೆಂಟ್ ಅಂದರೆ ಇಲ್ಲಿ ನಿಜನೇ ಅಲ್ಲ, ಗೌರ್ಮೆಂಟ್ ಅಂದರೆ ಮ್ಯಾಕ್ಸಿಮಮ್ ಸುಳ್ಳೇ ಇರ್ತದೆ, ಸರಿನಾ. ಸೊ 209ನೇ ಸೆಕ್ಷನ್ ಪ್ರಕಾರ 245ನೇ ಸೆಕ್ಷನ್ ಪ್ರಕಾರ ಏನು, ಮನ್ನಾ ಮಾಡೋದು, ಓಕೆನಾ. ಯಾವಾಗ ರಿಸೀವ್ ಮಾಡ್ಕೊಳಕ್ಕಾಗಲ್ಲ ಅವಾಗ ಮನ್ನಾ ಮಾಡೋದು. 265ನೇ ಸೆಕ್ಷನ್ ಪ್ರಕಾರ ಏನಿತ್ತು, ನಾನು ಏನಾದರೂ ಮಾಡಿದ್ರೆ ನಾನು ಇಸ್ಕೋತೀನಿ, ಮನ್ನಾ ಮಾಡೋದಿಲ್ಲ ಅಂತ ಹೇಳ್ತದೆ 265ನೇ ವಿಧಿ ಪ್ರಕಾರ, ಸೆಕ್ಷನ್ ಪ್ರಕಾರ ಅಲ್ವಾ. 25ನೇದು 30ನೇದೇನು ಏನಿತ್ತು, ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಇತ್ತು ತಾನೇ. ಇವಾಗಲೇ ನೋಡಿ ಬಂದ್ವಿ. ಯಾರ ಕರ್ತವ್ಯಗಳು ಯಾರ ಜವಾಬ್ದಾರಿಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷಂದ ಏನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷಂದ, ಕಮೆಂಟ್ ಮಾಡಿ ನೋಡೋಣ. ಇಲ್ಲಾಂದರೆ ನೀವು ಇದ್ರ ತಲೆಯಲ್ಲಿ ಹೋದರೂ ಯೋಚನೆ ಮಾಡ್ಕೊಳ್ಳಿ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ MG ನರೇಗಾ ವಾಸ್ ಪಾಸ್ಡ್ ಇನ್ ದ ಇಯರ್, ಓಕೆ. MG ನರೇಗಾ ಕಾಯ್ದೆ ಇದೆಯಲ್ಲ ಯಾವ ವರ್ಷ ಪಾಸ್ ಆಯಿತು ಅಂತ ಕೇಳಿದ್ದಾರೆ. MG ನರೇಗಾ ಕಾಯ್ದೆ ಇದೆಯಲ್ಲ, ನರೇಗಾ ಕಾಯ್ದೆ ಅಂತಲೇ ಇರಬೇಕು, ಅದಕ್ಕೆ MG ನರೇಗಾ ಅಂತ ಅನ್ಬಾರ್ದು. ಯಾಕಂದರೆ MG ನರೇಗಾ ಅಂದರೆ 2009ರಲ್ಲಿ ಬರ್ತದೆ, ಅದು ಕಾಯ್ದೆ ಬರೋದು, ನರೇಗಾ ಕಾಯ್ದೆ ಬರೋದು 2005ರಲ್ಲಿ ಕಾಯ್ದೆ ಬರ್ತದೆ, ಸರಿನಾ. 2006ರಲ್ಲಿ ಇಂಪ್ಲಿಮೆಂಟ್ ಆಗ್ತದೆ, ಸರಿನಾ. ಜಾರಿಗೆ ಬರ್ತದೆ, ಜಾರಿಗೆ ಬರೋದು ಅಂಗೀಕಾರ ಆಗೋದು ಬೇರೆ ಬೇರೆ, ಸರಿನಾ. ಸಂವಿಧಾನ ಯಾವಾಗ ಅಂಗೀಕಾರ ಆಯಿತು ಅಂತ ಕೇಳಿದ್ರೆ ನವೆಂಬರ್ 26, 1949 ಅಂತ ಹೇಳ್ತೀವಿ. ಜಾರಿಗೆ ಆಯಿತು ಅಂತ ಯಾವಾಗ ಅಂತ ಹೇಳ್ತೀವಿ, 1950 ಜನವರಿ 26 ಅಂತ ಹೇಳ್ತೀವಿ. ನವೆಂಬರ್ 26 ಅಂಗೀಕಾರ ಆಯಿತು, ಜನವರಿ 26 ಜಾರಿಗೆ ಬಂತು ಅಲ್ವಾ. ಹಾಗೆ ಇದು ನರೇಗಾ ಕೂಡ 2005 ಆ ವರ್ಷ ಕಾಯ್ದೆ ಬರ್ತದೆ, ಸರಿನಾ. ನರೇಗಾ ಕಾಯ್ದೆ ಅಂತ ಅದು 2005ರಲ್ಲಿ, ಅದು ಜಾರಿಗೆ ಬಂದಿದ್ದು ಅಂತ ಕೇಳಿದ್ರೆ 2006 ಅಂತ ಹೇಳಬೇಕಾಗುತ್ತೆ. ಇಲ್ಲೇನು ಕೇಳಿದಾನೆ ಅವನು ಅಂತ ಕೇಳಿದ್ರೆ ಯಾವುದು ಅಂಗೀಕಾರವಾಯಿತು ಅಂತ ಕೇಳಿದಾನೆ, ಯಾವಾಗ ಕಾಯ್ದೆ ಬಂತು ಅಂತ ಕೇಳಿದಾನೆ. ಆ ಕಾಯ್ದೆ ಬಂದಿರೋದು ಅಂಗೀಕಾರ ಆಯಿತು ಅಂತ, ಇವು ಎರಡೂ ವರ್ಡ್ ಬಂದರೆ 2005 ಅಂತ ಹೇಳಬೇಕು. ಅದನ್ನು ಮರುನಾಮಕರಣ ಮಾಡಿದ್ರು ಅಂತ ಕೇಳಿದ್ರೆ 2009 ಅಂತ ಹೇಳಬೇಕು, ಸರಿನಾ. 2009 ಇಂಪಾರ್ಟೆಂಟ್ ಇದೆ ಡೇಟ್, ಇದು ನೆನ್ಪಿಟ್ಕೊಳ್ಳಿ, ಸರಿನಾ. ಮೇ ಬಿ ಮುಂದೆ ಕ್ವಶನ್ ಪೇಪರಲ್ಲಿ ಕೇಳಿರ್ಬೋದೇನೋ, ಕೇಳಿರಲಿಲ್ಲ ಅಂದರೂ ನಿಮಗೆ ನೆಕ್ಸ್ಟ್ ಕೇಳ್ಬೋದು, ನೆನ್ಪಿಟ್ಕೊಳ್ಳಿದ್ದು ಅವನು, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಇದೆ ಅಂದರೆ 49ನೇ ಕ್ವಶನ್. ಗ್ರಾಮ ಪಂಚಾಯಿತಿಯ ಜಲಗಾರ, ಓಕೆನಾ, ವಾಟರ್ ಮ್ಯಾನ್ ಹುದ್ದೆಗೆ ಕನಿಷ್ಠ ಶೈಕ್ಷಣಿಕ ಅರ್ಹತೆ ಏನು ಅಂತ ಕೊಟ್ಟಿದ್ದಾರೆ. ಇವಾಗಿದ್ರೇನೋ ನೀರು ಬಿಡ್ತಾರಲ್ವಾ, ನೀರೆಲ್ಲಿ ಬಿಡ್ತಾರೆ, ಪ್ರತಿ ಊರಲ್ಲಿ ಕೂಡ ಇದ್ರೆ ಒಬ್ಬರು ನೀರು ಬಿಡೋ ವಾಟರ್ ಮ್ಯಾನ್ ಅಂತ ಇರ್ತಾರೆ, ಓಕೆನಾ. ದೊಡ್ಡದಿದ್ರೇನೋ ಇದು ಇರುತ್ತಲ್ವಾ, ಏನಂತಾರೆ ಅದಕ್ಕೆ, ಸಿಂಟೆಕ್ಸ್ ಥರ ಮೇಲೆ ದೊಡ್ಡದು, ಅದರಲ್ಲಿ ಇದೇನೋ ನೀರು ಬಿಡ್ತಾರೆ ಪ್ರತಿಯೊಂದು ಮನೆಗೂ ಕೂಡ, ಅಂದರೆ ಪ್ರತಿಯೊಂದು ಏರಿಯಾಗೂ ಕೂಡ ಇದ್ರೇನೋ ಒಂದೊಂದು ವಾಲ್ ತಿರುಗಿದ್ರೇನೋ ಬಿಡ್ತಿರ್ತಾರೆ ಅವ್ರಿಗಿದ್ರೇನೋ ಎಷ್ಟು ಅರ್ಹತೆ ಇರಬೇಕು, ಎಲ್ಲಿವರೆಗೂ ಸಾಲಿ ಕಲ್ತಿರ್ಬೇಕು ಅವರು ಅಂತ ಕೇಳಿದ್ದಾರೆ, ಓಕೆನಾ. ಅವ್ರದ್ದು 10ನೇವರೆಗೂ ಕಲ್ತಿರ್ಬೇಕು, ಓಕೆನಾ. 10th ಪಾಸ್ ಆಗಿರಬೇಕು ಅವರು, ಅಂದರೆ ಅವರಿಗೆ ಆ ಹುದ್ದೆಗಿದ್ರೇನೋ ಅರ್ಹತೆ ಪಡ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಈ ಕ್ಲಾಸಿನ ಕೊನೆಯ ಕ್ವಶನ್, ಓಕೆ. ಕೆಳಗಿನ ಯಾವುದು ಗ್ರಾಮ ಸ್ವರಾಜ್ನ ಅಂಗವಲ್ಲ ಅಂತ ಕೇಳಿದ್ದಾರೆ. ಗ್ರಾಮ ಸ್ವರಾಜ್ದ ಅಂಗ ಯಾವುದಲ್ಲ ಅಂತ ಕೇಳಿದ್ದಾರೆ. ಗ್ರಾಮ ಸ್ವರಾಜ್ದ ಅಂಗಗಳು ಯಾವುದಿದಾವೆ ಅಂತ ಮೊದಲು ಗೊತ್ತಿರಬೇಕು. ವಾರ್ಡ್ ಸಭಾ ಇದೆ, ಗ್ರಾಮ ಸಭಾ ಇದೆ ಮತ್ತು ಜನವಸತಿ ಸಭಾ. ಈ ಮೂರು ಕೂಡ ಗ್ರಾಮ ಸ್ವರಾಜ್ನ ಅಂಗಗಳು. ಗ್ರಾಮ ಸ್ವರಾಜ್ ಒಳಗಿದ್ರೆ ಎಷ್ಟು ಅಂಗಗಳು ಬರ್ತಾವೆ ಅಂದರೆ 3 ಅಂಗಗಳು ಅಂತ ಗೊತ್ತಿರಲಿ ನಿಮಗೆ, ಓಕೆನಾ. 3 ಅಂಗಗಳು. ಆ 3 ಅಂಗಗಳು ಅಂತ ಕೇಳಿದ್ರೆ 3 ಅಂಗಗಳು ಬೇರೆ, 3 ಶ್ರೇಣಿಗಳು ಬೇರೆ, ಓಕೆನಾ. 3 ಅಂಗಗಳು ಅಂತ ಕೇಳಿದ್ರೆ
ವಾರ್ಡ್ ಸಭಾ, ಗ್ರಾಮ ಸಭಾ ಮತ್ತು ಜನವಸತಿ ಸಭಾ ಇವು 3 ಕೂಡ ಹಳ್ಳಿಯಲ್ಲೇ ಇರ್ತವೆ. ಸರಿನಾ? ತಾಲೂಕು ಮಟ್ಟದಲ್ಲಿ ಇರಲ್ಲ, ಜಿಲ್ಲಾ ಮಟ್ಟದಲ್ಲಿ ಇರಲ್ಲ. ಇವು 3 ಕೂಡ ಹಳ್ಳಿಯಲ್ಲೇ ಇರ್ತವೆ. ಯಾವುದು? ವಾರ್ಡ್ ಸಭಾ, ಗ್ರಾಮ ಸಭಾ, ಜನವಸತಿ ಸಭಾ. ಹಾಗೆ 3 ಶ್ರೇಣಿಗಳು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಸರಿನಾ? ಇಲ್ಲಿ ಏನಾದರೂ AB, BC, CD ಅಂತ ಕೊಟ್ಟರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? 100ಕ್ಕೆ 150% ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇದೆ ಇಲ್ಲಿ. ಸರಿನಾ? ಅಂದರೆ ಇವಾಗ ವಾರ್ಡ್ ಸಭಾ, ಗ್ರಾಮ ಸಭಾ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಜನವಸತಿ ಸಭಾ ಇದರಲ್ಲಿ ಯಾವುದು ಗ್ರಾಮ ಸ್ವರಾಜ್ಯನ ಅಂಗವಾಗಿದೆ ಅಂತ ಕೊಟ್ಟಾಗ AB, AC, AC ಆಲ್ ಆಫ್ ದಿ ಅಬೌವ್ ಅಂತ ಕೊಟ್ಟರೆ ಆಲ್ ಆಫ್ ದಿ ಅಬೌವ್ ಇಲ್ಲಾಂದರೆ ನನ್ ಆಫ್ ದಿಸ್ ಹಾರಿಸೋದೇ ಜಾಸ್ತಿ ಇರ್ತದೆ. ಓಕೆನಾ? ಸೊ ಅದನ್ನು ಮಾಡಬೇಡಿ. ಈ 3 ಏನು ಸಭಾ ಅಂತ ಬರ್ತಾ ಗೊತ್ತಾ? ಈ 3 ಸಭಾಗಳು ಕೂಡ ಅಂಗಗಳು. ಓಕೆ, ಈ 3 ಸಭೆಗಳು ಕೂಡ ಅಂಗಗಳು. ಸರಿನಾ? ಅದು ಗ್ರಾಮ ಸ್ವರಾಜ್ಯದ್ದು. ಬಟ್ ಆ 3 ಏನು ಶ್ರೇಣಿಗಳಿದಾವಲ್ವ ಅದು ಗ್ರಾಮ ಪಂಚಾಯತಿಯ ಶ್ರೇಣಿಗಳು. ಓಕೆನಾ? 3 ಟೈರ್ಸ್ ಅಂತಾರೆ. ಓಕೆನಾ? 3 ಶ್ರೇಣಿಗಳು. ಸೊ ಅದು ನೆನಪಿಟ್ಕೊಳ್ಳಿ. ಸೊ ಈ ಕ್ಲಾಸಲ್ಲಿ 50 ಕ್ವಶನ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಇನ್ನೂ 50 ಕ್ವಶನ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಸೊ ಇಷ್ಟು ಹೇಳಿದ ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಸೊ ಈ ಕ್ವಶನ್ ಸ್ವಲ್ಪ ರಿಪೀಟೆಡ್ ಆಗ್ತವೆ ಅನ್ನೋದಕ್ಕೆ ಇಲ್ಲಿವರೆಗೂ ಕ್ಲಾಸ್ ಮಾಡಿದ್ದೀನಿ. ಸರಿನಾ? ಸೊ ಇಲ್ಲಿವರೆಗೂ ನಿಮ್ಗೆ ಎಕ್ಸಾಮ್ ಮುಗಿದ್ಮೇಲೆ ನಿಮಗೆ ಇದು ಯೂಸ್ ಆಗಿತ್ತು ಅಂದರೆ ಅವಾಗ ಬಂದು ಕಮೆಂಟ್ ಹಾಕಿ ಯೂಸ್ ಆಗಿದೆ ಅಂತ, ಇಲ್ಲಾಂದರೆ ಯೂಸ್ ಆಗಿಲ್ಲ ಅಂತ ಅವಾಗ ಕೂಡ ಬಂದು ಕಮೆಂಟ್ ಹಾಕಿ ಯೂಸ್ ಆಗಿಲ್ಲ ಅಂತ. ಸೊ ಇಲ್ಲಿವರೆಗೂ ನೋಡೋದಕ್ಕೆ ವಿಡಿಯೋ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.